ಟ್ರಿಪ್ ಹೋಗ್ಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು. ಓಕೆ, ಆ ರೀತಿ ಫಾರಿನ್ ಟ್ರಿಪ್ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಮತ್ತೆ ಹೋಗ್ ಬಂದಿರೋರು ಅವರ ಒಂದು ಎಕ್ಸೈಟ್ಮೆಂಟ್ ಯಾವ ತರ ಇದೆ ಅಂತ ನೋಡೋಣ. ಮತ್ತೆ ನಿನ್ನೆ ಒಂದು ವಿಡಿಯೋ ಹಾಕಿದ್ವಿ, ಮಮತಾ ಮೇಡಮ್ ಅವರು ಯಾವ ರೀತಿ ಫಾರಿನ್ಗೆ ಹೋಗಿ ಬಂದು ಅವರು ಒಂದು ಯಾವ ರೀತಿ ಶೇರಿಂಗ್ಸ್ ಮಾಡ್ಕೊಂಡ್ರಂತ. ಈಗ ನಿನ್ನೆ ನಾವು ವಿಡಿಯೋನ ಹಾಕಿದ್ವಿ, ಎಷ್ಟ್ ಜನ ಆ ವಿಡಿಯೋನ ನೋಡಿದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ, ಯಾರ್ಯಾರು ನೋಡಿದೀರಾ ಅಂತ? ಓಕೆ, 10 ಜನ, 12 ರೈಸ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ. ಎಸ್ ಎಸ್, ಕಾಲ್ ಬಂತು. ಓಕೆ ಲೀಡರ್ಸ್, ಈಗ ಜಸ್ಟ್ ನಾನು ಅದರಲ್ಲಿ ಇಬ್ಬರನ್ನ ಮಾತ್ರ ನಾನೊಂದು ಶೇರಿಂಗ್ಸ್ ತಗೋತೀನಿ. ಯಾಕಂದ್ರೆ ಶೇರಿಂಗ್ಸ್ ತಗೊಳಕ್ಕಿಂತ ಮುಂಚೆ ಈಗ ಇವರು ಸಚ್ಚಿದಾನಂದ ಭಟ್ರು ಸರ್, ನೆಕ್ಸ್ಟ್ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ, ನೀವು ಹ್ಯಾಂಡ್ ರೈಸ್ ಮಾಡಿರಿ. ಓಕೆ, ಅದನ್ನಾದ್ಮೇಲೆ ನಾನು ಒಬ್ಬೊಬ್ರು ಇಲ್ಲಿ ಯಾರು ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ ನಮ್ಮ ಒಂದು ಟೀಮ್ ಅಲ್ಲಿ, ದೃಢ ಸಂಕಲ್ಪ ಟೀಮ್ ಆಗಿರ್ಬೋದು, ರಾಜೇಶ್ ಸರ್ ಟೀಮ್ ಅಲ್ಲಿ 5 ಜನ ಲೀಡರ್ಸ್ ಯಾರ್ಯಾರು ಇದ್ದೀರಾ, ಪ್ರತಿಯೊಬ್ರು ಇಲ್ಲಿ ಶೇರಿಂಗ್ ಮಾಡ್ಕೊಂತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಅವ್ರು ಎಂಜಾಯ್ ಮಾಡಿದ್ರು ಏನು ಅಂತೆಲ್ಲ ನೋಡೋಣ. ಓಕೆ, ಈಗ ಇಲ್ಲಿ ನಿನ್ನೆ ವಿಡಿಯೋ ನೋಡಿ ನಿಮ್ಗೆ ಏನ್ ಎಕ್ಸೈಟ್ಮೆಂಟ್ ಆಯ್ತು, ಏನ್ ಅನಿಸ್ತು ನಿಮ್ಗೆ ಅನ್ನೋದನ್ನ ಇಬ್ಬರಿಗೆ ಮಾತ್ರ ನಾನೊಂದು ಶೇರಿಂಗ್ಸ್ ತಗೋತೀನಿ. ಎಸ್, ಫಸ್ಟ್ ರೈಸ್ ಮಾಡಿರೋದು ಕಲ್ಪನಾ ನಾಯಕ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಎಸ್, ನಿನ್ನೆ ಇದು ವಿಡಿಯೋ ರಾತ್ರಿ ನೋಡಿದೆ, ನಾನು ಮಲ್ಕೋಬೇಕಾದ್ರೆ ನೋಡ್ಬಿಟ್ಟು ಮಲ್ಕೊಂಡೆ. ತುಂಬಾ ಖುಷಿ ಆಯ್ತು ಸರ್, ರಿಯಲಿ ವಂಡರ್ಫುಲ್ ಅಂತ ಅನಿಸ್ತು. ದುಬೈ ಟ್ರಿಪ್ ನಮಗೂ ಎಲ್ಲ ಅವಕಾಶ ಇತ್ತು, ಬಟ್ ಮಾಡ್ಕೊಂಡಿಲ್ಲ ನಾವು, ಅದೇ ಮೈಂಡ್ ಸೆಟ್ ಮಾಡಿಲ್ಲ, ಅದಕ್ಕೆ ಮಾಡ್ಕೊಂಡಿಲ್ಲ ಅಂತ. ಎಲ್ಲ ಒಂದ್ ಕಡೆ ಅದೆಲ್ಲ ಎಕ್ಸೈಟ್ಮೆಂಟ್ ನೋಡಿದಾಗ ಎಲ್ಲ ಒಂದ್ ಕಡೆ ಫೀಲ್ ಆಗ್ತಾ ಇತ್ತು. ಫಸ್ಟ್ ಅದೇ ಫೀಲ್ ಆಗಿದ್ದು ನನಗೆ, ನನಗೂ ಇತ್ತಲ್ವಾ ಈ ಅವಕಾಶ, ನಾನ್ ಮಾಡ್ಕೊಂಡಿಲ್ಲ ಅನ್ನೋದು ಫೀಲ್ ಆಯ್ತು. ಕೊನೆಗೆ ಆಯ್ತು, ಅದಾಗಿದೆ. ನೆಕ್ಸ್ಟ್ ನನ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಯೋಚನೆ ಬಂತು. ಇಲ್ಲ, ನೆಕ್ಸ್ಟ್ ಏನ್ ಬರುತ್ತೋ, ಯಾವ್ದೇ ಅವಕಾಶ ಬಂದ್ರು ನಾನು ಫಸ್ಟ್ ಅದನ್ನ ಕಳ್ಕೋಬಾರ್ದು ಅಂತ. ಮಮತಾ ಮೇಡಮ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮೋದಿ ಕೇರಲ್ಲಿ ಏನೇ ಬಂದ್ರು ಅದು ನನಗೆ ಬಂದಿದೆ ಅಂತ ತಗೋಬೇಕು, ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ಅಂತ. ಶಾರ್ಟ್, ಜಸ್ಟ್ 30 ಸೆಕೆಂಡ್ಸ್ ಅಲ್ಲಿ ಎಲ್ಲರೂ ಫಾಸ್ಟ್ ಆಗಿ ನೆಕ್ಸ್ಟ್ ಇನ್ನೊಬ್ರು ಲೀಡರ್ 30 ಸೆಕೆಂಡ್ಸ್ ಅಲ್ಲಿ ಶೇರ್ ಮಾಡ್ಬೇಕು, ರೆಡಿ ಆಗಿ. ಎಸ್ ಮೇಡಮ್. ಆಯ್ತಾಯ್ತು. ಹಾಗೆ ಅದು ನನ್ ನೆಕ್ಸ್ಟ್ ಏನೇ ಬಂದ್ರು ನನಗೆ ಅಂತ ನಾನ್ ತಗೋಬೇಕು ಅನ್ನೋದು ಅಲ್ಲಿ ನನ್ಗೆ ರಿಯಲೈಸ್ ಆಗಿರೋದು. ಆ ವಿಡಿಯೋದಿಂದ ನನ್ಗೇನ್ ರಿಯಲೈಸ್ ಆಯ್ತು ಅಂತ ನಾನು ಹೇಳ್ತಿರೋದು, ಅದು ರಿಯಲೈಸ್ ಆಯ್ತು. ಮತ್ತೆ ಆಕ್ಚುಲಿ ದುಬೈ ಟ್ರಿಪ್ ರಿಯಲಿ ಅದು ಒಂದು ಕಾಸ್ಟ್ಲಿ ಟ್ರಿಪ್ ಆಗಿತ್ತು. ಯಾಕೆಂದ್ರೆ 40,000 PGBV ಅದು ಮಾಡೋದು ಅಷ್ಟು ಈಸಿ ಇರ್ಲಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಏನ್ ಇವ್ರುಗಳೆಲ್ಲ ಹೋಗ್ ಬಂದಿದ್ದಾರೆ. ಆ ಒಂದು ಇದು ಎಕ್ಸೈಟ್ಮೆಂಟ್ ನೆಕ್ಸ್ಟ್ ನಮ್ಮಗಳಿಗೆಲ್ಲ ಒಂದ್ ಪಾಠ ಆಯ್ತು. ಯಾವ್ದೇ ಒಂದ್ ಬಂದ್ರು ಕೂಡ ವರ್ಕ್ ಮಾಡಿದಾಗ ಅದು ಮಾಡಕ್ ಸಾಧ್ಯ ಆಗತ್ತೆ ಅನ್ನೋದು ಖುಷಿ ಆಯ್ತು. ನೆಕ್ಸ್ಟ್ ನಮಗೊಂದು ದೊಡ್ಡ ಡ್ರೀಮ್ ಬಿಲ್ಡ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಗ್ರೇಟ್ ಮೇಡಮ್, ಪ್ರತಿಯೊಬ್ರು ಶೇರ್ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ. ಎಸ್ ಮೇಡಮ್, ಕಲ್ಪನಾ ನಾಯಕ್ ಮೇಡಮ್, ನೀವು ನೋಡಿದಕ್ಕೆ ನಿಮ್ಗೆ ಡ್ರೀಮ್ ಬಿಲ್ಡ್ ಆಗಿದೆ, ನೋಡದೇ ಇರೋರಿಗೆ ಯಾವ್ದೇ ರೀತಿ ಡ್ರೀಮ್ ಬಿಲ್ಡ್ ಆಗಿರಲ್ಲ. ಓಕೆ, ನೆಕ್ಸ್ಟ್ ಈಗ ಪ್ರಿಯಾ ರವಿಕುಮಾರ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಸರ್ ಆಡಿಯೋ ಇದೆಯಾ? ಎಸ್ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಸರ್, ಈ ಒಂದು ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಇತ್ತು, ಬಟ್ ಮಿಸ್ ಮಾಡ್ಕೊಂಡಿರೋದಕ್ಕೆ ತುಂಬಾ ಫೀಲ್ ಆಗ್ತಾ ಇದೆ. ಫೀಲ್ ಆಗೋದ್ರ ಜೊತೆಗೆ ಮತ್ತೊಂದು ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಯಾವ್ದೇ ಒಂದು ಆಪರ್ಚುನಿಟಿ ಬಂದ್ರು ಮೋದಿಕೆಯನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದು ನನ್ಗೆ ಅರಿವಾಗಿದೆ. ಮತ್ತೆ ಈಗ ನಮ್ಮ ತಂದೆ ತಾಯಿಗಳನ್ನ ನಮ್ ತಾಯಿ ತುಂಬಾ ದಿನದಿಂದ ಹೇಳ್ತಾ ಇದ್ದಾರೆ ಶಿರ್ಡಿಗ್ ಹೋಗ್ಬೇಕು ಅಂತ, ಬಟ್ ನಾನ್ ಕರ್ಕೊಂಡ್ ಹೋಗಕ್ ನನ್ ಕೈಲಿ ಇದುವರೆಗೂ ಆಗ್ತಾ ಇಲ್ಲ. ಬಟ್ ಈ ಒಂದು ಮೋದಿಕೆರ್ ಆಪರ್ಚುನಿಟಿ ಇಂದ ಒಬ್ಬ ಮಗಳಾಗಿ ತಂದೆನ ಇಂತ ಒಂದು ಫಾರಿನ್ ಟ್ರಿಪ್ ಕರ್ಕೊಂಡೋಗಿ ಅವರ ಜೀವನ ಸಾರ್ಥಕತೆ ಅನ್ನೋದನ್ನ ಮೆರೆಸಿದ್ದಾರೆ ಸರ್. ರಿಯಲಿ ಹ್ಯಾಟ್ಸ್ ಅಪ್ ಟು ಮಮತಾ ಮೇಡಮ್ ಅಂತ ಹೇಳ್ಬೋದು ಸರ್. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಈ ಒಂದು ಮನ್ಸಲ್ಲಿ ಆಸೆ ಅನ್ನೋದು ಉಟ್ಕೊಂಡಿದೆ ಸರ್. ಈಗ ಎಸ್ ಮೇಡಮ್, ಗ್ರೇಟ್ ಮೇಡಮ್, ಖಂಡಿತ ಮೇಡಮ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಪೇರೆಂಟ್ಸ್ ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಆ ಒಂದು ಕೆಲಸನ ಮಮತಾ ಮೇಡಮ್ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಈಗ ಅವರೇ ಶೇರ್ ಮಾಡ್ತಾರೆ
ಯಾವ ರೀತಿ ಅವರು ಇತ್ತಲ್ಲಿ ಎಂಜಾಯ್ಮೆಂಟ್ ಏನು ಅಂತೆಲ್ಲ ನೋಡ್ಬೋದು. ಈಗ ಒಂದು ಯಾರ್ಯಾರು ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದೀರಾ ಹ್ಯಾಂಡ್ ರೈಸ್ ಮಾಡ್ಬೋದಾ? ಇಲ್ಲಿ ಕಾಲಲ್ಲಿ ಯಾರ್ಯಾರು ಇದ್ದೀರಾ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿರಿ. ಓಕೆ, ಯಾಕಂದ್ರೆ ಇಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡಿದಾಗ ನಾನು ಒಬ್ಬೊಬ್ಬರನ್ನ ಇನ್ವೈಟ್ ಮಾಡ್ಬೋದು. ಸದಾನಂದ್ ಗೌಡ್ ಸರ್, ಸಚ್ಚಿದಾನಂದ ಸರ್, ಆಮೇಲೆ ನಾಗರತ್ನ ಮೇಡಮ್, ಮಮತಾ ಮೇಡಮ್, ಮತ್ತೆ ಇನ್ಯಾರಿದ್ದೀರಾ ಈ ಕಾಲಲ್ಲಿ ಹ್ಯಾಂಡ್ ರೈಸ್ ಮಾಡಿ ಹೋಗಿ ಬಂದಿರೋರು, ಫಾರಿನ್ ಟ್ರಿಪ್ಗೆ ಹೋಗಿ ಬಂದ ಫಾರಿನ್ ರಿಟರ್ನ್ಸ್ ಯಾರಿದ್ದೀರಾ ಅವರು ಹ್ಯಾಂಡ್ ರೈಸ್ ಮಾಡ್ಬೋದು. ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಸರ್ ನಾನು? ಬೆಂಕಪ್ಪ ಸರ್? ಸರ್ ಕೇಳಿಸ್ತಿದೆ. ಓಕೆ ಓಕೆ, ಯಾಕಂದ್ರೆ ಯಾರು ಹ್ಯಾಂಡ್ ರೈಸ್ ಮಾಡಿರ್ಲಿಲ್ವಲ್ಲ. ಓಕೆ, ಫಸ್ಟ್ ಸಚಿದಾನಂದ ಸರ್. ಎಸ್ ಸರ್, ತುಂಬಾ ಜನ ಕಾಯ್ತಾ ಇದ್ದಾರೆ. ಇಲ್ಲಿ ಫಾರಿನ್ ಟ್ರಿಪ್ ಹೋಗಿ ಬಂದಿರೋರು ಯಾವ ರೀತಿ ಎಂಜಾಯ್ ಮಾಡಿದ್ರು, ಹೆಂಗಿತ್ತು ಅಲ್ಲಿ ಎಲ್ಲಾ ಫೋಟೋಸ್ ನೋಡಿ ಅಂತೂ ಎಲ್ಲಾರ್ಗುನು ತುಂಬಾ ಖುಷಿ ಆಗಿದೆ. ಓಕೆ, ಅದು ಫೋಟೋಸ್ ನೋಡಿನೇ ಅಷ್ಟು ಖುಷಿ ಆಗಿರ್ತಾರೆ. ಇನ್ನ ನೀವು ಹೋಗಿ ಬಂದಿರೋರು ನಿಮ್ಮ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಯಾವ ರೀತಿ ಇತ್ತು ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮ ಒಂದು ಮಾತು ಕೇಳೋದಕ್ಕೆ. ಎಸ್, ಫಸ್ಟ್ ಆಕ್ಚುಲ್ ಆಗಿ ಇವರು ಸಚ್ಚಿದಾನಂದ ಸರ್ ಬಂದ್ಬಿಟ್ಟು ಯಾವ ರೀತಿ ಕ್ವಾಲಿಫೈ ಆಗಿದೆ ಅಂತ ಕೇಳಿದ್ರೆ ನನಗೆ ಖುಷಿ ಆಯ್ತು. ಯಾಕಂದ್ರೆ ಟೀಮ್ ಇಲ್ಲ ಅವರಲ್ಲಿ, ಬಟ್ ಯಾವ ರೀತಿ ಕ್ವಾಲಿಫೈ ಆದ್ರು, ಜಸ್ಟ್ ಒಂದು ಪೇಸ್ಟ್ ರಿಟೇಲ್ ಮಾಡ್ಬಿಟ್ಟು ಅವ್ರು ಆಗಿದ್ದಾರೆ ಅಂದ್ರೆ ವಾಟ್ ಎ ಗ್ರೇಟ್. ಎಸ್ ಸರ್, ಈ ಒಂದು ಕಾಲ್ಗೆ ನಿಮ್ಮ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಖುಷಿ ಪ್ರತಿಯೊಬ್ರು ನೋಡ್ಬೋದು. ಸಚ್ಚಿದಾನಂದ ಸರ್, ವೆಲ್ಕಮ್ ಸರ್. Sir, good morning, sir. ಗುಡ್ ಮಾರ್ನಿಂಗ್ ಸರ್. Good morning, all leaders. ತುಂಬಾ ಖುಷಿ ಆಗ್ತಿದೆ ಹೇಳಕ್ಕೆ, ಎಕ್ಸೈಟ್ಮೆಂಟ್. ದುಬೈ ಟ್ರಿಪ್ದು ಹೇಳಕ್ಕೆ ಒಂಥರ ಉತ್ಸಾಹ ಇದೆ. ಅಲ್ಲಿ ಹೋಗಿ ಎಂಜಾಯ್ ಮಾಡಿದ್ದಾಗ್ಲಿ, ಅಲ್ಲಿ 4 ಜನದ ಬೆರ್ತು ನಾವು ಎಂಜಾಯ್ ಮಾಡಿದ್ ತುಂಬಾ ಖುಷಿ ಕೊಡ್ತು ಸರ್. ಇದು ನನ್ನ ಅಪ್ಲೈನ್ ಡೌನ್ಲೈನ್ಗೆ ನಾನು ಮೊದಲು ಗ್ರಾಟಿಟ್ಯೂಡ್ ಹೇಳ್ತೀನಿ, ರಾಜು ಸರ್ ಗ್ರಾಟಿಟ್ಯೂಡ್ ಹೇಳ್ತೀನಿ. ಇಲ್ಲಿ ಪ್ರತಿಯೊಂದು ವಿಚಾರನು ಹೇಳ್ಬೇಕು ಅಂದ್ರೆ ಈ ದುಬೈ ಒಂದು ಸೆಕೆಂಡ್ ಸ್ವರ್ಗ ಸರ್. ಅದು ಪ್ರತಿಯೊಬ್ರು ನೆಕ್ಸ್ಟ್ ಅವಕಾಶ ಸಿಕ್ಕಾಗ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಬೇಕು ಅಂತಾನೆ ಹೇಳ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿ ಒಂದು ಅರೇಂಜ್ಮೆಂಟ್ ಆಗ್ಲಿ, ಒಂದು ಸಿಸ್ಟಮ್ ಆಗ್ಲಿ ತುಂಬಾನೇ ಖುಷಿ ಕೊಡ್ತು. ಇದರಲ್ಲಿ ಮಮತಾ ಡಿಜೆ ಮೇಡಮ್ ನಿನ್ನೆ ಅವರ ತಂದೆ ಅವ್ರನ್ನ ಕರ್ಕೊಂಡು ಅಲ್ಲಿ ಫೈನಲ್ ಅಲ್ಲಿ ಅವ್ರನ್ನ ಅಂತ 84 ಇಯರ್ಸ್ ಏಜ್ ಅವ್ರು ಕರ್ಕೊಂಡ್ಬಂದು ಅವರು ಅಲ್ಲಿ ತೋರ್ಸಿದ್ದಾಗ್ಲಿ ಅವೆಲ್ಲ ತುಂಬಾ ಒಂದು ಖುಷಿ ಕೊಡ್ತು ಸರ್. ಕೇಳ್ತಾ ಇದೆಯಲ್ಲ ಸರ್? ಕೇಳ್ತದೆ. ಕೇಳಿಸ್ತಾ ಇದೆ ಸರ್. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಫ್ಯಾಮಿಲಿ ಜೊತೆಗೆ ಹೋಗಿ ಅಲ್ಲಿ ಎಲ್ಲಾ ಒಂದು ಸೀನರಿಗಳನ್ನ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟೆ ಸರ್. ನಮ್ಮ ಸದಾನಂದ್ ಸರ್, ನಮ್ಮ ಟೀಮ್ ಇಂದ ಎಲ್ಲ ಒಂದು ಖುಷಿ ಕೊಟ್ಟಿದೆ. ತುಂಬಾ ಎಂಜಾಯ್ ಸರ್, ವಿಡಿಯೋ ಆನ್ ಮಾಡ್ಕೊಳ್ಳಿಕ್ಕೆ ಆಗುತ್ತಾ ಸರ್ ಸಚ್ಚಿದಾನಂದ ಸರ್? ಸಾರಿ ಸರ್, ಆಗ್ತಾ ಇಲ್ಲ. ಓಕೆ ಸರ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಇಷ್ಟ ಸರ್, ಮೇಡಮ್ ಅವ್ರು ಮಾತಾಡ್ಬೋದಾ? ಅವರ ಒಂದು ಎಂಜಾಯ್ಮೆಂಟ್ ಹೆಂಗಿತ್ತು ಏನಂತ ಕೇಳ್ಬೋದಲ್ವಾ? ಹೆಲ್ತ್ ಅಪ್ಸೆಟ್ ಆಗಿದೆ ಸರ್ ಅವರಿಗೆ. ಹೌದ್ರಾ? ಜ್ವರ ಇದೆ. ರಿಯಲಿ, ಯಾಕಂದ್ರೆ ನೋಡಿ ಅಲ್ಲಿನ ಒಂದು ಕ್ಲೈಮೇಟ್ ಮತ್ತೆ ನಮ್ಮ ಇಂಡಿಯಾಗ್ ಬಂದು ಕ್ಲೈಮೇಟ್ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಅದರಿಂದ ಇದು ಮತ್ತೆ ಸರ್, ನೀವು ಇದು ಫಸ್ಟ್ ಟೈಮ್ ಹೋದಾಗ ನಿಮ್ಗೆ ಒಂದು ಇನ್ನು ಏನು ಅನಿಸ್ತು ಸರ್? ನೀವು ಅಲ್ಲೆಲ್ಲ ಎಂಜಾಯ್ ಮಾಡುವಾಗ ಏನ್ ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸ್ತು ಸರ್? ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಫಾರಿನ್ ಟ್ರಿಪ್ಗೆ. ಇದು ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ನಾನು ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲೇ ಒಂದು ಅಚೀವ್ಮೆಂಟ್ ಸಕ್ಸಸ್ ಆಯ್ತು. ಈ ದುಬೈ ಟ್ರಿಪ್ ಅನ್ನೋದು ತುಂಬಾನೇ ಅಂದ್ರೆ ಸಾರಿ ಸರ್, ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಓಕೆ ಸರ್. ಸರ್, ಇನ್ನೊಂದು ಮಾತು, ನೀವು ಯಾವ ರೀತಿ ಕ್ವಾಲಿಫೈ ಆದ್ರಿ? ಯಾಕಂದ್ರೆ ತುಂಬಾ ಜನಕ್ಕೆ ಇಲ್ಲಿ ಶ್ರೀಲಂಕಾ ಟ್ರಿಪ್ ಕೊಟ್ಟಿದ್ದಾರೆ, ಅವ್ರು ಹೆಂಗ್ ಕ್ವಾಲಿಫೈ ಆಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅದನ್ನ ನೀವೊಂದು ಮಾತಲ್ಲಿ ನೀವು ಯಾವ ರೀತಿ ಕ್ವಾಲಿಫೈ ಆದ್ರಿ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸರ್. ಖಂಡಿತ ಸರ್. ನಾನು ಆಕ್ಚುಲಿ ಮೋದಿ ಕೇರ್ ಪ್ರಾಡಕ್ಟ್ ಅನ್ನು ರಿಟೇಲ್ ಮಾಡಿ ಕ್ವಾಲಿಫೈ ಆಗಿರೋಂಥದ್ದು. ಒಂದು 8 ಇಂದ 9 ಏರ್ ಪ್ಯೂರಿಫೈಯರ್ ಮತ್ತೆ ವೆಲ್ನೆಸ್ ಪ್ರಾಡಕ್ಟ್ ಇದನ್ನ ರಿಟೇಲ್ ಮಾಡಿ ಮಾಡಿರಂತ ಸರ್. ವಾವ್, ಸೂಪರ್ ಸರ್.
ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ನೀವು ಎಷ್ಟು ಒಂದು ಎಫರ್ಟ್ ಹಾಕಿ ಅಲ್ಲಿ ಕೆಲಸ ಮಾಡಿದೀರಾ, ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇರ್ಬೇಕಂದ್ರೆ ನೀವು ಎಫರ್ಟ್ ಹಾಕಿದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತೆ. ಗ್ರೇಟ್ ಸರ್. ನಿಮ್ಮ ಒಂದು ನೀವು ನನ್ನ ಹತ್ರನು ಫೋನ್ ಮಾಡಿ ಶೇರ್ ಮಾಡ್ಕೊಂಡ್ರಿ. ಎಷ್ಟು ಖುಷಿಯಾಗಿ ನೀವು ಶೇರ್ ಮಾಡ್ಕೊಂಡ್ರಿ. ಗ್ರೇಟ್ ಸರ್. ಓಕೆ, ನೆಕ್ಸ್ಟ್ ಈಗ ಇನ್ನೊಬ್ಬರನ್ನ ಇನ್ವೈಟ್ ಮಾಡೋಣ. ಇನ್ನ ಯಾರು ಹೋಗ್ ಬಂದಿದ್ದೀರಾ ಫಾರಿನ್ ಟ್ರಿಪ್ಗೆ? ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡ್ಬೋದನ್ನ ಈಗ 7:11. ಓಕೆ, ಈಗ ಮೇನ್ ಮಮತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ಬೋದಾ ಮೇಡಮ್? ಸರ್ ಇನ್ 5 ಮಿನಿಟ್ಸ್ ಬೇರೆಯವ್ರನ್ನ ಕರೀರಿ. ನಮಸ್ತೆ. ಅದು ಹ್ಯಾಂಡ್ ರೈಸ್ ಆಗ್ತಾ ಇಲ್ಲ ನಂದು ಯಾಕೋ. ನಾನು ಇನ್ನು 5 ನಿಮಿಷ ಬಿಟ್ಟು ನಾನು. ಓಕೆ ಮೇಡಮ್, ಓಕೆ. ನೆಕ್ಸ್ಟ್ ಇದು ಸೇತುರಾಮನ್ ಅವರು ಹೋಗ್ ಬಂದಿರೋರು ಫಾರಿನ್ ಟ್ರಿಪ್ಗೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಗೊತ್ತಿಲ್ಲ ನನಗೆ. ಸದಾನಂದ್ ಸರ್ ಇದ್ದೀರಾ? ಸದಾನಂದ್ ಸರ್ ಆಗಿರ್ಬೋದು. ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಇನ್ನು ಓಕೆ, ತುಂಬಾ ಜನ ಹೋಗಿರೋರು ಇದ್ದೀರಾ. ಒಂದು ನಮ್ಮ ಟೀಮಲ್ಲಿ 5 ಜನ ಇದ್ದಾರೆ, ಅಂದ್ರೆ ದೃಢಸಂಕಲ್ಪ ಟೀಮಲ್ಲಿ. ಇನ್ನು ಬೇರೆ ಇನ್ಯಾರ್ಯಾರು ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗತ್ತೆ ಯಾರ್ಯಾರು ಹೋಗಿ ಬಂದಿದ್ದಾರೆ ಅಂತ ಹೇಳಿ. ಈಗ ಅದೇ ಕಾಲ್ ಅಲ್ಲಿ ಯಾರ್ಯಾರು ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಈಗ ಓಕೆ, ಶಿವಕುಮಾರ್ ಸರ್ ನೀವು ಹೋಗಿ ಬಂದಿರೋರು? ಅನ್ಮ್ಯೂಟ್ ಮಾಡ್ತೀನಿ ಸರ್. ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಇಲ್ಲ, ಕಾವ್ಯ ಮೇಡಮ್ ನೀವು ಫಾರಿನ್ ಹೋಗಿ ಬಂದಿರೋದ ದುಬೈ ಟ್ರಿಪ್ಗೆ? ಈಗ ಇಲ್ಲಿ ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಎಸ್ ಸರ್, ನಾನು ಕೂಡ ದುಬೈ ಟ್ರಿಪ್ಗೆ ಹೋಗಿ ಬಂದೆ. ವಾವ್, ಎಸ್ ಮೇಡಮ್. ಪರಿಚಯ ಮಾಡ್ಕೊಳ್ಳಿ ಮೇಡಮ್ ನಿಮ್ಮ ಒಂದು. ಸರ್ ನನ್ನ ಹೆಸರು ಬಂದು ಕಾವ್ಯ ಅಂತೇಳಿ. ಸೊ ಕರ್ನಾಟಕ ಬೆಂಗಳೂರಲ್ಲಿ ಒಂದು ಹಳ್ಳಿ ಅಂತ ಸರ್, ಒಂದು ಹಳ್ಳಿಯಿಂದ ಮಾತಾಡ್ತಿರೋದು. ಎಸ್ ಮೇಡಮ್, ಕಂಟಿನ್ಯೂ ಮಾಡಿ. ಸೊ ಈ ಒಂದು ದುಬೈ ಟ್ರಿಪ್ ಏನ ಅಚೀವ್ಮೆಂಟ್ ಮಾಡ್ಕೊಂಡೆ ಅಂತಂದ್ರೆ, ಸೊ ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಫಾರಿನ್ ಟ್ರಿಪ್ ಹೋಗ್ಲೇಬೇಕು ಅಂತೇಳಿ ಹೋದ್ ಸರಿ ಕ್ರೂಸ್ ಟ್ರಿಪ್ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ ಬಂದೆ. ಹಾಗೆ ನೆಕ್ಸ್ಟ್ ಈಗ ದುಬೈ ಟ್ರಿಪ್ಗೂ ಹೋಗಿದೆ ಸರ್. ಕ್ರೂಸ್ ಅಲ್ಲಿ ನನ್ನ ಟೀಮ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಫ್ಯಾಮಿಲಿ ಸಮೇತ. ಮತ್ತೆ ಈಗ ದುಬೈಗೆ ನಾನು ನನ್ನ ಅಪ್ಲೈನ್ ಇಬ್ರು ಕೂಡ ಹೋಗ್ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ಸರ್. ಓದಿದ್ದು 7ನೇ ಕ್ಲಾಸು. ಸೊ ಇವತ್ತು ಪಾರ್ಟ್ ಟೈಮ್ ಅಲ್ಲಿ ನಾನು ಈ ಒಂದು ಬಿಸ್ನೆಸ್ ಗೆ ಬಂದೆ. ಸೊ ಇಲ್ಲಿ ಎಜುಕೇಶನ್ ಎಲ್ಲ ಕಲ್ತ್ಕೊಂಡು ಸಿಸ್ಟಮ್ ಎಲ್ಲ ಅರ್ಥ ಮಾಡ್ಕೊಂಡು ಫುಲ್ ಟೈಮ್ ಆಗಿ ನಿಂತ್ಕೊಂಡು ಪ್ರಾಡಕ್ಟ್ ರೀಟೇಲಿಂಗ್ ಮಾಡೋದಾಗಿರ್ಬೋದು, ಫೀಲ್ಡ್ ವರ್ಕ್ ಹೋಗೋದಾಗಿರ್ಬೋದು, ಮತ್ತೆ ಟೀಮ್ ನ ಕಟ್ಟೋದಾಗಿರ್ಬೋದು, ಎಲ್ಲ ಕೂಡ ನನ್ನ ಅಪ್ಲೈನ್ ಸಪೋರ್ಟ್ ಇಂದ ಸೊ ನಾನು ಇವತ್ತು ದುಬೈ ಟ್ರಿಪ್ಗೆ ಫಾರಿನ್ ಟ್ರಿಪ್ ಅನ್ನೋದನ್ನ ಎಂಜಾಯ್ ಮಾಡ್ಕೊಂಡ್ ಬಂದೆ. ಸೊ ತುಂಬಾನೇ ಖುಷಿ ಆಗ್ತಿದೆ ಸರ್. ತುಂಬಾ ಚೆನ್ನಾಗಿತ್ತು. ಈ ಒಂದು ಅವಕಾಶ ನಮ್ಮಂತವ್ರಿಗೆಲ್ಲಾನು ಸಮೀರ್ ಮೋದಿ ಸರ್ ಅವ್ರು ಕೊಟ್ಟಿರೋಂತವ್ರಿಗೆ ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಈ ಒಂದು ಸೆಷನ್ ಅಲ್ಲಿ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್. ನೋಡಿ, ಈಗ ಈ ತರ ನಮಗೆ ತುಂಬಾ ಜನ ಹೋಗಿರ್ತಾರೆ, ನಮ್ಗೆ ಇಲ್ಲಿ ಗೊತ್ತಿರೋದಿಲ್ಲ. ನೀವು ಹ್ಯಾಂಡ್ ರೈಸ್ ಮಾಡಿ ಶೇರ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಮೇಡಮ್. ಯಾಕಂದ್ರೆ ಒಬ್ರು ಹಳ್ಳಿಲಿ ಇರೋರು ನೋಡಿ, ಅವ್ರು 7ನೇ ಕ್ಲಾಸ್ ಓದಿರೋದು ಅಂತ ಹೇಳಿದ್ರು. ಇಲ್ಲಿ ಮೋದಿಕೇರಿಯಲ್ಲಿ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಯಾರಿಗೆ ಕನಸಿದೆ, ಯಾರಿಗೆ ಅರ್ಜಿದೆ ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋರು ಇಲ್ಲಿ ಪ್ರತಿಯೊಬ್ಬರಿಗೂ ವೆಲ್ಕಮ್ ಮಾಡ್ತಾ ಇದಾರೆ. ಎಷ್ಟು ಖುಷಿಯಾಗಿ ಹೇಳ್ಕೊಂಡ್ರು ಮೇಡಮ್, ಫಸ್ಟ್ ಟೈಮ್ ನಾನು ಫಾರಿನ್ಗೆ ಹೋಗಿ ಬಂದಿರೋದಂತೇಳಿ. ಈ ರೀತಿ ಅವಕಾಶ ಬೇರೆ ಕಡೆ ಎಲ್ಲಾದ್ರೂ ಸಿಗುತ್ತಾ ನಮ್ಗೆ? ಖಂಡಿತ ಇಲ್ಲ ಫ್ರೆಂಡ್ಸ್. ಮೋದಿ ಕೇರ್ ಅನ್ನೋದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೀವಿ. ಯಾವ ರೀತಿ ನಮ್ಮ ಸಮೀರ್ ಮೋದಿ ಸರ್ ಬಂದ್ಬಿಟ್ಟು ಇವತ್ತು ಪ್ರತಿಯೊಬ್ಬರಿಗೂನು ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಯಾರು ಎಫರ್ಟ್ ಹಾಕ್ತಾರೆ ಅವ್ರೆಲ್ಲರೂ ಫಾರಿನ್ ಟ್ರಿಪ್ಗೆ ಹೋಗ್ಬೋದು ಅಂತ ಇಲ್ಲಿ ಪ್ರೂವ್ ಆಗಿದೆ. ಯಾಕಂದ್ರೆ ಮೇಡಮ್ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇರ್ತದೆ, ಹೌದಲ್ವಾ? ಓಕೆ, ಅದೇ ರೀತಿ ಈಗ ನೆಕ್ಸ್ಟ್ ಯಾರಿನ್ನ ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ, ಫಾರಿನ್ ರಿಟರ್ನ್ಸ್ ಇನ್ಯಾರಿದ್ದಾರೆ ಅವರು ಹ್ಯಾಂಡ್ ರೈಸ್ ಮಾಡ್ಬೋದು. ಸರ್ ಮಾತಾಡ್ತೀನಿ. ಓಕೆ ಓಕೆ, ಈಗ ತುಂಬಾ ಖುಷಿ ಆಗ್ತದೆ ಮಮತಾ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡೋದಕ್ಕೆ. ಯಾಕಂದ್ರೆ ಅವರು ತಂದೆ ಪೇರೆಂಟ್ಸ್ ನ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಇದು ಆಲ್ರೆಡಿ 2ನೇ ಟ್ರಿಪ್ ಅನ್ಸುತ್ತೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು. ಎಷ್ಟು ಖುಷಿ ಆಗತ್ತಲ್ವಾ ನಮ್ಮ ಪೇರೆಂಟ್ಸ್ ನ ಕರ್ಕೊಂಡು ಹೋಗಿದ್ದಕ್ಕೆ. ಅಂತ ಅವ್ರು ಯಾವ ರೀತಿ ಎಂಜಾಯ್ ಮಾಡಿದ್ರು ಏನು. ಈಗ ಆಲ್ರೆಡಿ ಮಮತಾ ಮೇಡಮ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ. ಅವರು ಮಾತಾಡೋದಾಗಿರ್ಬೋದು ಎಲ್ಲಾನು. ಅದಕ್ಕೋಸ್ಕರ ಈ ಒಂದು ಕಾಲಲ್ಲಿ ಮಮತಾ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್.
ಓವರ್ ಟು ಥ್ಯಾಂಕ್ ಯು ಯು ಸೊ ಮೇಡಮ್. ಮಚ್ ಸರ್. ಗುಡ್ ಮೋದಿಕೆ ಮಾರ್ನಿಂಗ್. ತುಂಬಾ ಖುಷಿ ಆಗ್ತಿದೆ. 218 ಜನ ಈ ಒಂದು ಎಕ್ಸ್ಪೀರಿಯನ್ಸ್ ನ ಕೇಳಿಸ್ಕೊತಾ ಇದ್ದಾರೆ ಅಂತ, ಹೌದಲ್ವಾ? ಆ ಎಲ್ರಿಗೂ ಏನ್ ಹೇಳ್ಬೇಕೋ ಗೊತ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕೋ ಗೊತ್ತಿಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಇದೆ. ಅಗೈನ್ ಇವತ್ತು ಸಂಡೇ ಸ್ಪೆಷಲ್ ಶುಭ ಭಾನುವಾರದಂದು ಈ ಅಂತ ಅದ್ಭುತವಾಗಿರ್ತಕ್ಕಂಥ ಮೋದಿಕೇರಲ್ಲಿ ಫಾರಿನ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ನ ಕೇಳಕ್ಕೆ 220 ಜನ ನೋಡಿ ಆಲ್ರೆಡಿ ರೈಸ್ ಆಗ್ತಾ ಇದೆ, ಜಾಯಿನ್ ಆಗಿದ್ದೀರಾ ಅಂತಂದ್ರೆ ಹೆಡ್ಸ್ ಆಫ್ ಟು ಯು ಆಲ್. ಫಸ್ಟ್ ನಿಮ್ಗೆಲ್ಲ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಒಂದು ಕನಸಿನ ಲೋಕಕ್ಕೆ ಒಬ್ರಿಗೆ ಆಗಿದೆ ಅಂದ್ರೆ ಅದು ನನಗೂ ಆಗತ್ತೆ ಅಂತ, ಹೌದಲ್ಲ? ಒಬ್ರು ಸಾಧನೆ ಮಾಡಿದ್ದಾರೆ ಅಂದ್ರೆ ಆ ಸಾಧನೆ ನಾನು ಮಾಡಬಲ್ಲೆ ಅಂತ, ಇಷ್ಟೆಲ್ಲಾ ಒಂದು ಫೀಲಿಂಗ್ಸ್ ಅನ್ನ, ಎಮೋಷನ್ಸ್ ಅನ್ನ, ಎನರ್ಜಿಯನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಆಗ್ಲೇ ನಮ್ಮ ಕಲ್ಪನಾ ಮೇಡಮ್ ಹೇಳ್ತಾ ಇದ್ರು, ಮೋದಿ ಕೇರ್ ಅಲ್ಲಿ ಏನೇ ಕೊಟ್ರು, ಸಮೀರ್ ಸರ್ ಇದನ್ನ ನನಗೆ ಕೊಟ್ಟಿದ್ದಾರೆ, ನನ್ನ ಟೀಮಿಗೆ ಕೊಟ್ಟಿದ್ದಾರೆ, ನಾನ್ ಪಡ್ಕೋಬೇಕು ಫಸ್ಟ್, ಅದನ್ನೆಲ್ಲ ನನ್ನ ಟೀಮಿಗೆ ಹಂಚಬೇಕು ಅನ್ನೋದಷ್ಟೇ. ಎಷ್ಟು ಇಟ್ ಇಸ್ ಎ ಓಪನ್ ಫೀಲ್ಡ್. ಫಸ್ಟ್ ಆಫ್ ಆಲ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ, ನಿನ್ನೆ ನಾನು 46 ನಿಮಿಷ ನಮ್ಮ ಲೀಡರ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೆ. ಆಕ್ಚುಲಿ ನಿಮ್ಗೆ ನನ್ನ ಬಗ್ಗೆ ಗೊತ್ತೇ ಇದೆ, BA ಗ್ರಾಜುಯೇಟ್, ಸಾಫ್ಟ್ವೇರ್ ಉದ್ಯೋಗಿ ಆಗಿದೆ, ಟೀಚಿಂಗ್ ಅಲ್ಲಿ ಇದ್ದೆ. ಎಲ್ಲೂ ಕೂಡ ಒಂದು ಫಾರಿನ್ ಟ್ರಿಪ್ ನ, ಒಂದು ವಿದೇಶ ಪ್ರವಾಸವನ್ನ ಎಂಜಾಯ್ ಮಾಡಕ್ ಆಗಿರ್ಲಿಲ್ಲ. ನಾನು ಕಾರ್ಪೊರೇಟ್ ಲೈಫ್ ಅಲ್ಲಿ ಇರುವಾಗ್ಲೂ ಕೂಡ ನಾನೊಂದು ಇಟಾಲಿಯನ್ ಪ್ರಾಜೆಕ್ಟ್ ಗೆ ವರ್ಕ್ ಮಾಡ್ತಿದ್ರೆ ಅಲ್ಲೆಲ್ಲ ಎಂಜಾಯ್ಮೆಂಟ್ ಆ ತರದ್ ಏನಿರಲ್ಲ. ನಿಮ್ಗೆ ಏನೇ ಕೊಟ್ರು, ಒಂದು ಕೆಲಸ ಕೊಟ್ಟು ವಿದೇಶಕ್ಕೆ 3 months 4 months ಕಳಿಸ್ತಾರೆ. ಅಲ್ಲೂ ಕೂಡ ಎಷ್ಟು ಫೈಟಿಂಗ್ ಇರುತ್ತೆ, ಎಷ್ಟು ರಾಜಕೀಯ ಇರುತ್ತೆ ಅಂತಂದ್ರೆ ಅಷ್ಟು ಈಸಿಯಾಗಿ ನಿಮ್ಮನ್ನ ಮುಂದುವರಿಯಕ್ಕೆ ಬಿಡಲ್ಲ. ಲೆಗ್ ಪುಲ್ಲಿಂಗ್ ಅಂತೀವಲ್ವಾ, ಎಲ್ಲಾ ಕಾಲೆಳೆಯೋರು, ನಿಮ್ಮನ್ನ ಮುಂದೆ ಬರಕ್ಕೆ ಬಿಡಲ್ಲ. ಅಂತದ್ದು 2 ಸಾರಿ ನನಗೆ ಅವಕಾಶ ಮಿಸ್ ಆಗಿತ್ತು ನಾನು ಕಾರ್ಪೊರೇಟ್ ಲೈಫ್ ಅಲ್ಲಿ ಕೆಲಸ ಮಾಡುವಾಗ. ಅವಾಗ ಅನ್ಕೋತಾ ಇದ್ದೆ, ಅಯ್ಯೋ ವಿದೇಶ ಪ್ರವಾಸ ಅನ್ನೋದು ಫ್ಯಾಮಿಲಿ ಜೊತೆ ಹೋಗ್ಬೇಕಾ, ಫ್ಯೂಚರ್ ಅಲ್ಲಿ ಯಾವಾಗ ಒಂದ್ ದಿವಸ ಹೋಗ್ಬೇಕು ಅಂತ, ಬಿಫೋರ್ ಮೋದಿ ಕೇರ್. ಬಟ್ ಮೋದಿ ಕೇರ್ ಬಂದ ಮೇಲೆ, ಪ್ಲಾನ್ ಅರ್ಥ ಆದ್ಮೇಲೆ, ಇಲ್ಲಿ ನಾನು ಸೀರಿಯಸ್ ಆಗಿ ನಿಂತ ಮೇಲೆ, ನಾನು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು, ಲೀಡರ್ ಆಗಿ ಬೆಳಿಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಫಸ್ಟ್ ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫೈ ಅನೌನ್ಸ್ ಆಗಿದ್ದು. ಅಲ್ಲಿಂದ ಹೇಗೆ ವರ್ಕ್ ಮಾಡ್ಬೇಕು ಅಂತ, ನಿಜವಾಗೂ ಕನಸು ಎಲ್ರಿಗೂ ಇರುತ್ತೆ. ಒಂದು ಹೋರಾಟದ ಮನೋಭಾವ ಇರ್ಬೇಕು ಮನುಷ್ಯನಿಗೆ. ಯಾಕೆ ಹೇಳ್ತೀನಿ ಅಂದ್ರೆ, ಖಂಡಿತ ಇದು ನಿಮ್ಮನ್ನ ನೀವು ಚೆಕ್ ಮಾಡ್ಕೊತಾ ಬನ್ನಿ. ಚಿಕ್ಕದ್ರಿಂದನೂ ಒಂದು ಹೋರಾಟದ ಮನೋಭಾವ ಇದೆ. ನಾನು ಚಿಕ್ಕದ್ರಲ್ಲಿ ಅಪ್ ಟು 10th ವರ್ಗುನು ಕೂಡ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ನನಗೆ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ನಮ್ ತಂದೆ ಹೇಳೋರು, ನೀನ್ ಫ್ರೀ ಸೀಟ್ ತಗೊಂಡ್ರೆ ಮಾತ್ರ ನಿನಗೆ ಇಂಜಿನಿಯರಿಂಗ್ ಕಳ್ಸೋದು, ಇಲ್ಲ ಅಂದ್ರೆ ನೀನ್ BSc ಓದಿಸಿ ಮದುವೆ ಮಾಡ್ಬಿಡ್ತೀನಿ ಅಂತ. ಆದ್ರೆ ನನ್ನ ಕನಸು ಕನ್ನಡ ಮೀಡಿಯಂ ಇಂದ ಓದಿದ್ರು ಇಂಗ್ಲಿಷ್ ಮೀಡಿಯಂಗೆ ಬಂದು ಇಂಜಿನಿಯರಿಂಗ್ ಸೀಟ್ ತಗೋಬೇಕು ಅಂತ. ಕನ್ನಡ ಎಷ್ಟು ಕಷ್ಟ ಇರುತ್ತೆ, ಅಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ. ನಮ್ ಬ್ರದರ್, ಈ ಗಂಡ್ ಮಕ್ಳಾದ್ರೆ ಪೇಮೆಂಟ್ ಸೀಟ್ ಕೊಟ್ಟು ಓದಿಸ್ತಾರೆ. ನಮ್ ಬ್ರದರ್ಗೆ ಪೇಮೆಂಟ್ ಸೀಟ್ ಕೊಟ್ಟು ಓದಿಸ್ತೀನಿ, ನೀನ್ ಹೆಣ್ಮಗಳಲ್ವಾ, ಸಾಕು ಫ್ರೀ ಸೀಟ್ ಅಲ್ಲಿ ಸಿಕ್ಕರೆ ಓದಿಸೋದು, ಇಲ್ಲ ಅಂದ್ರೆ ಇಲ್ಲ ಅಂತ. ಅಲ್ಲೂ ಆಪ್ಷನ್. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಮನಸ್ಸು ಮಾಡಿದ್ರೆ ನೀವು ಆಸೆ ಪಟ್ಟಿದ್ದನ್ನ ಪಡ್ಕೋಬೇಕು ಅನ್ನೋಂಗಿದ್ರೆ, ಆ ಹೋರಾಟದ ಮನೋಭಾವ, ಆ ಕಿಚ್ಚು ನನ್ನಲ್ಲಿ ಇರ್ಬೇಕು. ನಾನು ಆಸೆ ಪಟ್ಟಿದ್ದನ್ನ ಪಡ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಬಂದು CET ಅಲ್ಲಿ ಫ್ರೀ ಸೀಟ್ ತಗೊಂಡು ಇಂಜಿನಿಯರಿಂಗ್ ಮಾಡಿದ್ದು. ಕಾರ್ಪೊರೇಟ್ ಅಲ್ಲಿ ಕೆಲಸ ತಗೋಬೇಕು ಅಂತ ಆಸೆ ಇತ್ತು, ಅದನ್ನು ಕಷ್ಟಪಟ್ಟು ಕೋರ್ಸ್ಗಳು ಮಾಡಿ, ಫ್ಯಾಮಿಲಿ ಸಪೋರ್ಟ್ ಇಂದ, ಹಸ್ಬೆಂಡ್ ಸಪೋರ್ಟ್ ಇಂದ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿದ್ದು. ಯಾವುದನ್ನು ಕೂಡ ಆಸೆ ಪಟ್ಟಿದ್ದನ್ನ ನಾನು ಜೀವನದಲ್ಲಿ ಪಡ್ಕೊಂಡಿದೀನಿ, ಹೋರಾಟ ಮಾಡಿ ಪಡ್ಕೊಂಡಿದೀನಿ. ಆ ಹೋರಾಟದ ಮನೋಭಾವ ನಿಮ್ಮ ಕನಸನ್ನ ನನಸು ಮಾಡ್ಕೊಳಕ್ಕೆ, ಆಸೆನ ಈಡೇರಿಸ್ಕೊಳ್ಳೋ ತಾಕತ್ತು ನನ್ನಲ್ಲಿದೆ. ಅದನ್ನ ಪ್ರಚೋದನೆ ಮಾಡಿ ನಾನು ಪಡ್ಕೋಬೇಕು, ಆ ನಿರಂತರ ಪರಿಶ್ರಮ. ಮೋದಿ ಕೇರಲ್ಲಿ ಟ್ರಿಪ್ ಈಸಿ ಇರುತ್ತಾ ಹೇಳಿ? ಪ್ಯೂರ್ PGBV ಮಾಡೋದು ಎಷ್ಟು ಕಷ್ಟ ಇದೆ. ಕಷ್ಟ ಅಂತ ಅನ್ಕೋಬಾರ್ದು, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನನಗೆ ಬೇಕು, ನಾನು ಪಡ್ಕೋಬೇಕು. ಈಗ ನೀವು ಮಕ್ಕಳನ್ನ ಸ್ಕೂಲಿಗೆ ಹಾಕ್ತೀರಿ, SSLC ಎಕ್ಸಾಮ್ ಈಸಿ ಇರುತ್ತಾ? SSLC ಎಕ್ಸಾಮ್ ಮಗು ಬರೆಯೋ ಅಷ್ಟರಲ್ಲಿ 5 ಸಾರಿ ಪ್ರಿಪರೇಟರಿ ಮಾಡಿರ್ತಾರೆ ಮಗು, ಹೌದಾ? PUC ಅಲ್ಲಿ CET ಕೋಚಿಂಗು, ನೀಟಲ್ಲಿ ಈಸಿಯಾಗಿ ಕೊಟ್ಬಿಡ್ತಾರೆ ಡಾಕ್ಟರ್ ಸೀಟು. ಇವತ್ತು 1 ಕೋಟಿ 2 ಕೋಟಿ 3 ಕೋಟಿವರೆಗೂ ಸೀಟ್ ಡಿಮ್ಯಾಂಡ್ ನಡೀತಾ ಇದೆ. MD ಸೀಟ್ ತಗೊಳ್ಳೋದು ಎಷ್ಟು ಕಷ್ಟ. ಯಾವುದೇ ಕ್ಷೇತ್ರದಲ್ಲೂ ಕೂಡ ಈಸಿಯಾಗಿ ಯಾವ್ದು ಸಿಗಲ್ಲ. ಅದನ್ನ ಹೋರಾಟ ಮಾಡಿ, ಶ್ರಮದಿಂದ, ಪರಿಶ್ರಮದಿಂದ ನಾನು ಪಡ್ಕೋಬೇಕು. ಆ ಹೋರಾಡೋ ಮನೋಭಾವ ನಿಮ್ಮಲ್ಲಿದ್ರೆ ಮೋದಿ ಕೇರಲ್ಲಿ ಎಲ್ಲವನ್ನೂ ಪಡ್ಕೋಬಹುದು, ಅದ್ಭುತವಾಗಿ ಪಡ್ಕೋಬಹುದು. ಫಸ್ಟ್ ಫಾರಿನ್ ಟ್ರಿಪ್ ಥೈಲ್ಯಾಂಡ್ ಅಂತೂ ಅದ್ಭುತವಾಗಿ ಎಂಜಾಯ್ ಮಾಡಿದ್ವಿ. ನಮ್ ತಂದೆನೂ ಕೂಡ ಜಿಯೋಗ್ರಫಿ ಟೀಚರ್, ಅವ್ರ ಸ್ಟೂಡೆಂಟ್ ಕೂಡ ನಾನು. ತುಂಬಾ ಆಸೆ ಇತ್ತು ಅವ್ರಿಗೆ. ಭೂಗೋಳದಲ್ಲಿ ಎಲ್ಲವನ್ನು ಪುಸ್ತಕದಲ್ಲಿ ಓದಿರ್ತಾರೆ, ಆದ್ರೆ ಅದನ್ನ ಟಚ್ ಅಂಡ್ ಫೀಲ್ ಅಂತ, ಈ ದೇಶ ಇಲ್ಲಿದೆ, ಈ ದೇಶದ ಕಲ್ಚರ್ ಇದು, ಇಲ್ಲಿ ಹೋಗ್ಬೇಕು, ಈ ನೆಲ ಜಲವನ್ನ ನಾನು ಸ್ಪರ್ಶ ಮಾಡ್ಬೇಕು, ನಾನಲ್ಲಿ ಎಂಜಾಯ್ ಮಾಡ್ಬೇಕು ಅಂತ. ನಾವೇನ್ ವಿದೇಶದಲ್ಲಿ ಜೀವನ ಮಾಡಕ್ ಹೋಗಲ್ಲ, ಆ ಸಂಸ್ಕೃತಿಯನ್ನ, ಪರಿಸರವನ್ನ, ನೆಲ ಜಲವನ್ನ ಇಷ್ಟಪಟ್ಟು ನೋಡಿ ಬರ್ಬೇಕು ಅನ್ನೋದೊಂದು ಆಸೆ ಮನುಷ್ಯನಿಗಿರುತ್ತೆ. ನನಗಂತೂ ಯಾವಾಗ್ಲೂ ಇದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಸುಮ್ನೆ ಹೇಳಿಲ್ಲ. ಅದನ್ನೆಲ್ಲ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಎಲ್ಲವನ್ನೂ ಪೂರ್ವಿಕರು ಕರಾರುವಕ್ಕಾಗಿ ಯಾಕೆ ಮಾಡಿದ್ದಾರೆ ಅಂದ್ರೆ, ಅದು ಅಕ್ಷರ ಸತ್ಯ ಆಗತ್ತೆ ಅಂತ. ನಮ್ ತಂದೆ ತಾಯಿ ಇಬ್ರು ಎಷ್ಟು ಎಂಜಾಯ್ ಮಾಡಿದ್ರು. ಆಫ್ಟರ್ ದಟ್ ನೋಡಿ 18 ತಿಂಗಳಲ್ಲಿ ನನಗೆ ಮತ್ತೆ ಕ್ರೂಸ್ ಟ್ರಿಪ್ ಅವಕಾಶ ಸಿಕ್ತು. ಸಮುದ್ರದಲ್ಲಿ
ಸಮುದ್ರದ ಮಧ್ಯದಲ್ಲಿ ಆ ಸಮುದ್ರ ಯಾನ ಮಾಡ್ತಾ ಆ ವಂಡರ್ಫುಲ್ ಒಂದು 5 ಸ್ಟಾರ್ ಹೋಟೆಲ್ ನೋಡಿ, ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಒಂದು ಹಡಗಿನಲ್ಲೇ ಒಂದು 5 ಸ್ಟಾರ್ ಹೋಟೆಲ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಅದ್ಭುತ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ ಜಗತ್ತು ಅಂದ್ರೆ, ನಾವಿನ್ನ ಎಲ್ಲಿದೀವಿ? ನಾವಿನ್ನ ಮೋದಿ ಕೇರ್ನ ಯಾವ ಯಾವ ವೇಗದಲ್ಲಿ ಮಾಡ್ತಾ ಇದೀವಿ ಅನ್ನೋದನ್ನ ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ನಿಜವಾಗ್ಲೂ ಅಷ್ಟು ಖುಷಿ ಪಟ್ವಿ ಕ್ರೂಸ್ ಅನ್ನು ಕೂಡ. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್ ಆಫ್ ದುಬೈ. ವಾವ್ ನನ್ನ 8 ತಿಂಗಳ ಪರಿಶ್ರಮ ಇಲ್ಲ. ಇದು ನೋಡಿ, ಎಲ್ರಿಗೂ ನೀವಿಲ್ಲ ಬಿಸ್ನೆಸ್ ಅಲ್ಲಿ ಇರೋರಿಗೆ ಗೊತ್ತಿದೆ. ಎಲ್ಲಾ ಡೈರೆಕ್ಟರ್ ಲೆಗ್ಗಿಂದ ಹಿಡಿದು ಬಿಟ್ಟು ಪಕ್ಕದಲ್ಲಿ ನಾನು PGBU ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾರಿಗೂ ಈಸಿ ಇರಲ್ಲ ಫ್ರೆಂಡ್ಸ್. ಯಾವ್ದು ಈಸಿಯಾಗಿ ಬಂದಿದ್ದು ನಿಮಗೆ ಖುಷಿ ಕೊಡಲ್ಲ ಯಾವತ್ತೂನು ಕೂಡ. ಈಗ ನೋಡಿ, ನೀವೊಂದು ಮನೆ ಕಟ್ಟಿರ್ತೀರಾ, ಆ ಮನೆ ಕಟ್ಟಕ್ಕೆ ಎಷ್ಟು ಕಷ್ಟ ಪಟ್ಟಿರ್ತೀರಾ, ಸೈಟ್ ತಗೊಳಕ್ ಎಷ್ಟು ಹೊಂದಿಸಿರ್ತೀರಾ, ಮನೆಯ ಒಂದೊಂದು ಇಟ್ಟಿಗೆಯಲ್ಲೂ ನಿಮ್ಮ ಪರಿಶ್ರಮ ಇರುತ್ತೆ, ನಿಮ್ಮ ಸೇವಿಂಗ್ಸ್ ಇರುತ್ತೆ, ನಿಮ್ಮ ಬೆವರಿನ ಹನಿ ಇರುತ್ತೆ. ಹಂಗೇನೆ ಒಂದು PGBV ಮಾಡುವಾಗ ನಿಜವಾಗೂ ಡೈಲಿ 8 ಅವರ್ಸ್ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅಷ್ಟು PGBVಯ ಒಂದು ಇದೇನ್ BV ಬಂದಿದೆಯಲ್ಲ, 1,500 2,000 ಪ್ರಾಡಕ್ಟ್ ಅನ್ನ ರಿಟೇಲ್ ಮಾಡಿರೋದು. ಫ್ರೀಡಮ್ ನ್ಯಾಪ್ಕಿನ್, ಲಿಪ್ ಬಾಮ್, ಇವತ್ತು ನಾನು ಏನ್ ಹಚ್ಕೊಂಡಿದ್ದೀನಿ 100 ಲಿಪ್ ಬಾಮ್ ಒಂದ್ ತಿಂಗಳಿಗೆ ಮಾಡೋದು. ಟೀ ಟ್ರೀ ಆಯಿಲ್ ಕಾಂಬಿನೇಷನ್, ಪ್ಲಾನ್ ದ ವರ್ಕ್ ದ ಪ್ಲಾನ್ ಅಂತೀವಿ. ಎಲ್ಲಿ PGBV ತೆಗಿಬಹುದು, ಟೀ ಟ್ರೀ ಆಯಿಲ್ ಎಲ್ಲಿ ಮೂವ್ ಮಾಡ್ಬೋದು, ಪೈನ್ ಆಯಿಲ್ ಎಲ್ಲಿ ಮೂವ್ ಮಾಡ್ಬೋದು, ಎಷ್ಟು ಫಾಸ್ಟ್ ಆಗಿ. ಈಗ ಯಾಕೆಂದ್ರೆ ಟೀಮ್ ಇಂದ ಬಿಸ್ನೆಸ್ ಬರೋದು, ಟೈಟಲ್ ಅಚೀವ್ ಆಗುತ್ತೆ. PGBV, ಪ್ಯೂರ್ PGBV ಹೊಸ ಸ್ಪಾನ್ಸರ್ ಮಾಡ್ಬೇಕು, ಡೈಲಿ ಎಷ್ಟು ಮಾಡ್ಬೇಕು, ಡೈಲಿ ಟಾರ್ಗೆಟ್ 3,000 5,000 2,000 3,000 ಇಲ್ಲದೆ ಎಂದು ನನ್ ಮನೆಗೆ ಬಂದಿಲ್ಲ. 5 ಕಾಯಿನ್ ಒಂದು ಸ್ಟೋರಿ ಹೇಳ್ತಾರೆ ಗೊತ್ತಾ? ಈ ಅದು ಒಂದು ರಾಜು ಸರ್ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಸ್ಟೋರಿ ಹೇಳ್ತಾರೆ. ಇಷ್ಟು ಕೆಲಸ ಆಗದೇನೆ ನಾವು ಮನೆಗೆ ಬರಬಾರ್ದು, ಇಷ್ಟು ಡೆಮೋ, ಇಷ್ಟು ಪ್ಲಾನ್ ಆಗದೇನೆ ನನ್ ಮನೆಗೆ ಬರಬಾರ್ದು ಅಂತ ಟಾರ್ಗೆಟ್ ಮಾಡಿ. ನನಗ್ ಬೇಕು, ನಾನು ದುಬೈ ಟ್ರಿಪ್ ಹೋಗ್ಬೇಕು, ನಮ್ ತಂದೆ ಕನಸು. 84 ವರ್ಷ ಗೊತ್ತಿಲ್ಲ. ಇವತ್ತು ತಾಯಿ ಋಣ, ತಂದೆ ಋಣ, ಮಣ್ಣಿನ ಋಣ, ಯಾರ ಋಣನೂ ನಾವು ತೀರ್ಸಕ್ಕಾಗಲ್ಲ, ಗುರುವಿನ ಋಣ. ಒಬ್ಬ ಮಕ್ಕಳಾಗಿ ನಾವ್ ಏನ್ ಮಾಡ್ಬೋದು ಹೇಳಿ? ಯಾವತ್ತು ಒಂದು ಡೈರೆಕ್ಟರ್ ಪ್ಲಾನ್ ಕೊಡುವಾಗ ಒಂದು ಪ್ರೆಸೆಂಟೇಶನ್ ಅಲ್ಲಿ ಹೇಳ್ತಾರೆ, ನೀವು ಡ್ರೀಮ್ಸ್ ಬರೀರಿ, ಆ ಡ್ರೀಮ್ಸ್ ಅನ್ನ ನಿಮ್ ಮಕ್ಳಿಗೆ ಕನೆಕ್ಟ್ ಮಾಡಿ, ನಿಮ್ಮ ತಂದೆ ತಾಯಿ ಕನೆಕ್ಟ್ ಮಾಡಿ, ನಿಮ್ಮ ಹಸ್ಬೆಂಡಿಗೆ ಕನೆಕ್ಟ್ ಮಾಡಿ. ಮಗು, ಈ ಸಲ ನನಗೆ LPB ಬಂದ್ರೆ, ಈ ಸಲ ಇಷ್ಟು ಬಂದ್ರೆ ನಿನಗೊಂದು ಸೈಕಲ್ ತೆಕ್ಕೊಡ್ತೀನಿ, ನಿನಗೆ ಇದನ್ನ ಮಾಡಿಸ್ಕೊಡ್ತೀನಿ, ನಾನು ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಆ ಮಗು ನಿಮಗೆ ರಿಮೈಂಡ್ ಮಾಡುತ್ತೆ, ಅಮ್ಮ ನನಗೆ ಸೈಕಲ್ ಯಾವಾಗ ಕೊಡಿಸ್ತೆ. ಮಕ್ಳು ಎಷ್ಟು ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ ಗೊತ್ತಾ? ಅವ್ರಿಗೆ ಏನಾದ್ರು ಬೇಕಾಗಿದ್ದು ನೀವು ಒಂದ್ಸಲಿ ಹೇಳ್ಬಿಟ್ರೆ ಸಾಕು, ನೀವು ಮರೆತ್ರು ಮಕ್ಳು ಮರೆಯಲ್ಲ. ಹಂಗೆ ನಿಜವಾಗೂ ನನಗೂ ಕಷ್ಟ ಇತ್ತು, ಎಲ್ಲೋ ಒಂದ್ ಕಡೆ ಮಾಡ್ಲಾ, ಕಷ್ಟ ಆಗ್ತದೆ. ಕಷ್ಟ ಅಂತ ಯಾವತ್ತು ನಮ್ಮ DG ಫ್ಯಾಮಿಲಿ ಬ್ಲಡ್ ಹಂಗಿದೆ. ಸೋಲನ್ನ ಒಪ್ಪಿಕೊಳ್ಳದ ಮನೋಭಾವ ಯಾವತ್ತೂ ಕೂಡ. ಏನ್ ಬೇಕು ಅಂತೀವೋ ಅದನ್ನ ಹೋರಾಟ ಮಾಡಿ ಪಡ್ಕೋಬೇಕು. ಸಾಧನೆ ಮಾಡೋದ್ರಲ್ಲಿ ಆ ಛಲವನ್ನ ಭಗವಂತ ಎಲ್ಲರಲ್ಲೂ ತುಂಬಿರ್ತಾನೆ. ಅದು ಸ್ಪೆಷಲ್ ಆಗಿ ನನಗೆ ಇದ್ದೇ ಇದೆ, ಯಾವತ್ತೂ ನಾನು ಬಿಟ್ಕೊಡಲ್ಲ. ಎಷ್ಟು ಹೋರಾಟ ಮಾಡಿದೀವಿ ಅಂದ್ರೆ, ಎಲ್ಲಿ ಕೂಡ ಥ್ಯಾಂಕ್ಸ್ ಟು ಇದು ಏನು ನಮ್ಮ ಫ್ರೀ ಬಸ್ ಬಿಟ್ಟಿದ್ದಾರೆ. ನಿಜವಾಗೂ ಬೆಳಗ್ಗೆ ನಾನು 10,000 15,000 ಪ್ರಾಡಕ್ಟ್ ತುಂಬಿಕೊಂಡು ಹೋದ್ರೆ, ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರಾಡಕ್ಟ್ ತಗೊಂಡು ರಿಸೋರ್ಸ್ ಪರ್ಸನ್ ನ ಕನೆಕ್ಟ್ ಮಾಡಿ, ರಿಟೇಲ್ ಮಾಡಿ, ಸ್ಪಾನ್ಸರ್ ಮಾಡಿ, ಸುತ್ತಮುತ್ತ ಎಷ್ಟು ಅವಕಾಶಗಳಿದೆ. ಪಾಸಿಬಿಲಿಟಿಗೆ ವರ್ಕ್ ಮಾಡ್ಬೇಕು. ಜನ ಬೇಕಾದಷ್ಟು ಕೋಟಿ ಜನಸಂಖ್ಯೆ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ನ ಎಷ್ಟು % ಜನಕ್ಕೆ ರೀಚ್ ಆಗಿದೆ ಅನ್ಕೋತೀರಾ? ಜನಕ್ಕೆ ನಾನು ಹೇಳಕ್ ತಯಾರಿದ್ದೀನ, ಮನೆ ಬಿಟ್ಟು ಹೊರಡಕ್ ತಯಾರಿದ್ದೀನ. ಬೇಕು ಅಂದಿದ್ದನ್ನ ನಾನ್ ಕೂತಲ್ಲೇ ಯಾವತ್ತೂ ಸಕ್ಸಸ್ ಸಿಗಲ್ಲ. ಅದನ್ನ ಹೋರಾಟ ಮಾಡಿಯೇ ಪಡ್ಕೋಬೇಕು, ಖುಷಿಯಿಂದ ಪಡ್ಕೋಬೇಕು. ನಾನ್ ತಲುಪಿಸ್ಬೇಕು ಜನಗಳಿಗೆ. ಎಂತ ಒಳ್ಳೆ ಅಪರ್ಚುನಿಟಿ ನೋಡಿ. BE ಮಾಡಿ, MBA ಮಾಡಿ, ಕಾರ್ಪೊರೇಟ್ ಅಲ್ಲಿ ಇದ್ರೂ ಕೂಡ ಒಂದು ವಿದೇಶ ಪ್ರವಾಸ ಮಾಡಿಸ್ಲಿಲ್ಲ. ಎಲ್ಲಿ ಯಾವುದೇ ಕಂಪನಿಗಳು ಮಾಡ್ಸೋದು ಇಲ್ಲ. ಅವ್ರು ನಮ್ಮನ್ನ ದುಡಿಸ್ಕೋತಾರೆ, ನಮಗಂದಿಷ್ಟ ನಾನ್ ಮಾಡಿರೋ ಕೆಲ್ಸಕ್ಕೆ ಸಂಬಳ ಕೊಡ್ತಾರೆ. ಆದ್ರೆ ಮೋದಿ ಕೇರಲ್ಲಿ ಹೆಲ್ತ್ ಕೊಟ್ಟು, ವೆಲ್ತ್ ಕೊಟ್ಟು, ಹ್ಯಾಪಿನೆಸ್ ಕೊಟ್ಟು, ಅನ್ಕಂಡೀಷನಲ್. ದುಬೈ ಅದ್ಭುತ ಸಿಟಿ, ಮರಳುಗಾಡಲ್ಲಿ ಇರ್ತಕ್ಕಂತ ಒಂದು ಸಿಟಿ. ಎಷ್ಟು ನೀವು ನನ್ನ ರೀಲ್ಸ್ ನೋಡಿದೀರಾ, ತುಂಬಾ ಜನ ಸ್ಟೇಟಸ್ ನೋಡಿದೀರಾ. ಪ್ರತಿ ಕ್ಷಣ ನಾನು ಎಂಜಾಯ್ ಮಾಡಿದೀನಿ. ಅದು ಎಂತ ಲೀಡರ್ಸ್ ಗಳ ಜೊತೆ. GRDD ಟೀಮ್, ವಾವ್. ಮಂಜುನಾಥ್ ಶೆಟ್ಟಿ ಸರ್, ಮಧುಸೂದನ್ ಶೆಟ್ಟಿ ಸರ್, ಸಂತೋಷ್ ಶೆಟ್ಟಿ ಸರ್, ವೀರೇಶ್ KB ಸರ್, ವಾವ್. ಅಂತ ಲೀಡರ್ ಗಳ ಜೊತೆ ಒಂದ್ ಅರ್ಧ ಗಂಟೆ ಟೈಮ್ ಸಿಗೋದು ಕಷ್ಟ. ಟ್ರೈನಿಂಗ್ ಮೀಟಿಂಗ್ ಗಳಲ್ಲಿ ನಾವು ಮೀಟ್ ಮಾಡ್ತೀವಿ, ಶೇಕ್ ಹ್ಯಾಂಡ್ ಮಾಡ್ತೀವಿ, ಒಂದಿಷ್ಟು ಟ್ರೈನಿಂಗ್ ಅನ್ನ ಕೇಳ್ತೀವಿ. ಆದ್ರೆ 4-5 ದಿನ ಅವ್ರ ಜೊತೆ ಒಡನಾಟ ಮಾಡೋದು, ಅವರ ಒಂದು ಜೀವನದ ಹೋರಾಟ, ಬಿಸ್ನೆಸ್ ನ ಹೋರಾಟ, ಅವರ ವೈಯಕ್ತಿಕ ವಿಷಯಗಳನ್ನ ತಿಳ್ಕೊಂಡಾಗ ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತೆ. ಅಂದ್ರೆ ರಿಯಲಿ ಐ ಆಮ್ ಬ್ಲೆಸ್ಡ್. ಆ 8 ತಿಂಗಳ ಪರಿಶ್ರಮ ಪ್ರತಿ ಹಂತದಲ್ಲೂ ಕೂಡ ನಾವು ಎಂಜಾಯ್ ಮಾಡೋದು. ನಿಜವಾಗ್ಲೂ ಮೋದಿ ಕೇರಲ್ಲಿ ಏನೇ ಕೊಟ್ಟರು ಬೆಸ್ಟ್ ಕೊಡ್ತಾರೆ. ಒಂದು ಪ್ರಾಡಕ್ಟ್ ಆಗಿರ್ಬೋದು, ಆ ಹೋಟೆಲ್, ನಿಜವಾಗೂ ಆ ಹೋಟೆಲ್ ಹೆಂಗಿತ್ತು ಅಂದ್ರೆ ಅದ್ಭುತ. ಆ ಪಂಚತಾರ ಹೋಟೆಲ್ಗಳಲ್ಲಿ ನಮ್ಮಂತವ್ರು 4-5 ದಿನ ಇರೋದು, ಅಲ್ಲಿ ಎಂಜಾಯ್ ಮಾಡೋದು, ಅಲ್ಲಿ ಫುಡ್ ನ ಎಂಜಾಯ್ ಮಾಡೋದು, ಎಲ್ಲ ಫ್ರೀ. ಅಕ್ಷಿದತ್ತ ಮೇಡಮ್ ಟೆಸ್ಟಿಮನಿ ಕೊಡುವಾಗ ಹೇಳ್ತಾ ಇದ್ರು, ನಾನು ಫ್ಯಾಮಿಲಿ ಟ್ರಿಪ್ ಬಂದಿದ್ವಿ, ನಾನು ಹಸ್ಬೆಂಡು ನನ್ನ ಬರ್ತ್ಡೇಗೆ. ಇದೇ ದುಬೈಗೆ 4-5 ಲಕ್ಷ ಖರ್ಚಾಯ್ತು. ನಾವಿಬ್ರು ಒಂದು ಹೋಟೆಲ್ ಒಂದು ಊಟ ಮಾಡಕ್ಕೆ ಎಷ್ಟು ಎಕ್ಸ್ಪೆನ್ಸ್ ಇರುತ್ತೆ, ಒಂದು ಕ್ಯಾಬ್ ನೀವು ಬುಕ್ ಮಾಡ್ಕೊಂಡು ಓಡಾಡಕ್ಕೆ ಎಷ್ಟು ಎಕ್ಸ್ಪೆನ್ಸ್ ಇರುತ್ತೆ. ಇಲ್ಲಿ ಮೋದಿ ಕೇರಲ್ಲಿ ಟೋಟಲಿ ಫ್ರೀ, ಉಚಿತವಾಗಿ. ಬಿಸ್ನೆಸ್ ಪ್ರಯಾರಿಟೀಸ್, ಬಿಸ್ನೆಸ್ ಕ್ರೈಟೀರಿಯಾ ಏನ್ ಕೊಟ್ಟಿರ್ತಾರೆ ಅದನ್ನ ನೀವು ರೀಚ್ ಮಾಡಿದ್ರೆ ಕಂಪನಿ ಎಷ್ಟು ಒಳ್ಳೆ ಅವಕಾಶವನ್ನ ಉಚಿತವಾಗಿ ನೀವು ಹೋಗಿ ಬರೋದನ್ನ ಕೊಡುತ್ತೆ. ಅದ್ರ ಜೊತೆಗೆ ನಿಮ್ಮ ಬ್ಲಡ್ ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ನು ಕೂಡ ನೀವು ನಾಮಿನಲ್ ಫೀ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂತಂದ್ರೆ
ವಾವ್! ಏನ್ ಹೇಳ್ಬೇಕು ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಸರ್. ಪ್ರತಿಕ್ಷಣ ರಾಜು ಸರ್, ವಿಜಯ್ ಸರ್‌ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಬಿಕಾಸ್ ಐ ಅಪ್ರಿಶಿಯೇಟ್ ಮೈ ಅಪ್ಲೈನ್ಸ್ ಅಪಾರ್ಟ್ ಫ್ರಮ್ ದ ರಿಲೇಟಿವ್ಸ್. ದೇ ಆರ್ ಮೈ ಗುರೂಸ್, ದೇ ಆರ್ ಮೈ ಮೆಂಟರ್ಸ್. ನನ್ನನ್ನ ಇಷ್ಟು ಫಾಲೋ ಅಪ್ ಮಾಡಿ, ಇಷ್ಟು ಈ ಅವಕಾಶವನ್ನ ಅರ್ಥ ಮಾಡಿಸಿ, ಇದರಲ್ಲಿ ನಮ್ಮ ಬದುಕನ್ನ ಸುಂದರವಾಗಿ ಕಟ್ಕೋಬಹುದು ಅಂತ. ಏನ್ ಹೇಳ್ತಾರೆ, ಲಿವಿಂಗ್ ದ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅಂತ. ಒಂದು ಜೀವನವನ್ನ ಉತ್ಕೃಷ್ಟ ಗುಣಮಟ್ಟದಲ್ಲಿ ಬದುಕ್ಬೋದು, ಎಂಜಾಯ್ ಮಾಡ್ಬೋದು, ಎಲ್ಲರ ಜೊತೆ ಒಡನಾಟ. ಅಲ್ಲಿ ಇರ್ತಕ್ಕಂಥ ಅಷ್ಟೂ ಜನ ಇರ್ರೆಸ್ಪೆಕ್ಟಿವ್ ಆಫ್ ದ ಟೀಮ್, ಆಲ್ ಓವರ್ ಎಷ್ಟು ರಾಜ್ಯಗಳಿಂದ ಬಂದಿದ್ರು, ಎಲ್ಲಾ GRDDs ನ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಟೆಸ್ಟಿಮೋನಿ ತಿಳ್ಕೊಳ್ಳೋದು, ಅವ್ರ ಹೆಂಗ್ ಸಾಮ್ರಾಜ್ಯ ಕಟ್ತಿದ್ದಾರೆ, ಅವ್ರ ಹೆಂಗ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಒಬ್ಬೊಬ್ಬರ ಟೆಸ್ಟಿಮೋನಿ ಕೇಳ್ತಾ ಇದ್ರೆ ನಾವು ಕರ್ನಾಟಕದಲ್ಲಿ ನಮ್ಮ ಟೀಮ್ ಅಲ್ಲಿ, ನಮ್ಮ ಎಸ್ಪೆಷಲಿ ದೃಢ ಸಂಕಲ್ಪ ಟೀಮ್ ಅಲ್ಲಿ ನಾವ್ ಎಷ್ಟು ಅಚೀವ್ ಮಾಡ್ಬೇಕಾಗಿದೆ, ಎಷ್ಟು ಸ್ಟ್ರಾಂಗ್ ಇದೆ ನಮ್ ಸಿಸ್ಟಮ್, ಎಂತ ಲೀಡರ್ಸ್ ಜೊತೆ ನಾವಿದೀವಿ. ಅಬ್ಬಾ! ನನ್ನ ಒಂದು ಬಿಸ್ನೆಸ್ ನ ಉತ್ಸಾಹ, ನನ್ನ ಬಿಸ್ನೆಸ್ ನ ಜೀವಿಸ್ತಕ್ಕಂತ ರೀತಿ 100 ಮಡಿ ಆಯ್ತು, 1000 ಮಡಿ ಆಯ್ತು ಅಂತ ಹೇಳ್ಬೋದು. ಎಷ್ಟು ಪ್ಲಾನ್ ಸಿಕ್ತು, ಎಷ್ಟು ಸ್ಟ್ರಾಟಜಿ ಸಿಕ್ತು, ಎಷ್ಟು ಪ್ಯಾಷನ್ ಆಗಿ ನಾನು ಇನ್ನು ಬಿಸ್ನೆಸ್ ಮಾಡ್ಬೇಕು, ಟೀಮ್ನೆಲ್ಲ ಯಾವ ತರ ಎನರ್ಜೆಟಿಕ್ ಆಗಿ ತಗೊಂಡ್ ಹೋಗ್ಬೇಕು, ಪ್ಲಾನು, ವರ್ಕು, ಪ್ಯಾಷನ್, ಎಂಜಾಯ್ಮೆಂಟ್, ಅನ್ಲಿಮಿಟೆಡ್ ಎಂಜಾಯ್ಮೆಂಟ್, ಅನ್ಲಿಮಿಟೆಡ್ ಹ್ಯಾಪಿನೆಸ್. ನಿಜವಾಗೂ ಆ ಹೋಟೆಲ್‌ನ ನೂಕ್ ಅಂಡ್ ಕಾರ್ನರ್ ಯಾವ್ದನ್ನು ಬಿಟ್ಟಿಲ್ಲ. ಅಷ್ಟೂ ಫ್ಲೋರ್‌ಗಳಲ್ಲೂ ಫೋಟೋ ತೆಗೆಸ್ಕೊಳ್ಳೋದು, ಆ ಎಂಜಾಯ್ಮೆಂಟು, ಫನ್ನು, ಅಬ್ಬಾ! ಊಟ ಮಾಡಿದ್ದಿರ್ಬೋದು. ಯಾವ ಟೀಮ್ ಗೊತ್ತಿಲ್ಲ, ಅಟೂಟ್ ಬಂಧನ್ ಅಂತ ಸುಮ್ನೆ ಹೆಸರಿಟ್ಟಿಲ್ಲ ಸಮೀರ್ ಮೋದಿ ಸರ್. ಸಮೀರ್ ಮೋದಿ ಸರ್ ಒಂದು ಪ್ರಾಡಕ್ಟ್, ಒಂದು ಪ್ಲಾನ್ ಏನೇ ಕೊಟ್ರುನು ಉನ್ನತ ಮಟ್ಟದ ಆಲೋಚನೆಯಲ್ಲಿ, ಉನ್ನತ ಮಟ್ಟದ ಗುಣಮಟ್ಟದನ್ನೇ ಕೊಡ್ತಾರೆ ಅನ್ನೋದಕ್ಕೆ ನಾವೆಲ್ಲ ಅದನ್ನ ಎಂಜಾಯ್ ಮಾಡಿರ್ತಕ್ಕಂಥದ್ದೇ ಸಾಕ್ಷಿ. ವಾಹ್! ರಿಯಲಿ ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ಸ್ ಟು ಮೋದಿ ಕೇರ್. ಅಲ್ಲಿ ಒಂದು ಕಾನ್ಫರೆನ್ಸ್, ಲೀಡರ್‌ಶಿಪ್ ಕಾನ್ಫರೆನ್ಸ್ ಸ್ಟಾರ್ಟ್ ಆದಾಗ ಕಂಪನಿ, ನಮ್ಮ ASM ಸರ್, ಮ್ಯಾನೇಜ್ಮೆಂಟ್ ಪ್ರತಿಯೊಬ್ರು ಆ ಸಿಸ್ಟಮ್ಯಾಟಿಕ್ ಆಗಿ ಪ್ರೋಗ್ರಾಮ್‌ನ ರನ್ ಮಾಡಿದ್ದು, ನಮ್ಮ ಕರ್ನಾಟಕ ಲೀಡರ್ಸ್, ಟಾಪ್ ಲೀಡರ್ಸ್ ಅಷ್ಟು ಚೆನ್ನಾಗಿ ಟೆಸ್ಟಿಮೋನೀಸ್ ಕೊಟ್ಟಿದ್ದು. ಯಾಕೆ ಮೋದಿ ಕೇರ್ ಮಾಡ್ಬೇಕು? ಇವತ್ತು ಮಧುಸೂದನ್ ಶೆಟ್ಟಿ ಸರ್‌ಗೆ ಇಂಗ್ಲಿಷ್ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ, ಆದ್ರೂ ಕೂಡ ಸ್ಮ್ಯಾಕ್ ಮೆಂಬರ್, GRDD ಆಗಿ ಬರೀ ಕನ್ನಡ. ಎಷ್ಟೋ ಜನ ನನಗೆ ಭಾಷೆ ಬರಲ್ಲ, ನನಗೆ ಅದು ಬರಲ್ಲ, ಇದು ಬರಲ್ಲ, ನಾನ್ ಮಾಡಕ್ಕಾಗತ್ತಾ ಅಂತ. ಮೈಂಡ್ ಸೆಟ್ ವರ್ಕ್ಸ್, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಯಾವ ಆಲೋಚನೆ ಮಾಡ್ತಿದ್ದೀರಾ, ಯಾವ ಮಟ್ಟದಲ್ಲಿ ನೀವು ಬಿಸ್ನೆಸ್ ನ ಫೀಲ್ ಮಾಡ್ತಿದ್ದೀರಾ, ಅದ್ರ ಮೇಲೆ ನಿಮ್ ಸಕ್ಸಸ್ ನಿಂತಿರೋದು. ನಿಜವಾಗ್ಲೂ 100 ಕೋಟಿ ಇನ್ನ 10 ವರ್ಷದಲ್ಲಿ 200 ಕೋಟಿ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡ್ತಾರೆ. 100 ಕೋಟಿ ಆಲ್ರೆಡಿ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡ್ತಾರೆ. ನೀವು 1 LPB, 2 LPB, 3 LPB, ನಾನಿನ್ನು ಪ್ಲಾಟಿನಮ್ ಡೈರೆಕ್ಟರ್ ಅನ್ನೋದಲ್ಲ. ನೀವು ಸ್ಮ್ಯಾಕ್ ಮೆಂಬರ್ ಆಗ್ಬೇಕು, GRDD ಆಗ್ಬೇಕು, ಸಾಮ್ರಾಜ್ಯ ಕಟ್ಬೇಕು, ಕ್ರಿಯೇಟ್ GRDDs. ನಾನು 5 ಲಕ್ಷ ಕ್ಲಬ್ ಅಲ್ಲಿ ಬರ್ಬೇಕು, 3 ಲಕ್ಷ ಕ್ಲಬ್ ಅಲ್ಲಿ ಬರ್ಬೇಕು, 2 ಡ್ರೀಮ್ ಇದೆಲ್ಲ. ನಾವು 20,000, 30,000, 1 ಲಕ್ಷಕ್ಕೆ ನೀವು ಯೋಚನೆ ಮಾಡೋದಲ್ಲ. ನಿಜವಾಗ್ಲೂ ಒಂದು ಉನ್ನತ ಮಟ್ಟದ ಆಲೋಚನೆ. ಎಷ್ಟು ಒಳ್ಳೊಳ್ಳೆ ಬ್ಯಾಕ್‌ಗ್ರೌಂಡ್ ಇಂದ ಹುಡುಗಿಯರಿಗೆ ಜಾಬ್‌ನ ಕ್ವಿಟ್ ಮಾಡಿ ಬಂದು ಇಲ್ಲಿ ಅದ್ಭುತವಾದ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡಿದ್ದಾರೆ 5 ವರ್ಷದಲ್ಲಿ, 10 ವರ್ಷದಲ್ಲಿ. ನಿಜವಾಗ್ಲೂ ನಾನು ಇನ್ನೊಂದು ಟೆಸ್ಟಿಮೋನಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಕ್ಷಿದತ್ತ ಮೇಡಮ್ ಮತ್ತೆ ಅವ್ರ ಹಸ್ಬೆಂಡ್ ದಿಗ್ವಿಜಯ್ ಸಿಂಗ್. ದಿಗ್ವಿಜಯ್ ಸಿಂಗ್ ಇಸ್ ಎ ರಿಚೆಸ್ಟ್ ಮ್ಯಾನ್. 100 ಕೋಟಿ ಅಲ್ಲ, ಸಾವಿರಾರು ಕೋಟಿ ಆಸ್ತಿ ಇದೆಯಂತೆ. ಅಷ್ಟೆಲ್ಲ ಅಪಾರ್ಟ್ ಫ್ರಮ್ ದ ಮೋದಿ ಕೇರ್, ಅಷ್ಟೆಲ್ಲ ಆಸ್ತಿ ಇದ್ದು ಕೂಡ ಗಂಡ ಹೆಂಡತಿ ಎಷ್ಟು ಚಂದ ಇದ್ದಾರೆ ನೋಡಕ್ಕೆ. ಮುದ್ದಾದ ಮಗು. ಅವ್ರು ಒಂದ್ ಮಾತು ಹೇಳಿದ್ರು, ಮಕ್ಳಿಗೆ ಒಂದು ಸೈನ್ಸ್, ಮ್ಯಾಥ್ಸ್ ನೋಟ್ಸ್ ಎಲ್ಲ ಮುಗಿಯುತ್ತಲ್ವಾ, ನಾವು ಮಕ್ಳಿಗೆಲ್ಲ ನೋಟ್ಸ್ ಕೊಡಿಸ್ತೀವಿ. ಅದೇ ತರ ನನ್ ಪಾಸ್ಪೋರ್ಟ್ ಮುಗೀತಿದೆ. ಆಲ್ರೆಡಿ ಒಂದ್ ಪಾಸ್ಪೋರ್ಟ್ ಮುಗೀತು, ಇನ್ನೊಂದ್ ಪಾಸ್ಪೋರ್ಟ್ ರೆಡಿ ಮಾಡಿಸ್ಕೋಬೇಕಾಗಿದೆ. ಅಷ್ಟು ಬೇಗ ಅಷ್ಟು ಫಾರಿನ್ ಟ್ರಿಪ್ ನ ಎಂಜಾಯ್ ಮಾಡ್ತಿದೀವಿ. ನನ್ ಮಗುಗಿನ್ನ 2.5, 3 ವರ್ಷ. ಆಲ್ರೆಡಿ ನನ್ ಮಗು 2-3 ಫಾರಿನ್ ಟ್ರಿಪ್ ನ ಎಂಜಾಯ್ ಮಾಡ್ತಿದೆ. ಅವ್ರ ತಂದೆನ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು, ಟೀಮ್ ನ ಕಟ್ಟಿರ್ತಕ್ಕಂಥದ್ದು, ಆ ಪ್ಯಾಷನ್. ದಿಗ್ವಿಜಯ್ ಸರ್ ಸಚ್ ರಿಚೆಸ್ಟ್ ಮ್ಯಾನ್. ಇವತ್ತು ಗಂಡ ಹೆಂಡತಿ ಮನೆ ಮನೆಗೆ ಹೋಗಿ ಡೆಮೋ ಮಾಡ್ತಿದ್ದಾರೆ. ಯಾಕೆ ಡೆಮೋ ಮಾಡ್ತಿದ್ದಾರೆ? ನನ್ ದುಡ್ಡಿಗಲ್ಲ, ಜನಗಳ ಜೀವನವನ್ನ ನಾನು ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಡಿಸ್ಬೇಕು, ಅವ್ರ ಜೀವನದಲ್ಲಿ ನಾನು ವ್ಯಾಲ್ಯೂ ಆಡ್ ಮಾಡ್ಬೇಕು. ವಾವ್! ಎಷ್ಟು ಜನಕ್ಕಿರುತ್ತೆ ಈ ಅವಕಾಶ ಹೇಳಿ. ಮೋದಿ ಕೇರಲ್ಲಿ ಸ್ವರ್ಗ ಸುಖ. ನಿಜವಾಗೂ ಒಬ್ಬೊಬ್ಬರು ಲೀಡರ್ಸ್ ನ ಟೆಸ್ಟಿಮೋನಿ ಕೇಳಿದ್ರಂತೂ ರಾಜು ಸರ್ನ ಆಲ್ ಓವರ್ ದ ಎಲ್ಲಾ ಸ್ಟೇಟ್ ಇಂದ ಬಂದಿರತಕ್ಕಂತ ಲೀಡರ್ಸ್ ಗಳು ರಾಜು ಸರ್ನ ಅಪ್ರಿಶಿಯೇಟ್ ಮಾಡ್ತಿದ್ದು. ರಾಜು ಸರ್ ಗುಣ ಏನಂದ್ರೆ ಎಲ್ಲರನ್ನು ಅಪ್ರಿಶಿಯೇಟ್ ಮಾಡ್ತಕ್ಕಂಥದ್ದು, ಅವರಲ್ಲಿ ಇರ್ತಕ್ಕಂಥ ಪಾಸಿಟಿವಿಟಿನ ಹೈಲೈಟ್ ಮಾಡ್ತಕ್ಕಂಥದ್ದು. ನಿಜವಾಗ ಎಲ್ಲ ಲೀಡರ್ಸ್ ನ ಪರಿಚಯ ಮಾಡ್ಕೊಂಡಾಗ ವಾವ್, ರಾಜು ಇಸ್ ಸಚ್ ಎ ವಂಡರ್ಫುಲ್ ಮ್ಯಾನ್, ಜೆಂಟಲ್ ಮ್ಯಾನ್. ನಿಜವಾಗೂ ಆ ಟೀಮ್ ಅಲ್ಲಿ ಇದ್ದೀರಾ, ಅಂತ ಮೆಂಟರಿಂಗ್ ಅಲ್ಲಿ ಇದ್ದೀರಾ. ಕರ್ನಾಟಕ, ಯು ಆರ್ ಫ್ರಮ್ ಕರ್ನಾಟಕ, ಯು ಆರ್ ಫ್ರಮ್ ಬ್ಯಾಂಗ್ಳೂರು. ಎಷ್ಟು ಚಂದ ಮಾತಾಡಿಸ್ತಾ ಇದ್ರು. ಅವರ ಜೋಶು, ಅವರ ಡ್ರೆಸ್ ಕೋಡ್, ಆ ಬಿಸ್ನೆಸ್ ನ ಫೀಲ್ ಮಾಡ್ಬೇಕು ಅಂತ ಹೇಳ್ತೀವಿ. ಇಫ್ ಯು ಆ ಭಾವನೆಗಳಕ್ಕೆ ಜೀವ ತುಂಬಿ, ಭಾವ ತುಂಬಿ, ಎಮೋಷನ್ಸ್ ತುಂಬಿ, ಎನರ್ಜಿ ತುಂಬಿದಾಗ ಜನಗಳಿಗೆ, ಆ ಬಿಸ್ನೆಸ್ಗೆ, ಆ ಪ್ರಾಡಕ್ಟ್ಗೆ, ಆ ಪ್ಲಾನ್ಗೆ ಒಂದು ಅರ್ಥ ಬರುತ್ತೆ ಅಂತ ನನಗೆ ಗೊತ್ತಾಯ್ತು. ಅದ್ಭುತ. ಈ ಒಂದು ಸುಂದರ ಯಾನ ದುಬೈ ನೆಲದಲ್ಲಿ ನಲಿದಾಡಿರ್ತಕ್ಕಂಥ ಕ್ಷಣಗಳು. ವಾವ್! ದುಬೈಯಿಂದ ಕಲಿಯೋದೇನಿದೆ ನೋಡಿ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲಂತೆ ಜಗತ್ತಲ್ಲಿ.
ಆ ದೇಶದಲ್ಲಿ ಏನಿದೆ ಮರಳುಗಾಡು, ಬಿಲ್ಡಿಂಗ್ಸು, ಟೆಕ್ನಾಲಜಿ, ಆ ಒಂದು ಕ್ರಿಯೇಟಿವಿಟಿ ಬಿಟ್ರೆ ಬಾಕಿ ಏನು ಗ್ರೀನರಿ ಅಂತಕ್ಕಂಥದ್ದು ನೋಡಿ ನೀವು ಕೇರಳಗೂ ದುಬೈಗೂ ಹೋಲ್ಸಕ್ಕೆ ಆಗಲ್ಲ. ಕೇರಳ ಇಸ್ ಎ ಗಾಡ್ಸ್ ಓನ್ ಕಂಟ್ರಿ. ಆ ನೇಚರ್ನ ನಾವು ಎಂಜಾಯ್ ಮಾಡ್ತೀವಿ. ದುಬೈಲಿ ಬಿಲ್ಡಿಂಗ್ಸ್ನ ಎಂಜಾಯ್ ಮಾಡ್ತೀರಾ, ಟೆಕ್ನಾಲಜಿನ ಎಂಜಾಯ್ ಮಾಡ್ತೀರಾ. ಏರ್ಪೋರ್ಟ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿರೋ ಮೆಟ್ರೋಗೆ ಡ್ರೈವರೇ ಇಲ್ಲ, ಡ್ರೈವರ್ಲೆಸ್ ಮೆಟ್ರೋ ಗೊತ್ತಾ? ಜಗತ್ತು ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ, ನಾವೆಲ್ಲಿದ್ದೀವಿ, ನಾವಿನ್ನು ಎಷ್ಟು ಅಡ್ವಾನ್ಸ್ ಆಗ್ಬೇಕಾಗಿದೆ ಟೆಕ್ನಾಲಜಿ. ಪ್ರತಿಯೊಂದರಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದನ್ನ ನಾವು ಅಪ್ಡೇಟ್ ಆಗ್ಬೇಕಾಗಿದೆ. ರಿಯಲಿ ಒಂದು ಸಾರ್ಥಕದ ಭಾವ. ಇಷ್ಟು ದಿನದ ಮೋದಿ ಕೇರ್ ಜರ್ನಿಯಲ್ಲಿ ಒಂದು ಥೈಲ್ಯಾಂಡ್ ಟ್ರಿಪ್, ಕ್ರೂಸ್ ಟ್ರಿಪ್, ಮತ್ತೆ ಈಗ ಏನು ನಾವು ದುಬೈನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಂಡರ್ಫುಲ್ ಫೀಲಿಂಗ್. ಈಗ ನಮ್ಮ ತಂದೆ ಒಂದ್ 2 ನಿಮಿಷ ಮಾತಾಡ್ತಾರೆ. ಅವ್ರ ಸಂತೋಷವನ್ನ ನಿಮ್ ಜೊತೆ ಹಂಚ್ಕೊತಾರೆ. ಈಗ ಯಾರೋ ಹೇಳಿದ್ರು ನಮ್ ತಂದೆ ತಾಯಿನ ಶಿರ್ಡಿ ಕರ್ಕೊಂಡು ಹೋಗಕ್ಕಾಗಿಲ್ಲ, ಧರ್ಮಸ್ಥಳ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗಕ್ಕಾಗಿಲ್ಲ ಅಂತ. ಐ ರಿಕ್ವೆಸ್ಟ್ ಯಾವುದೇ ಪೇರೆಂಟ್ಸ್ ನಿಮ್ಮಿಂದ ಕೇಳೋದು ಒಂದಿಷ್ಟು ಪ್ರೀತಿ, ಒಂದಿಷ್ಟು ಸಮಯ, ಅವರ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಕ್ಕಂಥದ್ದು ಮಕ್ಕಳಾಗಿ ನಮ್ಮೆಲ್ಲರ ಕರ್ತವ್ಯ. ಖಂಡಿತ ನನ್ನ ತಂದೆಗೆ ಯಾವಾಗ ಹೇಳಿರ್ತೀನಿ, ನೀನ್ ಇನ್ನೂ 10 ವರ್ಷ ಇರ್ಬೇಕು, ಎಲ್ಲಾ ಟ್ರಿಪ್ನ ನೀವು ಎಂಜಾಯ್ ಮಾಡ್ಬೇಕು, ಬದುಕನ್ನ ಸಂಭ್ರಮಿಸಿ ಒಂದಿನ ಅವ್ರು ಖುಷಿ ಖುಷಿಯಿಂದ ಈ ಇಹಲೋಕವನ್ನು ತೆರಳಬೇಕು. ಆಗ ನಮಗೂ ಒಂದು ಸಾರ್ಥಕದ ಭಾವ ಇರುತ್ತೆ ಅಂತ. ಎಸ್, ನಮ್ ತಂದೆ ಈಗ ಮಾತಾಡ್ತಾರೆ 2 ನಿಮಿಷ. ಮೋದಿ ಕೇರ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಈ ದಿವಸ ನೀವು ಇಂಗ್ಲಿಷ್ ನಲ್ಲಿ ಒಂದು ಮಾತು ಕೇಳಿರ್ಬೋದು, ಆಜ್ ಇಸ್ ದಿ ಸೋ ಇಸ್ ದಿ ರೀಪ್. ಇದಕ್ಕೆ ನನ್ನ ಮಗಳು ಎಲ್ಲಾ ವಿಚಾರಗಳನ್ನ ಹೇಳಿದಾಳೆ. ನಾನೊಬ್ಬ ಜಿಯೋಗ್ರಫಿ ಟೀಚರ್ ಆಗಿದ್ದೆ. ನಾನು ಎಲ್ಲಾ ಖಂಡಗಳನ್ನ ಮಕ್ಕಳಿಗೆ ಹೇಳಿದ್ದೆ, ಆದ್ರೆ ನಾನು ನೋಡಿರ್ಲಿಲ್ಲ. ಇಂತಿಂತ ಕಡೆ ಐತಿ ಅಂತ ನಾವು ಚಾರ್ಟ್ ನಲ್ಲಿ ನೋಡಿ ಹೇಳಿದ್ದೀವಿ. ಆದ್ರೆ ಇವತ್ತು ಕಣ್ಣಿಂದ ನೋಡಿದಾಗ ನಾವು ಅನೇಕ ವಿಷಯಗಳನ್ನ ನಮ್ಮಲ್ಲಿ ನಾವು ರಿಟೈರ್ಡ್ ಆಗಿ 24 ವರ್ಷ ಆಯ್ತು. ಇಷ್ಟಾದ್ಮೇಲೆ ನಾನು ನೋಡ್ಬೇಕು ಅಂತ ಒಂದು ಆಸೆ ಆಯ್ತು. ಅವಾಗ ನನ್ನ ಮಗಳು ನನಗೆ ಹೆಚ್ಚಿನ ಸಪೋರ್ಟ್ ಅನ್ನು ಮಾಡಿ ನಾನು ಆಕೆಯನ್ನ ಡಿಗ್ರಿ ತನಕ ಓದಿಸಿ ಮದುವೆ ಮಾಡ್ಬೇಕು ಅಂತ ಇತ್ತು. ನಮ್ ಚಿಕ್ಕಪ್ಪರೊಬ್ರು ಫಾರಿನ್ಗೆ ಹೋಯ್ದ್ರು 1958ನೇ ಇಸ್ವಿಯಲ್ಲಿ. ಅವಾಗ ನನಗೆ ಒಂದು ಕನಸಿತ್ತು. ಅವ್ರು ಹೇಳಿದ್ರು, ಒಂದು ಭಾಷಣದಲ್ಲಿ ಆಕೆ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಈಕೆ ನಾಗೇಂದ್ರ, ಈಕೆ ನಮ್ ಬಹಳ, ನನ್ನ ಹೆಸರು ನಾಗೇಂದ್ರಪ್ಪ ಅಂತ, ಈಕೆನ ಪೂರ್ಣತ ಓದಿಸಿ ಈಕೆ ಬೇರೆ ದೇಶಕ್ಕೆ ಕಳ್ಸ್ಬೇಕು. ಅವ್ರ ಮಗಳು ಹೋಗಿದ್ಲಾರೆ ಅಮೆರಿಕಕ್ಕೆ. ಅವಾಗ ಅದೊಂದು ನಾನು ಒಬ್ಬ ಸಾಮಾನ್ಯ ಟೀಚರ್ ಆಗಿರ್ತಕ್ಕಂಥ ಇಷ್ಟೆಲ್ಲ ಹೆಂಗಾಕತಿ ಅಂತ ನನಗೆ ಆಸ್ತಿನ ಇರ್ಲಿಲ್ಲ. ಎಲ್ಲ ಬಹಳ ಜನ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಬೆಳೆದವರಿಗೆ ಏನ್ ಪ್ಲೇಟ್ ಊಟ ಸಿಗ್ತತೋ ಅಷ್ಟೇನೆ, ಜಾಸ್ತಿ ಊಟ ಇದ್ರೆ ಇಲ್ಲ. ಹಂಗಾಗಿ ಆಕೆನ ಓದಿಸೋದಕ್ಕೆ ಸಹಾಯ ಮಾಡಿದೆ. ದುಬಾಯಿ ಅವ್ರನ್ನ ಟ್ರಿಪ್ ಮಾಡಿದ್ದೀನಿ, ಆಮೇಲೆ ಕ್ರೂಸಿನ ಇದನ್ನು ಮಾಡಿದ್ದೀನಿ, ಆಮೇಲೆ ಥೈಲ್ಯಾಂಡಿಗೂ ಹೋಗಿದ್ದೆ. ಅಲ್ಲೆಲ್ಲ ನೋಡಿದಾಗ ಅಲ್ಲಿಗೂ ನಮ್ಗೆ ಇರ್ತಕ್ಕಂಥದ್ದು ಅನೇಕ ವ್ಯತ್ಯಾಸಗಳು ಇರ್ತದೆ. ಪ್ರಕೃತಿಯಲ್ಲಿ ಎವ್ರಿ 100 ಕಿಲೋಮೀಟರ್ಸ್ಗೆ ಎಲ್ಲ ಡಿಫ್ರೆನ್ಸ್ ಆಗಿರ್ತದೆ. ಅಲ್ಲಿ ನೋಡಿ, ಅಲ್ಲಿ ಸೆಕೆ, ಇಲ್ಲಿ ನಮ್ಗೆ ಮಳೆ, ಇದು ಎಷ್ಟು ವ್ಯತ್ಯಾಸವನ್ನ ಕಾಣ್ತೀವಿ. ರೋಡ್ ನಲ್ಲಿ ಇರ್ತಕ್ಕಂಥದ್ದು ಒಂದು ಹೊಸದಾಗಿ ಏನ್ ಕಂಡೆ, ಬಿಲ್ಡಿಂಗ್ ನೋಡಿದೆ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸೆಟರ್ಸ್ಗಳು ಅದವಲ್ಲ ರೋಡ್ ಮೇಲೆ ಇರ್ತಕ್ಕಂಥದ್ದು, ಅಲ್ಲೇ ಫುಟ್ಪಾತ್ಗಳು ನಮ್ಮ ಹೈವೇ ರೋಡ್ ನಷ್ಟು ಚೆನ್ನಾಗಿಲ್ಲ. ಅಲ್ಲಿ ಅಷ್ಟು ಫುಟ್ಪಾತ್ ಅಷ್ಟು ಚೆನ್ನಾಗಿದ್ದಾವೆ. ಅವ್ರು ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾರೆ. ಆ ಸರ್ಕಾರ ಏನು ರಾಜರುಗಳ ಕಾಲಗಳಲ್ಲಿ ನಡೆದು ಬಂದಿರ್ತಾರೆ. ನಾನು ಒಂದು ಡಿಫ್ರೆನ್ಸ್ ಕಂಡಿಡಿದೆ, ಅವರ ಬಿಲ್ಡಿಂಗ್ಗಳ ಮೇಲೆ ಎಲ್ಲದಕ್ಕಿಂತಲೂ ಒಂದು ಚೂಪಾದ ಇರ್ತದಲ್ಲ, ಇದು ಏನು ಇದು ಕಾರಣ ಅಂತ. ನಮ್ಮಲ್ಲಿ ಈರ್ಭದ್ರ ದೇವರು, ಆ ದೇವರು, ಈ ದೇವರು ಎಲ್ಲಗಳನ್ನ ನೋಡ್ತಾ ಇದೀವಿ, ಸ್ಟ್ಯಾಚುಗಳನ್ನ ನೋಡ್ತೀವಿ. ಅವ್ರದೇ ಆಗಿರ್ತಕ್ಕಂಥ ಸ್ಟೈಲ್ಗಳು ಬೇರೆ ಬೇರೆ ಇರ್ತಕ್ಕಂಥ. ನಾ ಹಳೆ ದುಬಾಯಿ, ಹೊಸ ದುಬಾಯಿ ಎರಡನ್ನೂ ನೋಡಿದ್ವಾಗ ಅದರ ವ್ಯತ್ಯಾಸ ನಮಗೆ ಗೊತ್ತಾಯ್ತು. ಈಗ ಮರಳುಗಾಡಿನ ಹಡಗು ಅಂದ್ರೆ ಒಂಟೆ ಅಂತ ಹೇಳ್ತಾರೆ. ನಾವೆಲ್ಲ ಹೇಳ್ತಾ ಇದ್ವಿ ಪಾಠನ. ಈಗ ನಾವು ನಿಜವಾಗೂ ನೋಡಿದಾಗ ಅಲ್ಲಿ ಆ ಟ್ರಿಪ್ಗಳನ್ನ ನೋಡಿದಾಗ ಆ ಒಂಟೆಗಳು ಯಾವ ರೀತಿ ಜೀವನ ಮಾಡ್ತವೆ, ಅವ್ರ ಫಿಲಮ್ಗಳನ್ನ ನೋಡಿದ್ಮೇಲೆ ನಮಗೆ ತುಂಬಾ ಖುಷಿ ಆಯ್ತು. ನನ್ನ ಮಗಳಿಂದ ನಾನು ಇಷ್ಟೆಲ್ಲ ಮಾಡಿದೆ. ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಣ್ಣನ ಮಕ್ಕಳಾದ ರಾಜು ವಿಜಯ್ ಅವರುಗಳು ನನಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. Yes, thank you so much. This is what my simplify
ಟೆಸ್ಟಿಮೋನಿ ತುಂಬಾ ಖುಷಿಯಾಗಿದ್ದಾರೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತ ರಾಜು ಸರ್, ವಿಜಯ್ ಸರ್ಗೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳ್ಬೋದು. ಎಲ್ರು ಕೂಡ ಈ ಅಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಶ್ರೀಲಂಕಾ, ಆಗೋಗಿದೆ. ಈಗ ಶ್ರೀಲಂಕಾಗೆ ಯಾರೆಲ್ಲ ರೇಸಲ್ಲಿ ಇದೀರಿ, ಕಂಪ್ಲೀಟ್ ಆಗಿ ಹೋರಾಟ ಮಾಡ್ಲೇಬೇಕು. ರಾತ್ರಿ 12 ಗಂಟೆವರೆಗೂ, ಕೊನೆಯ ದಿನ ಈ ತಿಂಗಳ ಟಾರ್ಗೆಟ್ ಏನಿದೆ, ಎಲ್ರು ಮಿಸ್ ಮಾಡ್ಕೋಬೇಡಿ. ಜೀವನವನ್ನ ಸಂಭ್ರಮಿಸುವ ಅವಕಾಶ ಎಲ್ರಿಗೂ ಇದೆ. ಅದನ್ನ ಯಾರು ಪಡ್ಕೋತಾರೆ, ಯಾರು ಒಪ್ಪಿಸ್ಕೋತಾರೆ, ಅವ್ರಿಗೆ ಅದು ಖಂಡಿತ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೋಪಿ ಸರ್. ಥ್ಯಾಂಕ್ ಯು ಆಲ್. ಓವರ್ ಟು ಯು. ವಾವ್, ಏನ್ ಮೇಡಮ್, ತುಂಬಾನೇ ಚೆನ್ನಾಗಿ ಹೇಳಿದ್ರಾ. ಅದು ನಿಮ್ ತಂದೆಯವ್ರ ಶೇರಿಂಗ್ ಮಾತ್ರ ಸೂಪರ್ ಮೇಡಮ್. ಯಾಕಂದ್ರೆ ಅವ್ರು ಈ ಏಜ್ ಅಲ್ಲಿ ಎಂಜಾಯ್ ಮಾಡಿದ್ರಲ್ಲ ಅವರು. ಆಲ್ರೆಡಿ 3-4 ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ. ಅಲ್ಲಿ ಡಿಫ್ರೆನ್ಸ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಪ್ರತಿಯೊಂದು ಅವರು ಅಬ್ಸರ್ವ್ ಮಾಡಿ ಹೇಳ್ತಾ ಇರೋದು. ಅವ್ರಿಗೆ ನಿಜವಾಗ್ಲು 84 ಇಯರ್ಸ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಅವರು ಇದ್ ಮಾಡಿದ್ರು. ಕ್ಲೈಮೇಟ್ ಚೇಂಜಸ್ ಆಗ್ತಾ ಇರ್ತದೆ, ಪ್ರತಿಯೊಂದು ಅಬ್ಸರ್ವ್ ಮಾಡಿದ್ದಾರೆ. ರಿಯಲಿ ಗ್ರೇಟ್ ಮೇಡಮ್. ನಿಮ್ಮ ಒಂದು ಅನುಭವ ಕೇಳ್ತಾ ಇದ್ರೆ, ನಿನ್ನೆ ನೀವು ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ ನೋಡ್ತಿದ್ರೆ ನಾನ್ ಎಂತ ಒಂದು ಫಾರಿನ್ ಟ್ರಿಪ್ ಮಿಸ್ ಮಾಡ್ಕೊಂಡಲ್ಲ ಅಂತ ಅನಿಸ್ತಾ ಇತ್ತು. ಮತ್ತೆ ಅದು ಮಿಸ್ ಆಗೋದಾಗಿದೆ. ಈಗ ಏನಿದೆ, ಪ್ರತಿಯೊಬ್ಬ, ಈಗ ಮಮತಾ ಮೇಡಮ್ ಅವ್ರು ಹೇಳಿದ್ಮೇಲೆ ಪ್ರತಿಯೊಬ್ರು ಯಾರ್ಯಾರು ರೇಸ್ ಅಲ್ಲಿ ಇದ್ದೀರಾ, ಶ್ರೀಲಂಕಾ ರೇಸ್ ಅಲ್ಲಿ, ಪ್ರತಿಯೊಬ್ರು ಹೇಳೋದೇನಂದ್ರೆ ಇಮಿಡಿಯೇಟ್ ಆಗಿ ಏನಿದೆ ನನ್ ಕೈಲಿ ಆಗಲ್ಲ ಅಂತ ಬಿಟ್ಬಿಡಿ. ಫಸ್ಟ್ ನನ್ ಕೈಲಿ ಆಗತ್ತೆ, ನಾನ್ ಪ್ರಯತ್ನ ಪಡ್ತೀನಿ ಅಂತ ಮುಂದೆ ಬಂದ್ರೆ, ನೀವು ಮೈಂಡ್ ಸೆಟ್ ಮಾಡಿದ್ರೆ ಆಗೇ ಆಗತ್ತೆ. ನೋಡಿದ್ರು ಮೇಡಮ್ ಅವರು, ಮಮತಾ ಮೇಡಮ್ ಅವರು ಏನು ಒಂದು ಫ್ರೀ ಆಫರ್ ಗೌರ್ಮೆಂಟ್ ಅವ್ರು ನಮ್ಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ. ಜಸ್ಟ್ ಪ್ರಾಡಕ್ಟ್ಸ್ ತಗೊಳ್ಳಿ, ಮೂವ್ ಆಗ್ತಾ ಇರಿ. ನಿಮ್ಮ ಅಪ್ಲೈನ್ ಸಪೋರ್ಟ್ ತಗೊಂಡು ವರ್ಕ್ ಮಾಡಿ, ಖಂಡಿತ ನೀವು ಕ್ವಾಲಿಫೈ ಆಗ್ಬೋದು. ಯಾರು ಬಿಟ್ಕೊಡಕ್ ಹೋಗ್ಬೇಡಿ. ಅಯ್ಯೋ ಇನ್ನೇನ್ ಆಗೋಯ್ತು ಅಂತ ಹೇಳ್ಬಿಟ್ಟು ಹತ್ರದಲ್ಲಿ ಇದ್ದೀರಾ, ರೇಸಲ್ಲಿ ಯಾರು ರೇಸಲ್ಲಿ ನಿಂತ್ಕೊಂಡಿದ್ದೀರಾ, 100% ಕ್ವಾಲಿಫೈ ಆಗ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರಿ ನಿಮ್ಮ ಒಂದು ಅನುಭವನ ಇಲ್ಲಿ. ಎಸ್, ಈಗ ನೆಕ್ಸ್ಟ್ ಇನ್ನೊಬ್ರು ಲೀಡರ್, ಅವ್ರು ಬಂದ್ಬಿಟ್ಟು ಒಂದು ಹಳ್ಳಿಲಿದ್ದು ಯಾವತ್ತೂ ಫ್ಲೈಟ್ ಹತ್ತದೇ ಇರೋರು. ಅವ್ರು ಹೇಳ್ತಾ ಇದ್ರು, ಇವ್ರು ನಮ್ಮ ಯೋಗೇಶ್ ಸರ್, ಅಯ್ಯೋ ಸರ್ ಯಾವಾಗ ಪಂಚೆ ಉಟ್ಕೊಂಡಿದ್ದವ್ರು ಇವತ್ತು ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದು ಇಲ್ಲಿ ಫ್ಲೈಟ್ ಹತ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗತ್ತೆ. ಓಕೆ, ಅವರು ಅಷ್ಟೇ ಈ ಎಫರ್ಟ್ ಹಾಕಿ ಈ ಒಂದು ಟ್ರಿಪ್ ನ ಕ್ವಾಲಿಫೈ ಆಗಿರೋದು. ಅವರಿಂದಾನೇ ಕೇಳೋಣ, ಅವ್ರು ಯಾವ ರೀತಿ ಎಂಜಾಯ್ ಮಾಡಿದ್ರು, ಏನ್ ಅನಿಸ್ತಾ ಅಂತ ಹೇಳ್ಬಿಟ್ಟು. ಎಸ್ ಸರ್, ಸದಾನಂದ್ ಸರ್, ವೆಲ್ಕಮ್ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕೇಳಿಸ್ತಾ ಇದೆ ಸರ್. ಎಸ್ ಸರ್, ನಾನೊಂದು ಹಳ್ಳಿಯಲ್ಲಿ ಇದ್ದುಕೊಂಡು ನೋಡಿ ಸರ್, ಮೋದಿ ಕೇರ್ ಪವರ್ ಎಷ್ಟಿದೆ ಅಂತ. ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ಒಂದು ಹಳ್ಳಿ ಹುಡುಗನು ಹೌದಾ ಸರ್? ಸರ್ ಇಲ್ಲಿ ಇದು ನೆಟ್ವರ್ಕ್ ಇಶ್ಯೂ ಅದ ಸರ್, ಅದಕ್ಕೆ. ಓಕೆ, ಪರವಾಗಿಲ್ಲ, ಮಾತಾಡಿ. ನೋಡಿ ಸರ್, ಇಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದಂತ ಹುಡುಗನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಕೊಂಡು ಇವತ್ತು ದುಬೈ ಕ್ವಾಲಿಫೈ ಆಗಿ ಅಲ್ಲಿ ಇರ್ತಕ್ಕಂತ ಜೀವನನ ಅನುಭವಿಸುವ ಬರ್ಬೇಕು ಅನ್ನೋ ಶಕ್ತಿ ಬೇರೆ ಯಾವ ಇದಕ್ಕೂ ಇಲ್ಲ ಸರ್. ಮೋದಿ ಕೇರ್ ಬಿಟ್ಟರೆ ಮತ್ತೊಂದು ಹೊರಗಡೆ ಜೀವನದಲ್ಲಿ ಇಲ್ಲ ಸರ್. ಹಾಗಂತೇಳಿ ನಾನು ಎಲ್ಲ ಸುಮಾರಾದ ಸ್ಟೇಟಸ್ ಗಳಿಗೆ ಹೋಗಿ ಬಂದೇನೆ ಸರ್. ಗುಜರಾತ್ ಆಗಿರ್ಬೋದು, ಅಥವಾ ಕಲ್ಕತ್ತಾ ಆಗಿರ್ಬೋದು, ಮಹಾರಾಷ್ಟ್ರ, ಎಲ್ಲಾ ಕಡೆ ಹೋಗಿ ಕೆಲಸ ಮಾಡಿ ಬಂದಿದ್ದೆ ಸರ್. ಆದ್ರೆ ಇಂಥ ಜೀವನನ ನಾನು ಯಾವತ್ತೂ ಅನುಭವಿಸಿಲ್ಲ ಸರ್. ನಾನು ಚಿಕ್ಕನ್ ಇದ್ದಾಗ್ಲೇ ಹೋಗಿದ್ದೆ ಸರ್. ನಮ್ದೆಲ್ಲ ಕುಟುಂಬ ಬಡತನ ಫ್ಯಾಮಿಲಿ ಇರೋದ್ರಿಂದ ನಾನು ಮಹಾರಾಷ್ಟ್ರ ಆಗಿ ಅಲ್ಲೆಲ್ಲ ಕೆಲಸ ಮಾಡ್ಬಿಟ್ಟು ಎಲ್ಲಾ ಕಡೆಗೆ ಅಡ್ಡಾಡಿನಿ ಸರ್. ಇಂಥ ಅಪರ್ಚುನಿಟಿ ಸಿಕ್ಕಿಲ್ಲ ಸರ್ ನನ್ನ ಜೀವನದಾಗ. ನಾನಿದು 6 ತಿಂಗಳ ಶ್ರೀಲಂಕಾ ಮಿಸ್ ಮಾಡ್ಕೊಂಡಿದ್ದಿಲ್ಲ ಸರ್. ನನ್ನನ್ ಕಪಾಳಕ್ ನಾನೇ ಹೊಡ್ಕೋಬೇಕನ್ನೋ ಒಂದು ಇದು ಆಗಿದೆ ಸರ್. ಅಪ್ಲೈನ್ ಲೀಡ್ರು ಯಾಕೆ ಹೇಳ್ತಾರ ಅಚೀವ್ ಆಗ್ರಿ ಅಂತ ಹೇಳಿ. ನಿಜವಾಗ್ಲೂ ಸರ್, ನಾನು ದುಬೈಗೆ ಹೋದ ಬಳಿಕ ನನಗೆಲ್ಲಾನು ಅನುಭವ ಆಯ್ತು ಸರ್. ಇದಕ್ಕೋಸ್ಕರ ನಮ್ಗೆಲ್ಲರಿಗೂ ಅಚೀವ್ ಆಗ್ರಿ ಅಂತ ಹೇಳ್ತಿದ್ರು ಅಂತ ಹೇಳಿ ಸರ್. ತುಂಬಾ ಖುಷಿ ಕೊಡ್ತು ಸರ್ ದುಬೈಗೆ ಹೋಗಿದ್ದು. ನಾನು ಅಟ್ಲೀಸ್ಟ್ ಒಂದು ಟ್ರೈನಿಗೆ ರಿಸರ್ವೇಶನ್ ಮಾಡ್ಕೊಂಡು ಹೋಗ್ಲಾರ್ದಂತ ವ್ಯಕ್ತಿ ರೀ. ಇವತ್ತ ಏರ್ಪೋರ್ಟಿಗೆ ಹೋಗಿ ಏರೋಪ್ಲೇನ್ ಇದು ವಿಮಾನಕ್ಕೆ ಹೋಗಿನಂದ್ರ ನಾನು ನನಗೆ ಖುಷಿ ಆಯ್ತು ಸರ್. ಅಲ್ಲಿ ಇರ್ತಕ್ಕಂತ ಜನಗಳು, ಅಲ್ಲಿ ಇರ್ತಕ್ಕಂಥ ಕ್ಲೀನ್ ಮೇಂಟೆನೆನ್ಸ್ ಸಖತ್ತಾಗಿತ್ತು ಸರ್. ಅಲ್ಲಿ ಅಷ್ಟೊಂದು ಎಲ್ಲಾ ಅನುಭವಿಸ್ಕೊಂಡೆ ಸರ್. ನಾನು ಯಾಕಪ್ಪ ಇಷ್ಟ ದಿವ್ಸ ಕೂತೆ, ನಾನು ಅವಾಗ ಸರ್ ಹೇಳ್ತಿದ್ರು ಶ್ರೀಲಂಕಾನು ಮಿಸ್ ಮಾಡ್ಕೊಂಡೆಲ್ಲ ಅಂತ ಹೇಳ್ತಿದ್ರು. ನನಗೆ ನಾಚಿಕೆ ಆಯ್ತು ಸರ್. ಈಗ ಖಂಡಿತ ಸರ್ ಇವತ್ತು ಒಂದು ಹೇಳ್ತೀನಿ ಸರ್ ಎಲ್ಲಾ ಲೀಡರ್ಗಳಿಗೂ, ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥದನ್ನ ಶಕ್ತಿ ನೀವು ತುಂಬ್ತೀರಿ ಸರ್. ಬರೇ ಜಸ್ಟ್ ನಾವು ಮೂವ್ ಆಗ್ಬೇಕಷ್ಟೇ ಸರ್, ಸಾಕ್ರಿ.
ಪ್ರತಿ ವರ್ಷನೂ ನಾವಿದ್ರ ಆ ಅಚೀವ್ ಆಗ್ಬೇಕು, ಅನುಭವಿಸ್ಬೇಕು. ನಾವು ಇನ್ನೊಂದ್ಸರಿ ಹೇಳ್ತೀನಿ ಸಮೀರ್ ಸರ್ಗೆ, ಎಷ್ಟೇ ನಾವು ಥ್ಯಾಂಕ್ಸ್ ಹೇಳಿದ್ರು ಅವ್ರಿಗೆ ಸಾಲದು ಸರ್. ಅವ್ರಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು ಅನ್ನಂಗ ಆಗ್ತದೆ ನೋಡಿ ಸರ್. ಇಷ್ಟೊಂದು ಅಲ್ಲಿ ಹೋಗಿ ದುಬೈಗೆ ಹೋಗಿ ಪ್ರತಿಯೊಂದು ಒಂದೊಂದು ಬೆಳಿಗ್ಗೆ ಇವತ್ತು ನಾಷ್ಟ ಒಂದು ಹೋಟೆಲ್ದಾಗ ಮಾಡಿದೆ ಅಂದ್ರೆ ಮತ್ತೊಂದು ಮಧ್ಯಾಹ್ನ ಊಟ, ಲಂಚ್ ಒಂದು ಹೋಟೆಲ್, ಬೇರೆ ಬೇರೆ ಹೋಟೆಲ್ದಾಗ ಇದು ಮಾಡಿದ್ರು ಸರ್. ಖಂಡಿತ ತುಂಬಾ ಖುಷಿ ಆಯ್ತು ಸರ್ ನನಗೆ. ಇಷ್ಟೊಂದು ಸ್ವರ್ಗ ನೀವ್ ಹೇಳ್ತಿದ್ರಿ ಸರ್, ಕಾರಲ್ಲಿ ಹೋಗಲ್ಲಿ ಸದಾನಂದ ನೀನು ಸ್ವರ್ಗ ಅನುಭವಿಸ್ತೀಯಪ್ಪ, ನೀನ್ ಪುಣ್ಯ ಮಾಡಿದಿ, ನಿಜವಾಗ್ಲೂ ಅನುಭವಿಸು ಅಂತ ಹೇಳಿದ್ರಿ ಸರ್. ನೀವು ಹೇಳೋ ಮಾತಲ್ಲಿ 100ಕ್ಕೆ 100 ಸತ್ಯ ಇತ್ತು ಸರ್. ಅಲ್ಲಿ ಪ್ರತಿಯೊಂದರಲ್ಲಿ ನಾವು ಅನುಭವಿಸಿ ಸರ್. ಎಲ್ರು ಎಲ್ಲಿ ನಮ್ ಭಾರತ ದೇಶದ ಒಂದೇ ರಾಜ್ಯದವ್ರು ಬಂದಿರ್ಲಿಲ್ಲ ಸರ್. ಯಾರು ಬಂಗಾಲಿ ಬಂದಿದ್ರು, ಯಾರು ಮುಂಬೈನಿಂದ ಬಂದಿದ್ರು, ಯಾರು ಗುಜರಾತ್ ಇಂದ ಬಂದಿದ್ರು, ಎಲ್ಲರ ಜೊತೆ ಮಾತಾಡ್ಬಿಟ್ಟೆ ಸರ್. ನಾನು ಎಲ್ಲರ ಜೊತೆ ಖುಷಿ ಹಂಚ್ಕೊಂಡೆ ಸರ್. ನಾನು ಇವತ್ತ ಇಲ್ಲಿ ನಾನು ಹೋಟೆಲ್ದಲ್ಲಿ ಇದ್ದುಕೊಂಡ್ಕೆ ನಾನು ಬರೇ 15,000ಕ್ಕೆ ನಾನು ನನ್ ಜೀವನ ಕಳಿತಿದ್ದೆ ಸರ್. ಇವತ್ತು ಅದೆಲ್ಲ ನೋಡ್ಬಿಟ್ರೆ ಸರ್ ಇಷ್ಟೊಂದು ಖುಷಿ ಆಯ್ತು ಸರ್ ನನಗೆ. ಪ್ರತಿ ವರ್ಷನೂ ನಾನು ಅಚೀವ್ ಆಗ್ಬೇಕು, ನಾನು ಎಲ್ಲರ ಜೊತೆ ಬೆರಿಬೇಕು ಅನ್ನೋ ಒಂದು ಧೈರ್ಯ ಬಂದಿದೆ ಸರ್. ಅಷ್ಟೊಂದು ಖುಷಿ ಆಯ್ತು ಸರ್. ಪ್ರತಿಯೊಬ್ರು ನೀವು ಕರ್ನಾಟಕದವ್ರ, ಯಾರ ರಾಜು ಸರ್ ಟೀಮ್ದವ್ರ ಅಂತೇಳಿ ಬಹಳಷ್ಟು ಎಲ್ಲರೂ ಖುಷಿ ಪಡ್ತಿದ್ರು ಸರ್. ನೀವು ನಿಜವಾಗ್ಲೂ ನೀವು ಅವ್ರ ಟೀಮ್ನಾಗ ಇದೀರಿ ಅಂದ್ರೆ ನೀವು ಪುಣ್ಯ ಮಾಡಿರಪ್ಪ ಅಂತೇಳಿ ಹೇಳ್ತಿದ್ರು ಸರ್. ಅಷ್ಟೊಂದು ಖುಷಿ ಕೊಡ್ತು ಸರ್. ಅಲ್ಲೆಲ್ಲ ಹೇಳ್ತಿದ್ರು, ರಾಜು ಸರ್ के टीम पे अगर रहते हो तो बहुत नसीब वाले हो बोलकर ಅಂತ ಹೇಳಿ ಹೇಳ್ತಿದ್ರು ಸರ್ ಎಲ್ಲರೂ. ಈ ತರ ಖುಷಿ ಕೊಡ್ತು ಸರ್. ಎಲ್ಲರ ಜೊತೆ ನಾವು ಕೂತು ಇದು ಮಾಡ್ದೇವ್ ಸರ್, ಎಂಜಾಯ್ ಮಾಡ್ದೇವ್ರಿ ಪ್ರತಿಯೊಂದ್ರಲ್ರಿ. ಅಲ್ಲಿ ದುಬೈದಾಗ ಹೋಗಿ ಎಲ್ಲಾ ಕಡೆ ಇದು ಮಾಡ್ದೇವ್ರಿ. ಮತ್ತೆ ನನ್ ಒಟ್ಟೆ ಡಾನ್ಸ್ ಮಾಡ್ಲಕ್ ಬರ್ತಿರ್ಲಿಲ್ಲ ಸರ್. ಮತ್ ಮಮತಾ ಮೇಡಮ್ ಅವ್ರು ಬಂದು, ಇಲ್ಲ ಸದಾನಂದ್ ಬಾ ನೀನು ಎಲ್ಲರ ಜೊತೆ ಮಾಡ್ಬೇಕಂತ ಡಾನ್ಸ್ ಮಾಡ್ದೇವ್ ಸರ್. ಅಲ್ಲಿ ಎಲ್ರು ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗ್ರೇಟ್ ಸರ್, ಸದಾನಂದ್ ಸರ್, ನಿಮ್ಮ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ. ಖುಷಿ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ನೋಡಿ, ಮೋದಿ ಕೇರಲ್ಲಿ ಯಾರ್ ಬೇಕಾದ್ರೂನು ಸಾಧನೆ ಮಾಡಿದ್ರೆ, ಸಾಧನೆ ಅನ್ನೋದು ಸಾಧಕರ ಸೊತ್ತು ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇವ್ರು ಸಾಧನೆ ಮಾಡಿದಕ್ಕೆ ಇವತ್ತು ಎಷ್ಟು ಖುಷಿಯಾಗಿ ಶೇರ್ ಮಾಡ್ಕೊಂತ ಇದಾರೆ. ಎಸ್ ಸರ್, ನಿಮ್ಗೆ ಫಸ್ಟ್ ಟೈಮ್ ಅದು ನೀವು ಫ್ಲೈಟ್ ಹತ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಒಬ್ರು ಏನು ಹಳ್ಳಿಲಿ ಇರೋರು, ಏನು ಗೊತ್ತಿಲ್ದಿರೋರು ಇವತ್ತು ಮೋದಿ ಕೇರ್ ಬಂದ್ರೆ ಏನೆಲ್ಲ ಅಚೀವ್ ಆಗುತ್ತೆ ಅಂತ ಗೊತ್ತಾಯ್ತು. ಓಕೆ ಗ್ರೇಟ್ ಸರ್. ನೀವು ಮೋದಿ ಕೇರ್ ಇದ್ರೆ ಡ್ಯಾನ್ಸ್ ಆಡ್ಬೋದು, ಇಲ್ಲಿ ಹಣ ಗಳಿಸ್ಬೋದು, ಆರೋಗ್ಯ ಸಿಗುತ್ತೆ. ಇಷ್ಟೆಲ್ಲ ಸಿಗ್ತಾ ಇರ್ಬೇಕಂದ್ರೆ ಯಾಕೆ ನಾನು ಪ್ರಯತ್ನ ಪಡಬಾರ್ದು? ಓಕೆ, ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟ್ ಲೀಡರ್ನ ಇನ್ವೈಟ್ ಮಾಡ್ತಾ ಇದೀನಿ. ಯೋಗೇಶ್ ಸರ್ ಇವ್ರ ಬಗ್ಗೆ ಮಾತಾಡ್ತೀನಿ ಅಂತಿದ್ರು ಸರ್, ಮಾತಾಡ್ಸಿ. ಓಕೆ, ಎಸ್ ಸರ್, ಯೋಗೇಶ್ ಸರ್, ವೆಲ್ಕಮ್ ಸರ್. ಅನ್ಮಿಟ್ ಮಾಡ್ಕೊಳ್ಳಿ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ ಒಬ್ಬರದು ಶೇರಿಂಗ್ ಕೇಳ್ತಿದ್ರೆ. ಅದ್ರಲ್ಲಿ ನಮ್ಮ ಸದಾನಂದ್ ಸರ್ದು ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ಯಾಕೆ ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ. ದುಬೈ ಅಲ್ಲ, ರಿಸರ್ವೇಶನ್ ಮಾಡ್ಕೋಬಾರೋ ಸದಾನಂದ ಇದಕ್ಕೆ ದೃಢ ಸಂಕಲ್ಪ ಆಗಿ ಅಂದ್ರೆ ಪಾಪ ನನಗೆ ಹೇಳಕ್ಕೆ ಬೇಜಾರಾಗ್ತಿತ್ತು. ಯಾಕೆಂದ್ರೆ 200 ರೂಪಾಯಿ ಬರ್ತಿದವನು ರಿಸರ್ವೇಶನ್ ಅಂದ್ರೆ 500-600 ರೂಪಾಯಿ ತಗೋತಿದ್ರು. ಅಂತ ಪರಿಸ್ಥಿತಿ ಹುಡ್ಗ. ಅವ್ರ ಹಳ್ಳಿಲಿ ನಾನು ಹೋಗಿದ್ದೀನಿ. ಇವ್ರ ಮನೆ ಬಿಟ್ರೆ ಇನ್ ಉಳ್ದಿರೋ ಮನೆ ಎಲ್ಲ ತಗಡುಗಳ ಮನೆ, ಅಂದ್ರೆ ಸಣ್ಣ ಚೌಪಡಿ ಅಂತ ಹೇಳ್ತಾರೆ ಹಿಂದಿಲಿ, ಆತರ ಮನೆಗಳು. ಅಂತ ಒಂದು ಹಳ್ಳಿಲಿ ಬಾತ್ರೂಮ್ ಕೂಡ ಇಲ್ಲ. ತುಂಬಾ ಮಳೆ ಬರ್ತಿದೆ, ಸಾಧಾರಣ ಎಲ್ಲೋಗಿ ಬಾತ್ರೂಮ್ಗೆ ಇದ್ರೆ ಸರ್ ಹೊಲಕ್ಕೆ ಹೋಗ್ಬೇಕು ಅಂತ. ಅಂದ್ರೆ ಮಹಿಳೆಯರು, ಮಕ್ಳು ಎಲ್ಲರೂ ಸೇರಿ ಅಷ್ಟು ರಾತ್ರಿಯಲ್ಲೂ ಕೂಡ ಬಾತ್ರೂಮ್ ಇಲ್ದಿರೋ ಪರಿಸ್ಥಿತಿಲಿ ಒಂದ್ ಜಗ್ ಹಿಡ್ಕೊಂಡು ಹೋಗ್ತಾರೆ. ಅಂತ ಕುಗ್ರಾಮ. ಅಂತದಲ್ಲಿ ಎಲ್ಲೋ ಒಂದ್ ಕಡೆ 15,000 ರೂಪಾಯಿಗೆ ಒಂದ್ ಕಡೆ ಕೆಲಸ ಮಾಡ್ತಂತ ವ್ಯಕ್ತಿ ಇಡೀ ಲಾಡ್ಜ್ ಅಲ್ಲಿ ಒಂದು ಬೂಟ್ ಕ್ಯಾಂಪ್ 2022ರ ಒಂದು ಬೂಟ್ ಕ್ಯಾಂಪ್ ನೋಡ್ತಾರೆ. ಗಂಡ ಹೆಂಡತಿ ಇಬ್ರು ಬಂದು ಬೆಂಗಳೂರಿಗೆ ಬಂದು, ಕಲಬುರ್ಗಿ 700 ಕಿಲೋಮೀಟರ್ ಇಂದ ಬಂದು ಇಲ್ಲಿ ಅಟೆಂಡ್ ಮಾಡಿ ಆದ್ಮೇಲೆ ಡಿಸೈಡ್ ಮಾಡ್ತಾರೆ ಅದ್ ಮಾಡ್ಬೇಕು ಅಂತ. ಹಂಗೂ ಒಂದ್ 3 ತಿಂಗಳು 4 ತಿಂಗಳು ಉಯ್ಯಾಲೆ ಆಡ್ತಾರೆ. ಆಮೇಲೆ ಶುರು ಆಗುತ್ತೆ. ನಿಜವಾಗ್ಲೂ ಸದಾನಂದ್ಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ 6 ಭಾಷೆ ಬರುತ್ತೆ. 6 ಭಾಷೆ ಮಾಡ್ತಾ ಇದ್ದ. ಮಲಯಾಳಿ, ಮರಾಠಿ, ಬಂಗಾಳಿ, 6 ಭಾಷೆ. ಅಷ್ಟೊಂದು ಟ್ಯಾಲೆಂಟ್ ಇದೆ.
ಎಲ್ಲೋ ಒಂದು 15,000 ರೂಪಾಯಿಗೆ ಯಾರೋ ಓನರ್ ಕೆಳಗಡೆ ಮಾಡ್ತಾರೆ ಅಂದ್ರೆ ಅವ್ರ ಜೀವನ 6 ಭಾಷೆ ಬಂದ್ರು ಕೂಡ ಇನ್ನೇನು ಇಲ್ಲ ಯಾರ್ದೋ ಕೆಳಗಡೆ ಕೆಲಸ ಮಾಡ್ಕೊಂಡು ಅವ್ರ ಜೀವನ ಅಷ್ಟು ಕಳೆದು ಬಿಡ್ತಿದ್ರು. 3 ಜನ ಮಕ್ಳಿದಾರೆ. ತುಂಬಾ ನೆಗೆಟಿವ್ ಆಗಿದ್ರು ಆಕ್ಚುಲಿ ಬಂದ ಮೇಲೆ ಒಂದೊಂದು 6-7 ತಿಂಗಳಿಗೆ ಯಾಕೋ ಬೇಡ ಅನಿಸ್ತಿದೆ ಅಂತ. ಬಟ್ ಅವ್ರ ಗಂಡ ಹೆಂಡತಿ ಕೂತ್ಕೊಂಡಾಗ ಅರ್ಥ ಮಾಡಿಸ್ದಾಗ ಎಸ್ 3 ಜನ ಮಕ್ಳಿದಾರೆ. 3 ಜನ ಮಕ್ಳಿಗೆ ಏನ್ ಆಸ್ತಿ ಇದೆ ಅಂತ ಹೇಳಿದ್ರೆ 1 ರೂಪಾಯಿ ಆಸ್ತಿ ಇಲ್ಲ, ಜಮೀನ್ ಇಲ್ಲ, ಬಡ ಕುಟುಂಬ. ಮೋದಿ ಕೇರ್ ಯಾಕೆ ಮಾಡ್ಬೇಕು ಅನ್ನೋದು ಇಬ್ರು ಅರ್ಥ ಮಾಡ್ಕೊಂಡು ಸೀರಿಯಸ್ ಆಗಿ ಇಳಿದ್ರು. ನಿಜವಾಗ್ಲೂ ದುಬೈ ಇದು ವರ್ಕ್ ಮಾಡಿದ್ದಾರೆ ಅಂದ್ರೆ ಮಳೆ ಬರ್ತಿದೆ ಅಲ್ಲ, ಹತ್ತಿ ಎಲ್ಲ ಹೊಟ್ಟೋಯ್ತು, ಮಳೆ ಎಲ್ಲ ಮಿಗ್ಗಿತ್ತು, ಬೆಳೆ ಇಲ್ಲ, ಹೆಂಗ್ ಅಗ್ರಿಕಲ್ಚರ್ ಮೂವ್ ಮಾಡ್ಬೇಕು? ಹೆಚ್ಚು ಕಮ್ಮಿ 1 ಲಕ್ಷ ಬಿವಿ ಬೇಕಿತ್ತು ಲಾಸ್ಟ್ ಅಲ್ಲಿ. ಹೆಂಗ್ ಮಾಡಿದ್ರು ಸದಾನಂದ್, ನಿಜವಾಗ್ಲೂ ಅದು ಎಕ್ಸ್ಟ್ರಾಡಿನರಿ. ಪೇಸ್ಟ್ ಗಳನ್ನ ಅವ್ನ ಟ್ಯಾಲೆಂಟ್ ಏನು ಅಂತ ಹೇಳಿದ್ರೆ, ನನ್ನ ಒಂದು ಡೆಮೋಗ್ ಹೋದ ಒಂದ್ ಅರ್ಧ ಗಂಟೆ ಕುತ್ಕೊಳ್ಳಿ ಸರ್ ಹಿಂಗೆ ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆಲಿ 8 ಪೇಸ್ಟ್ ನ ಮೂವ್ ಮಾಡಿ ಬಂದ್ರು. ಅಬ್ಬಾ ಹೆಂಗೆ ಅಂತ ಹೇಳಿದ್ವಿ, ಹಿಂಗ್ ಹೋದೆ ಸರ್ ಅಂಗಡಿಗಳಿಗೆ ಅಂತ. ಇದನ್ನೇ ಯಾಕೆ ನೀನ್ ಡೈಲಿ 50 ಮಾಡಬಾರ್ದು ಅಂತ ಟಾರ್ಗೆಟ್ ಕೊಟ್ಟಿ ಅದನ್ನ ಡೈಲಿ 50-100 ಒಂದು ಊರಲ್ಲಿ 100 ಪೇಸ್ಟ್ 100 ಮನೆಗೆ ಭೇಟಿ ಕೊಟ್ಟು 73 ಪೇಸ್ಟ್ ಕೊಟ್ಟಿದ್ದಾರೆ ಮನೆಗೆ ಹೋಗಿ. ಯಾಕೆ ಅಂದ್ರೆ ಅವರಲ್ಲಿ ಅಲ್ಲೇ ಹೇಳಿದ್ರಲ್ಲ, ಕನಸುಗಳನ್ನೇ ತ್ಯಾಗ ಮಾಡಬೇಡಿ, ಕನಸುಗಳಿಗಾಗಿ ತ್ಯಾಗ ಮಾಡಿ ಅಂತ. ಅವ್ರಿಗೆ ದುಬೈಗೆ ಹೋಗೋ ಕನಸು ದೊಡ್ಡದಾಗಿತ್ತು, ಅದಕ್ಕೆ ಅದು ಅವಮಾನ ಆಗುತ್ತೆ ಅದು ಇದು ಏನು ನೋಡಿಲ್ಲ, ಕೊಡ್ತಾ ಹೋದ್ರು. 1 ತಿಂಗಳಲ್ಲಿ 1,500 ಪೇಸ್ಟ್ ನ ರಿಟೇಲ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಅದೇ ಕಸ್ಟಮರ್ ನೋಡ್ರಿ ದುಬೈಗೋಸ್ಕರನೇ ಪೇಸ್ಟ್ ಕೊಡಕ್ ಹೋದ್ರು. ಇವತ್ತು ಅದೇ ಕಸ್ಟಮರ್ ಫೋನ್ ಮಾಡಿ 50% ಕಸ್ಟಮರ್ ಫೋನ್ ಮಾಡಿ ಪೇಸ್ಟ್ ತಗೋತಿದ್ದಾರೆ. ಅದೇ ಜೊತೆಗೆ ಸದಾನಂದದ್ದು ಇನ್ನೊಂದು ಕ್ವಾಲಿಟಿ ಅಂದ್ರೆ ಲಾಯಲ್ಟಿ. ಅವ್ರ ತಾಯಿ ತಂದೆ ಅವರ ವೈಫ್ ಎಲ್ಲಾರು ಒಂದು 5 ಐಡಿಲಿ ತಿಂಗಳ 7,000 ರೂಪಾಯಿ ಲಾಯಲ್ಟಿ ಮಿಸ್ ಮಾಡಲಿಲ್ಲ ಅವರು. 1 ವರ್ಷಕ್ಕೆ ಏನಾಯ್ತು ಅಂತ ಹೇಳಿದ್ರೆ ನೋಡಿ, 5 ಐಡಿಲಿ ಫ್ರೀ ಪ್ರಾಡಕ್ಟ್ ಲಾಯಲ್ಟಿ ಪ್ರಾಡಕ್ಟ್ 21,000 5 ಐಡಿಲಿ 1,05,000 ರೂಪಾಯಿ ಫ್ರೀ ಪ್ರಾಡಕ್ಟ್. ಜೊತೆಗೆ 7,000 ರೂಪಾಯಿಗೆ ನಾನು 15ನೇ ತಾರೀಕು ಒಳಗೆ ತಗೊಂಡ್ರೆ ತಿಂಗಳಿಗೆ ಅಲ್ಲೂ ಕೂಡ 800 ರೂಪಾಯಿ ಫ್ರೀ ಪ್ರಾಡಕ್ಟ್. 5 ಐಡಿಗೆ 4,000 ರೂಪಾಯಿ ಅಂದ್ರೆ ವರ್ಷಕ್ಕೆ 48,000 ರೂಪಾಯಿ, ಒಟ್ಟಿಗೆ 1,53,000 ರೂಪಾಯಿ ಫ್ರೀ ಪ್ರಾಡಕ್ಟ್ ತಗೊಂಡಿದ್ದಾರೆ 1 ವರ್ಷದಲ್ಲಿ ಮೋದಿ ಕೇರಲ್ಲಿ. ಯೋಚನೆ ಮಾಡಿ, ಚೆಕ್ ಕೊಟ್ಟು ತಿಂಗಳ 10,000 15,000 20,000 ಚೆಕ್ ಕೊಟ್ಟು 1.5 ಲಕ್ಷ ಪ್ರಾಡಕ್ಟ್ ಕೊಟ್ಟು ದುಬೈ ಟ್ರಿಪ್ಗೆ ಕಳಿಸಿ ಒಂದು ಫ್ಲೈಟ್ ಅನ್ನ ಕನಸು ಕಾಣಕ್ಕಾಗದೇ ಇರೋ ವ್ಯಕ್ತಿ ಈ ಮಟ್ಟಕ್ಕೆ ಮಾಡ್ಬೋದು ಅಂದ್ರೆ ಡೆಡಿಕೇಶನ್, ಕಮಿಟ್ಮೆಂಟ್. ಇವತ್ತು ಸದಾನಂದ ಅವ್ರು ಫೋನ್ ಮಾಡಿ ಹೇಳ್ತಿದ್ರು, ಶ್ರೀಲಂಕಾಗೆ ನಾವು ದುಬೈಗೂ ಫೋರ್ಸ್ ಮಾಡ್ದೋ ಖಂಡಿತ, ಬಟ್ ಇವಾಗ ಸಮಾಧಾನ ಆಗ್ತಿದೆ. ಶ್ರೀಲಂಕಾಗೂ ಫೋರ್ಸ್ ಮಾಡ್ದೋ, ಬಟ್ ಅವನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು. ಸರ್ ದುಡ್ಡಿಲ್ಲ, ಕಷ್ಟ ಆಗತ್ತೆ, ಹಾಗೆ ಹೀಗೆ ಅಂತ. ದುಬೈಗೆ ಹೋಗಿ ಬಂದ್ಮೇಲೆ ಸರ್ ನೀವು ಒಡೆದೇ ಹೇಳ್ಬೇಕಿತ್ತು ನನಗೆ, ನಾನು ಶ್ರೀಲಂಕಾ ಮಿಸ್ ಮಾಡ್ಕೊಬಿಟ್ನಲ್ಲ ಸರ್. ಮೋದಿ ಕೇರಲ್ಲಿ ಯಾವ ಟ್ರಿಪ್ನು ಮಿಸ್ ಮಾಡ್ಕೋಬಾರ್ದು. ಆ ಹೋಟ್ಲ್ ಹತ್ರಕ್ಕೂ ಹೋಗಕ್ಕಾಗಲ್ಲ ಅಂತದ್ರಲ್ಲಿ ದುಬೈಗೆ ಹೋಗಿ ಅಂತ ಒಂದು ಹೆಬಿಲಿಟಿನ ಕೊಟ್ಟಿದೆ ಅಂತ. ಅಂದ್ರೆ ಒಂದು ಏನು ಅಂತ ಹೇಳಿದ್ರೆ, ಅಪ್ಲೈನ್ ಫೋರ್ಸ್ ಮಾಡ್ಬೋದು, ನಿಮ್ಗೆ ಹೇಳ್ಬೋದು. ಎಷ್ಟೋ ಜನಕ್ಕೆ ಅನ್ಸುತ್ತೆ ಈ ಅಪ್ಪಂಗೆ ಏನೋ ಅಚೀವ್ಮೆಂಟ್ಗೋ ಅಥವಾ ಇನ್ನೇನಕ್ಕೋ ಫೋರ್ಸ್ ಮಾಡ್ತಿದ್ದಾರೆ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ಅನ್ಸುತ್ತೆ ನಮ್ಮ ಅಪ್ಲೈನ್ ಯಾಕೆ ನನ್ನನ್ನ ಫೋರ್ಸ್ ಮಾಡ್ತಿದ್ರು. ಯಾಕೆಂದ್ರೆ ನೀವು ಮಕ್ಕಳಿಗೆ ಸ್ಕೂಲ್ ಕಳ್ಸಕ್ ಎಷ್ಟು ಫೋರ್ಸ್ ಮಾಡ್ತಿರೋ, ಅದ್ರಲ್ಲಿ ನನ್ ಮಗ 20 ವರ್ಷ ಆದ್ಮೇಲೆ ನಾನು ಬೆಳಿತಾನೆ, ನಾನು ಸಾಕ್ತಾನೆ ಅನ್ನೋ ಇಂಟೆನ್ಷನ್ ಇರಲ್ಲ. ಮಗ ಚೆನ್ನಾಗಿ ಓದ್ಲಿ ಅನ್ನೋದು ಇರುತ್ತೆ. ಇಲ್ಲೂ ಕೂಡ ಅವ್ನ್ ಟ್ರೈನಿಂಗ್ ಬಂದ್ರೆ, ಅವರು ಅಚೀವ್ ಆದ್ರೆ ಅವರೇ ಎಂಜಾಯ್ ಮಾಡೋದು. ಇವತ್ತು ಕಷ್ಟಪಟ್ಟು ಫೋರ್ಸ್ಗೆ ಮಾಡಿದ್ರು ಕೂಡ ಸದಾನಂದ ಎಂಜಾಯ್ ಮಾಡಿದ್ದು, ನಮ್ ಭಟ್ರೆ ಎಂಜಾಯ್ ಮಾಡಿದ್ದು, ಮಮತಾ ಮೇಡಮ್ ಎಂಜಾಯ್ ಮಾಡಿದ್ದು. ನೀವು ಕಷ್ಟಪಟ್ರೆ ನೀವೇ ಎಂಜಾಯ್ ಮಾಡೋದು, ನೀವೇ ಇನ್ಕಮ್ ತಗೊಳ್ಳೋದು. ಆದ್ರಿಂದ ದಯವಿಟ್ಟು ಅಪ್ಲೈ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ, ನೆಗ್ಲೆಕ್ಟ್ ಬೇಡ. ಆಮೇಲೆ ಟ್ರೈನಿಂಗ್ ಅಲ್ಲೂ ಕೂಡ ವೀಕು ಸದಾನಂದ್. ಟ್ರೈನಿಂಗ್ ಅಟೆಂಡ್ ಆಗೋದ್ರಲ್ಲಿ ತುಂಬಾ ಫೋರ್ಸ್ ಮಾಡಿ, ರತ್ನೇಶ್ ಸರ್ ನಾವು ಯಾವಾಗ್ಲೂ ಕೂಡ ಫೋರ್ಸ್ ಮಾಡ್ಬೇಕಿತ್ತು. ಬಟ್ ಇನ್ಮೇಲೆ ಅವರೇ ಡಿಸೈಡ್ ಮಾಡಿದ್ರೆ, ಸರ್ ನಿಮ್ ಕೈಲಿ ಒಂದು ಫೋನ್ ನಾನು ಹಚ್ಚಿಸ್ಕೊಳಲ್ಲ, ಸೀರಿಯಸ್ ಆಗಿ ಅಟೆಂಡ್ ಆಗ್ತೀನಿ ಅಂದ್ರೆ. ಒಂದು ಫಾರಿನ್ ಟ್ರಿಪ್ ಅವ್ರ ಲೈಫನ್ನೇ ಬದಲಾಯಿಸಿದೆ. ಇನ್ಮೇಲೆ ಸದಾನಂದ್ ಮಿಲಿಯನೇರ್ ಆಗ್ತಾರೆ, ಕಾರು ತಗೋತಾರೆ ಅಂತ. ನಾನು ಒಬ್ಬ ಹೋಗೋದಲ್ಲ, ಈ ಭಾಗದಲ್ಲಿ 100 ಜನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಒಬ್ಬೊಬ್ರು ಯೋಚನೆ ಮಾಡಿ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ರೆ, ಒಂದು ಕನ್ಸು ಅಲ್ಲ, ಒಂದು ಬೈಕ್ ತಗೊಳಕ್ಕೂ ಕಷ್ಟ ಪಡೋ ಊರಲ್ಲಿ ಇತ್ಕೊಂಡು ವ್ಯಕ್ತಿ ದುಬೈಗೆ ಹೋಗೋದು ಸಣ್ಣ ವಿಷಯ ಅಲ್ಲ. ಇವತ್ತು ಮಮತಾ ಮೇಡಮ್ ಹೇಳಿದ್ರು 5 ಲಕ್ಷ ಖರ್ಚಾಯ್ತು ಅಕ್ಷಿದತ್ ಅವ್ರು ಬಂದಾಗ ಅಂತ. 5 ಲಕ್ಷ ವರ್ಷಕ್ಕೂ ಅಲ್ಲ, 2 ವರ್ಷಕ್ಕಲ್ಲ, 5 ಲಕ್ಷ ಅವ್ರ ಲೈಫಲ್ಲಿ ಉಳಿಸೇ ಇಲ್ಲ, ಖರ್ಚೇ ಆಗ್ಬಿಟ್ಟಿದೆ. 15-20 ವರ್ಷ ಒಂದ್ ಲಾಡ್ಜ್ ಅಲ್ಲಿ ಕೆಲಸ ಮಾಡೋ ವ್ಯಕ್ತಿ 5 ಲಕ್ಷನ ಒಂದ್ಸಲಿ ಉಳಿಸೇ ಇಲ್ಲ. ಅವರ ಮಕ್ಕಳು, ಫ್ಯಾಮಿಲಿ, ಅದಕ್ಕೆ ಖರ್ಚಾಗಿದೆ. ಓಕೆ, ಅಂತ ಪರಿಸ್ಥಿತಿಲಿ 5 ಲಕ್ಷ ಟ್ರಿಪ್ ನ ಬರೀ ದುಬೈಗೆ ಒಂದು ಫ್ರೀಯಾಗಿ ಕಳ್ಸಿಕೊಡುತ್ತೆ ಕಂಪನಿ ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳಿ. ನಿಮಗೆ ತಿಂಗಳ 10,000 ಚೆಕ್ನು ಕೊಟ್ಟು, ಫಾರಿನ್ ಕೊಟ್ಟು, ದುಡ್ಡು ಕೊಟ್ಟು, ಪ್ರಾಡಕ್ಟ್ ಕೊಟ್ಟು ಹೆಂಗ್ ಕೊಡ್ತಿರ್ಬೋದು ಸಮೀರ್ ಸರ್.
ಎಲ್ರಿಗೂ ಮೋದಿ ಕೇರ್ ಸಿಗಲ್ಲ, ಎಲ್ರಿಗೂ ಸಿಕ್ಕೋರು ಯಾರು ಉಳ್ಕೊಳಲ್ಲ. ಯಾರು ಅದೃಷ್ಟ ಮಾಡಿರ್ತೀರಾ, ಯಾವ ಹೋದ್ ಜನ್ಮದ ಪುಣ್ಯ ಮಾಡಿರ್ತೀರಾ, ನಿಮ್ ತಂದೆ ತಾಯಿ ಪುಣ್ಯ ಮಾಡಿರ್ತೀರಾ, ಅವ್ರಿಗೆ ಮಾತ್ರ ಮೋದಿ ಕೇರ್ ಸಿಗುತ್ತೆ ಅನ್ನೋದು ಮತ್ತೆ 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 ಪ್ರೂವ್ ಆಗ್ತಿದೆ. ಥ್ಯಾಂಕ್ಸ್ ಟು ಮೋದಿ ಕೇರ್. ಥ್ಯಾಂಕ್ ಯು ರಾಜು ಸರ್. ಎಷ್ಟು ಫೋರ್ಸ್ ಮಾಡಿ ನಮ್ಗೆ ಬೈದು, ಇಲ್ಲ ನೀವು ಕೇರ್ ತಗೋತಿಲ್ಲ, ಡೌನ್ಲೈನ್ ಬಗ್ಗೆ ಕೇರ್ ತಗೋತಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನಾವೇ ಎಲ್ಲೋ ಒಂದ್ ಕಡೆ ಅಯ್ಯೋ ಪಾಪ ಅವ್ನಿಗೆ ಕಷ್ಟ ಇದೆ, ಅವ್ರಿಗೆ ಕಷ್ಟ ಇದೆ ಅಂತ ಅನ್ಕೊಬಿಡ್ತೀವಿ ಅಪ್ಲೈನ್ ಡೌನ್ಲೈನ್ ಬಗ್ಗೆ. ಅವರಿಗೆ ಸಮಾಧಾನ ಅನುಕಂಪ ಕೊಡ್ತಿದೀವಿ, ಅನುಕಂಪ ಅಲ್ಲ ಸೊಲ್ಯೂಷನ್ ಕೊಡ್ಬೇಕು ಅಂತ. ಈ ಒಂದು ಟ್ರಿಪ್ ಇವ್ರದ್ದು ಅಚೀವ್ಮೆಂಟ್ ನಮಗೆ ಅನುಭವಿಸಾಗಿದೆ. ಪ್ರತಿಯೊಬ್ರು ಕೂಡ ನಿಮ್ಮ ಅಪ್ಲೈನ್ ಏನ್ ಹೇಳ್ತಾರೋ ಅದನ್ನ ಸೀರಿಯಸ್ ಆಗಿ ಫಾಲೋ ಮಾಡಿ. ನಿಮ್ಮ ಅಪ್ಲೈನು ಅಂದ್ರೆ ಕವಿ ಕಂಡದನ್ನ ರವಿ ಕಂಡದನ್ನ ಕವಿ ಕಂಡ ಅನ್ನಂಗೆ ನಾನ್ ಊಹೆನೆ ಮಾಡ್ಕೊಳಕ್ ಆಗಲ್ಲ. ಆಲ್ರೆಡಿ ರಾಜು ಸರ್ ನಮ್ಮ ಬಗ್ಗೆ ಏನೇನೋ ಕಂಡಿರ್ತಾರೆ, ನಿಮ್ಮ ಅಪ್ಲೈನು ಅದನ್ನೇ ಮಾಡ್ತಿರ್ತಾರೆ. ಅವ್ರು ಏನ್ ಹೇಳ್ತಾರೆ ಅದು ಫಾಲೋ ಮಾಡಿ. ಸೀರಿಯಸ್ ಆಗಿ ಟ್ರೈನಿಂಗ್ ಸದಾನಂದಿನ ಟ್ರೈನಿಂಗ್ ಅಲ್ಲಿ ಇದ್ದಿದ್ದಕ್ಕೆ ದುಬೈಗೆ ಹೋಗಿದ್ದು, ಟ್ರೈನಿಂಗ್ ಮಿಸ್ ಮಾಡಿದ್ದಕ್ಕೆ ಶ್ರೀಲಂಕಾ ಮಿಸ್ ಆಗಿದ್ದು. ಟ್ರೈನಿಂಗ್ ಇಂಪಾರ್ಟೆಂಟ್ ಕೊಡಿ, ಅಪ್ಲೈನ್ ಹೇಳ್ತಾ ಫಾಲೋ ಮಾಡಿ. ಬರೀ ಇದು ಸುಮ್ನೆ ಏನೋ ದುಬೈಗೆ ಹೋಗಿ ಬಂದಿದ್ರೆ ಅಂತಲ್ಲ ಶೇರಿಂಗ್ ಇದು. ಎಲ್ಲೆಲ್ಲಿ ಸಣ್ಣದನ್ನ ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಮೋದಿ ಕೇರ್ ಯಾಕೆ ನಮ್ಗೆ ವಿಶೇಷ ಅನ್ಸುತ್ತೆ, ಒಬ್ಬ ಮಧ್ಯಮ ವರ್ಗದ ಕುಟುಂಬದವ್ರಿಗೆ ಯಾಕೆ ವಿಶೇಷ ಅನ್ಸುತ್ತೆ ಅಂತ ನೀವು ಇದನ್ನ ಕಿಚ್ಚು ಹುಟ್ಟಿಸ್ಕೋಬೇಕು. ನೀವು ಬರೀ ನೀವು ಒಬ್ಬರೇ ಟ್ರೈನಿಂಗ್ ಹೋಗೋದಲ್ಲ, ನಿಮ್ಮಿಂದ ನೋಡಿ ರಾಜು ಸರ್ ಒಬ್ರು ಡಿಸೈಡ್ ಮಾಡಿದಕ್ಕೆ 3800 ಜನ 25 ವರ್ಷದಲ್ಲಿ ಫಾರಿನ್ ಹೋಗಿದ್ದಾರೆ. ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಿದಕ್ಕೆ ನಾವೆಲ್ಲರೂ ಒಬ್ಬೊಬ್ರು ಡಿಸೈಡ್ ಮಾಡಿದ್ರೆ ನಾವು ಸಾವಿರಾರು ಜನನ ಫಾರಿನ್ ಕರ್ಕೊಂಡು ಹೋಗ್ಬೋದು. ಅಂದ್ರೆ ಯಾಕೆ ಇಂತ ಒಂದು ಪ್ರಪಂಚ ಸುಂದರವಾಗಿದೆ, ಅದೆಲ್ಲ ನಾವೇ ನೋಡ್ಬೇಕು, ನಾವೇ ತೋರಿಸ್ಬೇಕು. ನಮ್ಗೆ ಅವಕಾಶ ಕೊಟ್ಟಿದ್ದೆ, ಎಲ್ಲರ ಕೈಲಿ ಕೊಟ್ಟಿಲ್ಲ ಅವಕಾಶನ, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೋಪಿ ಸರ್. ಓವರ್ ಟು ಯು. ವಾವ್, ಸೂಪರ್ ಸರ್. ನಿಜವಾಗ್ಲೂ ಸರ್, ಒಂದು ಆಫ್ಲೈನ್ ಕರ್ತವ್ಯ ಏನು, ಡೌನ್ಲೈನ್ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ದೀರಾ. ಗ್ರೇಟ್ ಸರ್, ಯೋಗೇಶ್ ಸರ್. ರಿಯಲಿ ಒಬ್ಬ ಹಳ್ಳಿ ಹುಡುಗ, ಅಂದ್ರೆ ಹಳ್ಳಿಲಿ ಹುಟ್ಟಿ ಬೆಳೆದಿರೋರು ಕೂಡ ಇಲ್ಲಿ ಫಾರಿನ್ ಟ್ರಿಪ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀರಾ. ಈ ಎಫರ್ಟ್ ಹಾಕಿದ್ರೆ ಎಂತವ್ರು ಇಲ್ಲಿ ಯಶಸ್ವಿ ಆಗ್ಬೋದು ಅಂತ ಗೊತ್ತಾಯ್ತು. ಓಕೆ, ಈಗ ನಮ್ಮ ಟೀಮ್ ಅಂತ ನಿಜವಾಗ್ಲೂ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ಒಬ್ರು ಹೆಣ್ಮಗಳಾಗಿ ಮನೆಯಲ್ಲಿ ಗೃಹಿಣಿ ಆಗಿ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರೆ. ನನ್ ಕೈಲಿ ಆಗಲ್ಲ, ಇದು ತುಂಬಾ ಕಷ್ಟ ಇದೆ, ಅವ್ರ ಮಾತು ಕೇಳಲ್ಲ, ಇವ್ರ ಮಾತು ಕೇಳಲ್ಲ ಅಂತ ಹೇಳ್ಕೊಂಡು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ, ಕಾರಣ ಕೊಡ್ತಾ ಇರ್ತಾರೆ. ಆದ್ರೆ ಇವ್ರು ಸಾಧನೆ ಮಾಡಿರೋದಕ್ಕೆ ಇವತ್ತು ನಮ್ಗ್ ಗೊತ್ತಿಲ್ಲ, ಆ ಟೈಮಲ್ಲಿ ಇವ್ರು ಕೆಲಸ ಮಾಡಿದ್ರೆ ಅಷ್ಟೇ. ಬಟ್ ಇಷ್ಟು ಸಾಧನೆ ಆಗತ್ತೆ ಅನ್ನೋದು ಅಪರೂಪದ ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ನಾಗರತ್ನ ಮೇಡಮ್ ಯಾರ ಅಂತ ಗೊತ್ತಾಗಿದೆ. ಓಕೆ, ಯಾಕಂದ್ರೆ ಒಂದೇ ಒಂದ್ ತಿಂಗಳಲ್ಲಿ ಇವತ್ತು 30,000 BV ತಗೊಂಡ್ಬರೋದೇ ಕಷ್ಟ ಆಗ್ತಾ ಇದೆ. ಅಂತದ್ದು ಒಂದು ತಿಂಗಳಲ್ಲಿ ಇವರು 2 ಲಕ್ಷ BV ಅಂದ್ರೆ ಬಿಸ್ನೆಸ್ ಅಮೌಂಟ್ ಲೆಕ್ಕದಲ್ಲಿ ಏನಿಲ್ಲ ಅಂದ್ರೆ ಒಂದು 6 ಲಕ್ಷ ರೂಪಾಯಿ ಆಗುತ್ತೆ. ಒಂದ್ ತಿಂಗಳಲ್ಲಿ 6 ಲಕ್ಷ ರೂಪಾಯಿ ಮಾಡಿದಾರೆ ಅಂದ್ರೆ ಯಾಕೆ ಈಗ ಜಸ್ಟ್ 30,000 ಮಾಡಕ್ ಆಗ್ತಾ ಇಲ್ಲ? ಯೋಚನೆ ಮಾಡಿ. ಮೈಂಡ್ ಸೆಟ್ ಮಾಡಿದ್ರೆ ಎಲ್ಲ ಹಾಗೆ ಆಗುತ್ತೆ. ಅಂತ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಿ ಮನೇಲಿ ಅವರ ಹಸ್ಬೆಂಡ್ ಆದ ಶಿವಶಂಕರ್ ಸರ್ ಕೂಡ ಸಪೋರ್ಟ್ ಮಾಡಿ, ಮಕ್ಕಳು ಸಪೋರ್ಟ್ ಮಾಡಿ, ಅವ್ರ ಅತ್ತೆ ಮಾವ, ಅವ್ರ ತಂದೆ ತಾಯಿ ಪ್ರತಿಯೊಬ್ರು ಸಪೋರ್ಟ್ ಇತ್ತು ಅವ್ರಿಗೆ. ಅಂತ ಒಂದು ಸಪೋರ್ಟ್ ತಗೊಂಡು ಇವತ್ತು ಜೈಶೀಲರಾಗಿದ್ದಾರೆ. ಅಂದ್ರೆ ದುಬೈ ಟ್ರಿಪ್ ನ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ. ಅವರ ಮೈ ಹುಷಾರಿಲ್ಲ, ಹಾಗೂ ಅವರು ಶೇರ್ ಮಾಡ್ಬೇಕಂತ ಮುಂದೆ ಬಂದಿದ್ದಾರೆ. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಾಗರತ್ನ ಮೇಡಮ್. ಸರ್, ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ನಂಗೆ ಶೇರ್ ಮಾಡ್ಕೊಳಕ್ಕೆ ತುಂಬಾ ಖುಷಿ ಅನಿಸ್ತಾ ಇತ್ತು ಸರ್. ಅದಕ್ಕೆ ಆಗದೆ ಇದ್ರು ಕೂಡ ನಾನು ಮಾಡ್ಕೊಳ್ಳೇಬೇಕು ಅಂತ ಬಂದೆ. ಅವಾಗ ಅವಾಗ ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದು ನಿಜವಾಗ್ಲು ಟ್ರಿಪ್ ನ ಎಂಜಾಯ್ ಮಾಡೋವಾಗ ಸಾರ್ಥಕ ಅಂತ ಅನಿಸ್ತು ಸರ್ ನನ್ಗೆ. ನಾನು ನಿಜವಾಗ್ಲೂ ಆ ದುಬೈಯ ಒಂದು ಸೌಂದರ್ಯನ ಫ್ಲೈಟ್ ಇಂದಾನೇ ಪ್ಲೇನ್ ಇಂದಾನೇ ನಾನು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮರುಭೂಮಿ ಕಾಣಿಸೋದಾಗಿರ್ಬೋದು, ಸ್ಟಾರ್ಟಿಂಗ್ ಬಿಲ್ಡಿಂಗ್ಸ್ ಗಳು ಕಾಣಿಸೋದಾಗಿರ್ಬೋದು, ಅದನ್ನ ನೋಡೇ ಬಿಟ್ಟು ನಂಗೆ ಅಪ್ಪ ಏನಿದು ಇಷ್ಟು ಚೆನ್ನಾಗಿದೆ ಅಂತ ಅನಿಸ್ತು. ಅಷ್ಟು ಖುಷಿ ಆಯ್ತು ನನ್ಗೆ. ನಾನು ಬೇರೆ ದೇಶಕ್ಕೆ ನಾನು ಹೋಗ್ತಾ ಇದ್ದೀನ ಅಂತ ಅನಿಸ್ತಾ ಇತ್ತು ಸರ್ ನನ್ಗೆ. ಬೇರೆ ದೇಶದ ಬಗ್ಗೆ ನನ್ಗೆ ಏನೂ ಇರ್ಲೇ ಇಲ್ಲ. ನಾನು ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಜವಾಗ್ಲು. ಅಷ್ಟು ಖುಷಿ ಆಯ್ತು ನನ್ಗೆ. ಆಮೇಲೆ ಅಲ್ಲಿಂದ ನಮ್ಗೆ ಇಳ್ದಿದ ತಕ್ಷಣನೇ ಲಕ್ಸುರಿಯಸ್ ಬಸ್ ನ ಕೊಟ್ಟಿದ್ರು ಸರ್. ಅದ್ರಲ್ಲಿ ಆದ ತಕ್ಷಣನೇ ಹೋಟ್ಲಿಗೆ ಹೋದ್ವಿ. ಅದು ಕೂಡ ಫುಲ್ 5 ಸ್ಟಾರ್ ಲಕ್ಸುರಿಯಸ್. ಆಮೇಲೆ ನಮ್ಗೆ ಮರಳು ಗಾಡಿಲಿ ಕರ್ಕೊಂಡು ಹೋಗಕ್ಕೂ ಒಂದು ಲಕ್ಸುರಿಯಸ್ ಕಾರು ಸರ್. ಎಲ್ಲಾನು ಸಮೀರ್ ಮೋದಿ ಸರ್ ನಾರ್ಮಲ್ ಆಗಿ ಕೊಡ್ಬೋದಿತ್ತು, ಬಟ್ ನಾವು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ಬೇಕು, ಅದು ಹೇಗಿರುತ್ತೆ ಇವರು ಎಂಜಾಯ್ ಮಾಡ್ಬೇಕು, ಅನುಭವಿಸ್ಬೇಕು ಅಂತ ಅವರು ಎಲ್ಲಾನು ನಮ್ಗೆ ಅಷ್ಟು ಚೆನ್ನಾಗಿರೋದು ಕೊಟ್ಟಿದ್ರು. ಅಂದ್ರೆ ಅವ್ರ ಪ್ರಕಾರ ನಾವು ಕೂಡ
ಆ ಥಾಟ್ಸ್ ಅಲ್ಲಿ ಆ ಒಂದು ಲಕ್ಸುರಿಯಸ್ ಲೈಫ್ ಅಲ್ಲಿ ಇದ್ದಾಗ ನಮ್ಮ ಥಾಟ್ಸ್ ಗಳು ಚೇಂಜ್ ಆಗಿ ನಾವು ಪರಿವರ್ತನೆ ಆಗ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಎಷ್ಟೊಂದು ಲಕ್ಸುರಿಯಸ್ ಆಗಿ ನಾವು ಲೈಫ್ ಲೀಡ್ ಮಾಡಕ್ಕಾಯ್ತು. ನನ್ಗಂತೂ ಅಲ್ಲಿ ನಾನು ಬಿಲಿಯನರೇ ಅನ್ನೋ ತರ ಫೀಲ್ ಆಗ್ತಿತ್ತು ಸರ್. ನನ್ಗಲ್ಲಿ ಬಿಲಿಯನರ್ ನಾನು ಅನ್ನೋ ತರಾನೇ ಫೀಲ್ ಆಗ್ತಾ ಇತ್ತು ನಿಜವಾಗ್ಲೂ. ಆಮೇಲಿಂದ ಬಸ್ಸಲ್ಲಿ ಹೋಗುವಾಗ ಬಿಲ್ಡಿಂಗ್ಸ್ ನೋಡ್ತಾ ಇದ್ರಿ ಸರ್, ನಿಜವಾಗ್ಲೂ ಏನಪ್ಪಾ ಇದು ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳು ಸರ್. ನಿಜವಾಗ್ಲೂ ನಾನು ಆ ತರದ್ ನೋಡೂ ಇಲ್ಲ, ಯೂಟ್ಯೂಬ್ ಅಲ್ಲೂ ನೋಡಿಲ್ಲ ಸರ್ ದುಬೈನ ಹೇಗಿರುತ್ತೆ ಅಂತ. ನನಗಂತೂ ತುಂಬಾನೇ ಖುಷಿ ಆಯ್ತು. ಆಮೇಲೆ ಅಲ್ಲಿ ಕಾರುಗಳು ಎಲ್ಲಾನು ಒಂದು ಕೂಡ ನಾರ್ಮಲ್ ಕಾರ್ ಇಲ್ಲ ಸರ್, ಎಲ್ಲಾನು BMW ದೊಡ್ಡ ದೊಡ್ಡ ಕಾರುಗಳೇ, ಎಲ್ಲಾನು ದೊಡ್ಡ ದೊಡ್ಡ ಕಾರುಗಳು, ಒಂದು ಕೂಡ ನಾರ್ಮಲ್ ಕಾರೇ ಕಾಣಿಸ್ತಾ ಇರ್ಲಿಲ್ಲ ಅಲ್ಲಿ. ಆಮೇಲೆ ಅಲ್ಲಿದು ಡಿಸಿಪ್ಲಿನ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲಾನು ಒಂದೊಂದ್ ಮೂರ್ ಮೀಟರ್ಗಳು ಅಂತರದಲ್ಲೇ ಇರ್ತಾ ಇದ್ವು ಸರ್. ಒಂದ್ರಿಂದ ಒಂದು ಅಂಟ್ಕೊಂಡು ಇರ್ತಾನೆ ಇರ್ಲಿಲ್ಲ. ಎಲ್ಲ ಕೂಡ ಮೂರ್ ಮೀಟ್ರಲ್ಲೇ ಎಷ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದ್ರು ಅಂದ್ರೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಒಬ್ರು ಕೂಡ ಹಾರ್ನ್ ಮಾಡ್ತಾ ಇರ್ಲಿಲ್ಲ ಸರ್ ಅಲ್ಲಿ. ಎಲ್ಲರೂ ತುಂಬಾ ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾ ಇದ್ರು. ಅದನ್ನು ಖುಷಿ ಆಯ್ತು. ನನ್ಗೆ ಅದನ್ನೆಲ್ಲ ಅಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಕಸ ಬಿದ್ದಿತ್ತು ಅಂದ್ರೆ ತಕ್ಷಣ ಬಂದ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಎಲ್ರು ತಮ್ಮ ರೆಸ್ಪಾನ್ಸಿಬಿಲಿಟಿನ ನೀಟಾಗಿ ಫಾಲೋ ಮಾಡ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ಅದು ದೇಶ ಅಷ್ಟು ಚೆನ್ನಾಗಿದೆ ಅಂತ ನನ್ಗೆ ಅನಿಸ್ತು. ನಮ್ ರೆಸ್ಪಾನ್ಸಿಬಿಲಿಟಿ ನಾವು ಮಾಡ್ಕೊಂಡ್ಬಿಟ್ರೆ, ನೀಟಾಗಿ ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಬಿಟ್ರೆ ಎಷ್ಟು ಚೆನ್ನಾಗ್ ಆಗುತ್ತಲ್ಲ ಅಂತ ನಿಜವಾಗ್ಲೂ ಅನಿಸ್ತಾ ಇತ್ತು. ಆ ದೇಶದ್ ನೋಡಿ ನಿಜವಾಗ್ಲೂ ನನ್ಗೆ ಆ ಒಂದು ಮುಸ್ಲಿಂ ಧರ್ಮದ ಆಳ್ವಿಕೆ ಬಗ್ಗೆ ತುಂಬಾನೇ ಪ್ರೌಡ್ ಫೀಲ್ ಆಯ್ತು ಸರ್ ನನಗೆ. ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರಾಜ್ಯರ ಆಳ್ವಿಕೆಯಲ್ಲಿ, ತುಂಬಾ ಪ್ರೌಡ್ ಫೀಲ್ ಆಯ್ತು. ಅವ್ರ ಧರ್ಮದ ಬಗ್ಗೆ ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಆಮೇಲೆ ಎಷ್ಟೊಂದು ಲೀಡರ್ಸ್ ಗಳ ಜೊತೆಗೆ ನಾನು ಫೋಟೋಸ್ ಎಲ್ಲ ತಕೊಂಡೆ, ಖುಷಿ ಪಟ್ಟೆ ಎಲ್ರು. ಆಮೇಲೆ DJ ಪ್ರೋಗ್ರಾಮ್ ಇಟ್ಟಿದ್ರು ಸರ್, ಅದು ಅಂತೂ ತುಂಬಾ ಖುಷಿ ಆಯ್ತು ನಂಗೆ. ಅಲ್ಲಿ ಪುಷ್ಪ ಮೇಡಮು, ಮಮತಾ ಮೇಡಮು, ವೀರೇಶ್ ಸರ್, ಮಿಸಸ್ ಎಲ್ರ ಜೊತೆಗೂ ಡ್ಯಾನ್ಸ್ ಮಾಡಿದೆ ಸರ್. ನಾನು ಫುಲ್ ಎನರ್ಜಿ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಯ್ತು ನನ್ಗೆ. ಅಲ್ಲಿ ಪುಷ್ಪ ಮೇಡಮು ನೀವು ನಮ್ ಡ್ಯಾನ್ಸ್ ನೋಡ್ಬಿಟ್ಟು ಅಪ್ರಿಶಿಯೇಷನ್ ಮಾಡಿದ್ರು ಸರ್, ಖುಷಿ ಆಯ್ತು. ಆಮೇಲೆ ಮಂಜುನಾಥ್ ಶೆಟ್ಟಿ ಸರ್ ಮತ್ತೆ ಸಂತೋಷ್ ಶೆಟ್ಟಿ ಸರ್ ಇಬ್ಬರ ಜೊತೆಗೂ ನಾನು ಡ್ಯಾನ್ಸ್ ಮಾಡಿದೆ, ಖುಷಿ ಆಯ್ತು. 2 ಡ್ಯಾನ್ಸ್ ಮಾಡಿದೆ. ಆಮೇಲೆ ಜುಗಲ್ಬಂದಿ ಆಗಿತ್ತು ಸರ್ ನನ್ಗೆ ಮಂಜುನಾಥ್ ಸರ್ಗೆ, ಅದ್ರಲ್ಲಿ ಅವರೇ ಗೆದ್ರು. ಆಮೇಲೆ ನಂಗೆ ಐಫೈ ಮಾಡಿದ್ರು, ಶೇಕ್ ಹ್ಯಾಂಡ್ ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರಿ ಮೇಡಮ್ ಅಂತ ಹೇಳಿದ್ರು. ಅವ್ರ ಜೊತೆ ಹೊಗಳ್ಸ್ಕೊಳಕ್ಕೆ ನಿಜವಾಗ್ಲೂ ಖುಷಿ ಆಯ್ತು, ಎಂಜಾಯ್ ಮಾಡಿದೆ ಸರ್. ನಾನಂತೂ ಒಂದ್ ಫೋಟೋದು ಕ್ರೇಜ್ ಇರ್ಲಿಲ್ಲ, ಒಂದು ಫೋಟೋ ನಾನು ಹುಡುಕಿದ್ರು ನನ್ ಫೋಟೋಸ್ಗಳು ಸಿಗ್ತಾ ಇರ್ಲಿಲ್ಲ. ನಾನಲ್ಲಿ ಎಷ್ಟು ಫೋಟೋಸ್ ತೆಕ್ಕೊಂಡಿದೀನಿ ನಾನಂದ್ರೆ ತುಂಬಾ ಫೋಟೋ ತೆಕ್ಕೊಂಡಿದೀನಿ ಸರ್ ನಾನಲ್ಲಿ. ಅಲ್ಲಿದು ಎಷ್ಟು ಪ್ರತಿಯೊಂದು ಬರೀ ಫೋಟೋದ ಕ್ರೇಜ್ ಆಗೋಗಿತ್ತು ನನ್ಗೆ. ಅಷ್ಟು ಫೋಟೋಸ್ ತಕೊಂಡಿದೀನಿ, ತುಂಬಾ ಎಂಜಾಯ್ ಮಾಡಿದೀನಿ. ನಿಜವಾಗ್ಲೂ ಒಂದ್ ಫೀಲ್ ಏನಾಗ್ತಿತ್ತು ಅಂದ್ರೆ ನನ್ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು, ನನ್ ಫ್ಯಾಮಿಲಿನ ಕರ್ಕೊಂಡ್ ಬರ್ಬೇಕಾಗಿತ್ತು ಅನ್ನೋದೊಂದು ಫೀಲ್ ಆಗ್ತಿತ್ತು. ಬಟ್ ಈ ಸತಿ ಶ್ರೀಲಂಕಾದು ಮಿಸ್ ಮಾಡ್ಲೇಬಾರ್ದು, ಖಂಡಿತ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಸರ್. ಅದು ಖಂಡಿತ ಈ ಸತಿ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ. ತುಂಬಾನೇ ಖುಷಿ ಇದೆ ಸರ್, ಈ ತರ ಫಾರಿನ್ ಟ್ರಿಪ್ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ನಾವು ಅಂತ ಅನಿಸ್ತು. ಆಮೇಲೆ ಗೋಲ್ಡ್ ಶಾಕ್ಗೆ ಹೋಗಿದ್ವಿ ಸರ್. ಅಲ್ಲಂತೂ ಅಲ್ಲಿ ನಿಜವಾಗ್ಲೂ ಅಲ್ಲಿ 1 ಕಿಲೋಮೀಟರ್ ಚೆನ್ನಾಗಿ ನಡೆದ್ಬಿಟ್ಟಿದೀನಿ, ಚೆನ್ನಾಗಿ ಸುತ್ತಾಡಿದೀವಿ ಸರ್. ಅಲ್ಲಿ ಏನಾದ್ರೂ ಎಷ್ಟು ಬಿಸಿಲಿತ್ತು ಅಂದ್ರೆ ಏನಾದ್ರೂ ಆಗ್ಲಿ ಇದನ್ನೆಲ್ಲ ನಾನು ಬಂದಿದೀನಿ, ಎಂಜಾಯ್ ಮಾಡ್ಲೇಬೇಕು ಅಂದ್ಬಿಟ್ಟು ಅಲ್ಲೆಲ್ಲ ಒಳ್ಳೆ ಸೊಪ್ಪು ತರಕಾರಿ ಇಟ್ಟಿರೋ ತರ ಗೋಲ್ಡ್ ಇಟ್ಟಿದ್ದಾರೆ ಅಲ್ಲಿ. ಡ್ರೆಸ್ಗಳನ್ನ ಹೇಗೆ ಶೋರೂಮ್ ಅಲ್ಲಿ ಇಟ್ಟಿದ್ರು ಆ ತರ ಗೋಲ್ಡ್ನ ಇಟ್ಟಿದ್ದಾರೆ ಅಲ್ಲಿ. ನಿಜವಾಗ್ಲೂ ಅದನ್ನೆಲ್ಲ ನೋಡಿ ಆಶ್ಚರ್ಯ ಆಯ್ತು. ಎಷ್ಟು ರಿಚ್ ಕಂಟ್ರಿ ಇದೆಯಪ್ಪ, ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ. ಇಷ್ಟು ರಿಚ್ ಇರೋದು ನಮ್ ಕಲ್ಪನೆನೂ ಮಾಡ್ಕೊಳಕ್ ಆಗಲ್ಲ ಸರ್. ಅದು ಅಷ್ಟು ರಿಚ್ ಕಂಟ್ರಿ ಸರ್ ಅದು. ನಿಜವಾಗ್ಲೂ ಆ ಗೋಲ್ಡ್ದು ತುಂಬಾ ಸುತ್ತ ಹಾಕಿದ್ವಲ್ಲ, ಎಲ್ಲಾ ಕಡೆಗೂ ಅಷ್ಟು ದೊಡ್ಡ ದೊಡ್ಡ ಒಂದು ಬಟ್ಟೆ ತರ ಹಾಕಿದ್ದಾರೆ ಗೋಲ್ಡ್ದು. ಗೋಲ್ಡನ್ನ ಬಟ್ಟೆ ತರ ಹಾಕಿದ್ದಾರೆ. ಅದನ್ನ ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ಆಮೇಲೆ ಅಲ್ಲಿದು ಊಟದ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಾವಂತೂ ಅಷ್ಟೊಂದು ಆ ತರದ್ದು ಊಟ ತಿಂದೇ ಇರಲ್ಲ ಅನ್ಸುತ್ತೆ. ಅಲ್ಲಿದು ಅಷ್ಟು ಎಷ್ಟು ವೆರೈಟಿ ಇತ್ತು ಅಂದ್ರೆ ಎಲ್ಲಾನು
ಒಂದೊಂದು ತುತ್ತು ತಿಂದ್ಬಿಟ್ರೆ ಸಾಕು, ಹೊಟ್ಟೆನೆ ತುಂಬೋಗ್ಬಿಡುತ್ತೆ. ಅಷ್ಟು ಎಲ್ಲಾನು ತಿನ್ನಕ್ಕೆ ಆಗೋದಿಲ್ಲ. ಅಷ್ಟು ವೆರೈಟಿ, ಸ್ವೀಟ್ ಅಲ್ಲೂ ಒಂದ್ 10 ವೆರೈಟಿ, ರೈಸ್ ಅಲ್ಲಿ ಒಂದ್ 2-3 ವೆರೈಟಿ, ಪಲ್ಯದಲ್ಲಿ ಒಂದ್ 2-3 ವೆರೈಟಿ, ಎಲ್ಲದ್ರಲ್ಲೂ ನಮ್ಗೆ ಅಷ್ಟೊಂದು ಎಲ್ಲಾನು ಒಂದೊಂದು ತುತ್ತು ತಿಂದ್ರೆ ಸಾಕು, ಹೊಟ್ಟೆನೆ ತುಂಬೋಗ್ಬಿಡ್ತು. ಅಷ್ಟು ಊಟದ ವಿಷಯದಲ್ಲಿ ಅಷ್ಟು ಚೆನ್ನಾಗಿ ಕೊಡ್ಸಿದ್ರು ಸಮೀರ್ ಮೋದಿ ಸರ್. ನಮ್ನ ಲಕ್ಸುರಿಯಸ್ ಆಗಿರಿ ನೀವು ಅಂತ ಫೀಲ್ ಮಾಡಿಸ್ಕೊಳೋ ತರ ಇದು ಮಾಡಿದ್ರು. ಖಂಡಿತ ನಮ್ಗೆ ಅಲ್ಲಿ ಬಂದ್ಮೇಲೆ ನಾವು ಇಷ್ಟು ಲಕ್ಸುರಿಯಸ್ ಆಗಿ ಇರ್ಬೇಕು, ನಾವ್ ಹಂಗೆ ಫೀಲ್ ಮಾಡ್ಕೋಬೇಕು ಅಂತಾನೆ ನನ್ಗೆ ಅನಿಸ್ತಾ ಇತ್ತು. ತುಂಬಾನೇ ಒಟ್ನಲ್ಲಿ ತುಂಬಾನೇ ಖುಷಿ ಇದೆ ಸರ್, ತುಂಬಾನೇ ಹ್ಯಾಪಿಯಾಗಿ. ನಾನಂತೂ ಪ್ರತಿಯೊಂದು ಮಿನಿಟ್ ಕೂಡ ಎಂಜಾಯ್ ಮಾಡ್ತಾ ಇದ್ದೆ. ಅಲ್ಲಿ ನನ್ ಜೊತೆ ಒಂದೊಂದ್ಸತಿ ಯಾರು ಇರ್ಲಿಲ್ಲ ಅಂದ್ರೂ ಕೂಡ ನಾನು ಒಬ್ಬೊಬ್ಳೇನೆ ಎಂಜಾಯ್ ಮಾಡ್ತಾ ಇದ್ದೆ. ಕೆಲವೊಬ್ರು ಬೇರೆ ಕಡೆ ಎಲ್ಲ ಹೋದಾಗ ನಾನು ಒಬ್ಬೊಬ್ಳೇನೆ ಎಂಜಾಯ್ ಮಾಡ್ತಾ ಇದ್ದೆ ಸರ್. ಅಷ್ಟು ಖುಷಿ ಪಟ್ಟಿದ್ದೀನಿ, ಅಷ್ಟು ಎಂಜಾಯ್ ಮಾಡಿದೀನಿ. ಸೊ ತುಂಬಾನೇ ಖುಷಿ ಇದೆ ಸರ್. ನೆಕ್ಸ್ಟ್ ಶ್ರೀಲಂಕಾ ಅಂತೂ ಖಂಡಿತ ಮಿಸ್ ಮಾಡಲ್ಲ, ಅದಕ್ಕೂ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್ ಮೇಡಮ್, ರಿಯಲಿ ನಿಮ್ಮ ಒಂದು ಪ್ರತಿಯೊಂದು ಫೋಟೋಸ್ ತಗೊಳ್ಳೋದ್ರಲ್ಲೂ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಮೂಮೆಂಟ್ ಎಂಜಾಯ್ ಮಾಡಿದ್ದೀರಾ ನೀವು. ನೀವು ಏನು ಎಫರ್ಟ್ ಹಾಕಿದ್ರಿ, ಆ ಎಫರ್ಟ್ಗೆ ತಕ್ಕಂಗೆ ನೀವು ಅಲ್ಲಿ ಖುಷಿ ಎಂಜಾಯ್ ಮಾಡಿ ಪ್ರತಿಯೊಬ್ಬರ ಜೊತೆ ಫೋಟೋಸ್ ತಗೊಂಡಿರೋದು ರಿಯಲಿ ಗ್ರೇಟ್ ಮೇಡಮ್. ಮತ್ತೆ ಈಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಶ್ರೀಲಂಕಾ ಟ್ರಿಪ್ ಅಲ್ಲಿ ನಿಮ್ಮಲ್ಲಿ ಯಾರ್ಯಾರಿದಾರ ನಿಮ್ದು ಟೀಮ್ ಸಮೇತ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಖಂಡಿತ ಲೀಡರ್ಸ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಈಗ ರೇಸ್ ಅಲ್ಲಿ ನಿಂತ್ಕೊಂಡಿದ್ದೀರಾ, ಪ್ರತಿಯೊಬ್ರು ಅಷ್ಟೇ, ನಿಮ್ ಕೈಲಿ ಆಗತ್ತೆ. ಇವತ್ತೇನ್ 28 ಆಗೋಯ್ತು, ಇನ್ನೇನ್ ಮುಗ್ದೋಗ್ಬಿಡ್ತು ಅನ್ಕೊಳ್ಬೇಡಿ. ಯಾವತ್ತೂ ಅಷ್ಟೇ ಕ್ರಿಕೆಟ್ ಅಲ್ಲಿ ಲಾಸ್ಟ್ ಓವರ್ ಅಲ್ಲೇ ನಿಮ್ಗೆ ಕಡಿಮೆ ಬಾಲ್ ಇದ್ರೂನು ಹೈಯೆಸ್ಟ್ ರನ್ಸ್ ಬರುತ್ತೆ. ಅದೇ ರೀತಿ ಈಗ 3 ದಿನ ಇದೆ, ಇನ್ 2 ದಿನದ ಅಂದ್ರೂ ವರ್ಕ್ ಮಾಡ್ಬೋದು. 3 days ಇದೆ, ಒಂದಿನಕ್ಕೆ 24 ಅವರು. ಇವ್ರು ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ ಅವ್ರು ಹೇಳ್ತಿರ್ತಾರೆ, ನಿಮ್ಗೆ 1 hour ಸಿಕ್ಕಿದ್ಯಾ, 60 minutes ಇದೆ, ಯಾಕೆ ನಾವು ಪ್ರಯತ್ನ ಪಡಬಾರ್ದು ಅಂತೇಳಿ. ಇನ್ನು ಯಾರ ರೇಸ್ ಅಲ್ಲಿ ನಿಂತ್ಕೊಂಡಿದ್ದೀರಾ ಎಲ್ಲರೂ ಕ್ವಾಲಿಫೈ ಆಗ್ಬೋದು ಅಂತ ಒಂದು ವಂಡರ್ಫುಲ್ ಆಪರ್ಚುನಿಟಿ ಇದೆ. ಅದನ್ನ ಯಾರೂನು ಬಿಟ್ಕೊಡಕ್ ಹೋಗ್ಬೇಡಿ. ಓಕೆ, ಈಗ ನಿಜವಾಗ್ಲು ನಮ್ಮ ರಾಜು ಸರ್ ಅವರ ಒಂದು ಕಾಳಜಿ, ಅವ್ರು ಆಕ್ಚುಲ್ ಆಗಿ ನಾಗರತ್ನ ಮೇಡಮ್ ಅವರು 1 ತಿಂಗಳಲ್ಲಿ ಮಿಸ್ ಆಗೋಗ್ತಾ ಇತ್ತು ದುಬೈ ಟ್ರಿಪ್. ಫಸ್ಟ್ ನಮ್ಗೆ ಮೈಂಡ್ ಸೆಟ್ ಮಾಡಿಸಿದೆ ರಾಜು ಸರ್. ಕಾರಲ್ಲಿ ಹೋಗ್ತಾ ಇದ್ವಿ ನಾವು, ಮಂಡ್ಯದಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದಾಗ ಅವ್ರು ಮೈಂಡ್ ಸೆಟ್ ಮಾಡಿದಕ್ಕೆ ಕ್ವಾಲಿಫೈ ಆಗಿ ಇವತ್ತು ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನೆಕ್ಸ್ಟ್ ಇನ್ವೈಟ್ ಮಾಡೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಎಂತ ಬಿಸಿ ಇದ್ರೂನು ರಾಜು ಸರ್ ನಮ್ ಬಗ್ಗೆ ಕಾಳಜಿ ವಹಿಸ್ತಾ ಇರ್ತಾರೆ, ಏನ್ ಹೇಳ್ಬೇಕು, ಇನ್ನೇನ್ ಕೊಡ್ಬೇಕಂತೇಳಿ. ಇವತ್ತು ನಮ್ಗೋಸ್ಕರ ಬಂದಿದ್ದಾರೆ ರಾಜು ಸರ್. ಎಸ್ ಸರ್, ನಿಮ್ಮನ್ನ ವೆಲ್ಕಮ್ ಮಾಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಓವರ್ ಟು ಯು ಸರ್, ರಾಜು ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಎಲ್ರು ಕೂಡ. ಗುಡ್ ಮಾರ್ನಿಂಗ್ ಸರ್. ಬೆಳಿಗ್ಗೆನೆ ಒಂದ್ ಕಡೆ ಟೆಂಪಲ್ ಹೋಗಿದ್ವಿ, ಬಟ್ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನಾನು ಕೇಳಿಸ್ಕೊಂತಾನೆ ಬಂದೆ, ಒಂದಿಷ್ಟು ಆಲ್ಮೋಸ್ಟ್ 75% ಕೇಳಿಸ್ಕೊಂಡೆ ನಾನು. ಅಂಡ್ ಇವಾಗ ಸೊ ಎಲ್ಲರ ಅನುಭವ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಲಾಸ್ಟ್ ಅಲ್ಲಿ ನನಗೂ ಮೆಸೇಜ್ ಕೊಡ್ಬೇಕು ಅಂತ ಅನಿಸ್ತು. ಯೋಗೀಶ್ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದ, ಸರ್ 2 ಜನ ಕಳ್ಸಿಕೊಟ್ಟಿದ್ಕೆ ಅವ್ರು ಟೋಟಲ್ 3 ಜನ ಹೋದ್ರು ಟೀಮ್ ಇಂದ. ಇಷ್ಟೊಂದು ಖುಷಿ ಆಗ್ತಿದೆ ನಮಗೆ. ನೀವು ಸಾವಿರಾರು ಜನ, 3800 ಜನ ನಿಮ್ ಟೀಮಲ್ಲಿ ಹೋಗಿದ್ದಾರೆ. ನಿಮಗೆ ಎಷ್ಟು ಸಡಗರ, ಸಂಭ್ರಮ, ಜೀವನ ಸ್ವರ್ಗ ಅಂತ ಅನ್ಸ್ತಿರ್ಲಿಕ್ಕಿಲ್ಲ ಅಂತ ಹೇಳ್ತಿದ್ದ. ಖಂಡಿತ ಒಂದೊಂದು ಬ್ಯಾಚ್ ಅಲ್ಲಿ 150, 200, 300 ಜನ ನಮ್ ಟೀಮಲ್ಲಿ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಶ್ರೀಲಂಕಾಗೆ 1000+ ಅಂತೂ ಗ್ಯಾರಂಟಿ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ಎಲ್ರು ಕೂಡ ಈಗ ಎಲ್ರು ಕೂಡ ರಕ್ತ ಕುದಿತಾ ಇರ್ತದೆ ಬಹಳ ಜನಕ್ಕೆ. ಬಟ್ ಏನ್ ಗೊತ್ತಾ, ಆ ರಕ್ತ ಕುದಿಯೋದು ಬಹಳ ದಿನ ಇರೋದಿಲ್ಲ. ಯಾರಿಗೆ ರಕ್ತ ಅಚೀವ್ ಆಗೋವರೆಗೂ ಅಷ್ಟೇ ಅಲ್ಲ, ಬರೀ 1 ಟ್ರಿಪ್ ಅಂತಲ್ಲ, ಎವ್ರಿ ಟ್ರಿಪ್ ನ ಎಂಜಾಯ್ ಮಾಡ್ಬೇಕು. ಈಗ ನೋಡಿ, ಅನ್ಫಾರ್ಚುನೇಟ್ಲಿ ಇವ್ರಿಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ, ಟ್ರಿಪ್ ಕ್ವಾಲಿಫೈಡ್ ಆದ್ರು, ಬಟ್ ಇನ್ನೊಂದು ಟ್ರಿಪ್ಗೆ ಆಲ್ರೆಡಿ ಜೋಶ್ ಕಡಿಮೆ ಆಗ್ಬಿಟ್ಟಿತ್ತು. ಎಲ್ಲೋ ಒಂದ್ ಕಡೆ ರೀಸನ್ ಎಕ್ಸ್ಕ್ಯೂಸ್ ಹೇಳಿದ್ರು, ಬಟ್ ಅಲ್ಲಿಗೆ ಹೋದಾಗ ಅರ್ಥ ಆಯ್ತು ಇವ್ರಿಗೆ, ಹೌದು ನಾನು ರೇಸ್ ಸ್ಟಾರ್ಟ್ ಮಾಡಲೇ ಇಲ್ಲ ಅಂತ ಹೇಳಿ. ರೇಸ್ ಸ್ಟಾರ್ಟ್ ಮಾಡಿದವರು ತುಂಬಾ ಗ್ರೇಟ್. ಯಾಕೆಂದ್ರೆ ನಿಮಗೆ ಒಂದು ಅದ್ಭುತವಾದ ಅವಕಾಶ ಇದೆ, ಅದನ್ನ ರೇಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಟ್ರಿಪ್ ಒಂದು ತಾತ್ಕಾಲಿಕ ಟ್ರಿಪ್ ಒಂದೇ ಅಂತಲ್ಲ, ನಿಮ್ಮ ಜೀವನ ಎವ್ರಿ ಟೈಮ್ ಟ್ರಿಪ್ ತರ ಇರಬೇಕು. ನಿಮ್ಮ ಲೈಫ್ 5 ಸ್ಟಾರ್ ಆಗಿರ್ಬೇಕು. ನಿಮ್ಮ ಅಕಾಮಿಡೇಷನ್, ನಿಮ್ಮ ಒಂದು ಅಲ್ಲಿನ ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಆ ತರ ಇರ್ಬೇಕು ಅಂತಾನೆ ಫನ್ ಟ್ರಿಪ್ ನ ಎಕ್ಸ್ಪೀರಿಯನ್ಸ್ ಮಾಡಿಸೋದು. 3 ದಿನ 4 ದಿನ 5 ದಿನದಲ್ಲಿ ಏನು ಅಲ್ಲಿ ನೋಡ್ತೀರಾ ನೀವು, ಅದೇ ನಿಮ್ ಲೈಫ್ ಆಗ್ಬೇಕು ಅನ್ನೋದು ಸಮೀರ್ ಸರ್ ಉದ್ದೇಶ. ಈಗ ಅನ್ಫಾರ್ಚುನೇಟ್ಲಿ ತುಂಬಾ ಜನ ಡಿಸೈಡ್ ಮಾಡಿದ್ರಿ, ಓಕೆ ಥೈಲ್ಯಾಂಡ್ ಗ್ಯಾರಂಟಿ ಹೋಗ್ತೀನಿ ಅಂತ ಹೇಳಿ, ಥೈಲ್ಯಾಂಡ್ ಮಿಸ್ ಆಯ್ತು. ದುಬೈ 100% ಅಂತ ಹೇಳಿದ್ರೆ, ದುಬೈನ ಸೇಡ್ ತಿರ್ಸ್ಕೊತೀನಿ, ನಮ್ ಟೀಮಲ್ಲಿ 10 ಜನ ಬರ್ತಾರೆ ಅಂತ ಅನ್ಕೊಂಡ್ರಿ. ಕೆಲವರು ಹೋದ್ರಿ, ಕೆಲವರು ನಿಮ್ ಟೀಮಲ್ಲಿ ಯಾರು ಆಗ್ಲಿಲ್ಲ, ನೀವು ಆಗ್ಲಿಲ್ಲ. ಶ್ರೀಲಂಕಾಗೂ ಅಷ್ಟೇನೆ, ಶ್ರೀಲಂಕಾದಲ್ಲಿ ಬಹಳ ಜನ ಕ್ವಾಲಿಫೈ ಆಗ್ತಿದ್ದೀರಾ, ತುಂಬಾ ಗ್ರೇಟ್ ಅದು. ಬಟ್ ಆದ್ರೂ ಕೆಲವರು ಮಿಸ್ ಮಾಡ್ಕೊಂಡ್ರಿ, ಕ್ರೂಸ್ ನ ಮಿಸ್ ಮಾಡ್ಕೊಂಡ್ರಿ. ಅದೇ ತರನೇ ಎಷ್ಟೋ ಅವಕಾಶ
ಇಟ್ಸ್ ಓಕೆ, ಪರವಾಗಿಲ್ಲ, ಮತ್ತೆ ಅವಕಾಶ ಕೊಡ್ತಾರೆ ಅಂತ ಅನ್ಕೋತೀರಾ. ಬಟ್ ನೀವ್ ಯಾವಾಗ ಫಾನ್ ಟ್ರಿಪ್ ಹೋಗ್ತೀರಾ, ಸುತ್ತಮುತ್ತ ನಿಮ್ಮ ಫ್ಯಾಮಿಲಿಯಿಂದ ಹಿಡಿದು ನಿಮ್ಮ ಸಮಾಜದಲ್ಲಿ ನಿಮಗೆ ಹೆಸರು ಬರ್ತದೆ, ಗೌರವ ಸಿಗ್ತದೆ, ನಿಮ್ ಟೀಮ್ನವ್ರಿಗೂ ಅದು ವಿಶ್ವಾಸ ಜಾಸ್ತಿ ಆಗ್ತದೆ. ಅಂಡ್ ನೀವು ಅಲ್ಲಿ ಅನುಭವಿಸಿದಾಗ ನಿಮ್ಗೆ ನೋಡಿ, ಯಾವಾಗ ಸದಾನಂದ್ ಹೇಳಿದ್ದು, ನಾನು ಒಬ್ನು ಬಂದಿದ್ದೀನಿ, ಬಟ್ ಖಂಡಿತ ನಾನು ನಮ್ಮ ಸುತ್ತಮುತ್ತ ಇರೋರ್ನ ಏನು ಬ್ಯಾಕ್ವರ್ಡ್ ಇದೆ ಗುಲ್ಬರ್ಗ ಅಷ್ಟೇ ಇದು ಡಿಸ್ಟಿಕ್, 100 ಜನ ಕರ್ಕೊಂಡು ಹೋಗ್ತೀನಿ ಅಂತ ಈಗ ಶಪಥ ಮಾಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇದು ಯಾರಿಗೂ ಈಸಿ ಇರ್ಲಿಲ್ಲ ಅಚೀವ್ಮೆಂಟ್. ಒಂದು PGB ಮಾಡ್ತಕ್ಕಂಥದ್ದು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿತ್ತು, ಕಾಂಪ್ರಮೈಸ್ ಆಗ್ಲಿಲ್ಲ. ನಾಗರತ್ನ ಮೇಡಮ್ ಅಷ್ಟೇ, ಅದು 5.5 ಲಕ್ಷ ಬಿಸ್ನೆಸ್ ಮಾಡ್ಬೇಕು ಒಂದ್ ತಿಂಗಳಲ್ಲಿ ಏಕಾಂಗಿ ಮಹಿಳೆ ಆಗಿ ಅಂದ್ರೆ ಗೋಪಿ ಅವ್ರ ಸಪೋರ್ಟ್ ತಗೊಂಡು, ಅದು ಅದ್ಭುತ ಸಾಧನೆ. ಮಮತಾ DG PGB ಕ್ರಿಯೇಟ್ ಮಾಡಿದ್ದು, ಅವ್ರ ತಂದೆಯ ಎಮೋಷನ್ಸ್ ಇಲ್ಲಿ ವರ್ಕ್ ಆಗಿದ್ದು. ತಂದೆ ಕನ್ಸಿತ್ತು, ನಾನು ದುಬೈ ಹೋಗೋದು ಜೀವನದ ಕನ್ಸು ಅಂತ ಹೇಳಿ ನಮ್ ಚಿಕ್ಕಪ್ಪ, ಅದು ಆಗೋಯ್ತು. ಅದೇ ತರನೇ ಸದಾನಂದು. ಸೊ ಅದೇ ತರನೇ ಇನ್ನು ಅನ್ಫಾರ್ಚುನೇಟ್ಲಿ ಓಕೆ ಸಚೇಂದ್ರ ಭಟ್ ಅವರು ಕ್ವಾಲಿಫೈ ಆಗಿದ್ದು, ಅಂಡ್ ಗಂಡ ಹೆಂಡತಿ ಹೋಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಗೋಪಿ ಅವ್ರ ಟೀಮ್ ಅಲ್ಲಿ ಮೇಘಲಕ್ಷ್ಮಿ ಅವರು ಕ್ವಾಲಿಫೈ ಆಗಿ ಎಮರ್ಜೆನ್ಸಿ ಜಾಬ್ ನ ಸಮಸ್ಯೆಯಿಂದಾಗಿ ಕ್ವಾಲಿಫೈಡ್ ಆದ್ರೂ ಕೂಡ ಮಿಸ್ ಆದ್ರು. ಸೊ ಸಣ್ಣ ಪುಟ್ಟ ಟ್ರಿಪ್ ಮಿಸ್ ಆಗೋದಲ್ಲ, ಇದು ದೊಡ್ಡದು ದುಬೈ ಟ್ರಿಪ್ ಮಿಸ್ ಆಯ್ತು ಅವರಿಗೆ. ಸೊ ಬಿಗ್ಗೆಸ್ಟ್ ಲಾಸ್ ಎವರ್. ಸೊ ಸ್ನೇಹಿತರೆ, ಈಗ ಅವ್ರು ಏನ್ ಪಡ್ಕೊಂಡಿದ್ದಾರೆ ಅದು ರಿಯಲಿ ಗ್ರೇಟ್ ಮೋಟಿವೇಶನ್. ಈಗ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ನೀವು ಮಾಡ್ಬೇಕಾಗಿದೆ. ಅವ್ರು ಯಾವ ತರ ಹಾರ್ಡ್ ವರ್ಕ್ ಮಾಡಿದ್ರು, ಅವ್ರು ಯಾವ ತರ ಕಮಿಟ್ಮೆಂಟ್ ಕೊಟ್ಟರು, ಯಾವ ತರ ಅವ್ರ ಮೈಂಡ್ ಸೆಟ್ ಮಾಡಿದ್ರು ಅನ್ನೋದು ಅವರ ಅನುಭವ. ನೀವ್ ಏನೇ ಕೇಳಿದ್ರು ಕೂಡ ಇದು ಓಕೆ, ಜಸ್ಟ್ ಅವರ ಎಕ್ಸ್ಪೀರಿಯನ್ಸ್ ನೀವು ಪಡೆಯಕ್ಕಾಗಲ್ಲ. ನೀವು ಬರಬೇಕು ಫಾರಿನ್ ಟ್ರಿಪ್ಗೆ, ಅಲ್ಲಿನ ಅನುಭವ ಪಡಿಬೇಕು. ಇಂಡಿಯಾದಲ್ಲಿ 98% ಜನ ಫಾರಿನಿಗೆ ಹೋಗಲ್ಲ, 95% ಜನ 96% ಜನ ಫ್ಲೈಟ್ ಹತ್ತಲ್ಲ. ಶ್ರೀಮಂತರು ಕೂಡ ಫ್ಲೈಟ್ ಹತ್ತಲಿಲ್ಲ ಅಂತ ಹೇಳಿ ಅವರು ಸಾಯೋ ಟೈಮಲ್ಲೂ ಕೂಡ ರಿಗ್ರೆಟ್ ಅಂದ್ರೆ ಪಶ್ಚಾತ್ತಾಪ ಪಡ್ತಾರೆ. ದೊಡ್ಡ ಶ್ರೀಮಂತರು ಕೂಡ ನಾನು ಫಾರಿನಿಗೆ ಹೋಗ್ಲಿಲ್ಲ ಅಂತ ಬೇಜಾರ ಮಾಡ್ಕೊಂತಾರೆ. ಬಟ್ ನಿಮಗಿಲ್ಲಿ ಅದ್ಭುತ ಅವಕಾಶ ಇದೆ. ಎಷ್ಟು ಜನ ಬೇಕಾದ್ರೂ ನೀವು ಕರ್ಕೊಂಡು ಹೋಗ್ಬೋದು ಫಾರಿನ್ ಟ್ರಿಪ್ಗೆ, ಫ್ಯಾಮಿಲಿ, ನಿಮ್ ಟೀಮ್ ಎಲ್ಲರೂ ಕೂಡ. ಫಾರಿನ್ ಟ್ರಿಪ್ ಜೊತೆಗೆ ನಿಮ್ಮ ಇನ್ಕಮ್, ಸ್ಟೆಬಿಲಿಟಿ, ಸಕ್ಸಸ್, ಕಾಂಟ್ರಿಬ್ಯೂಷನ್ ಎಲ್ಲ ಆಗ್ಬೇಕು. ಸೊ ಇನ್ ಮುಂದೆ ದೃಢವಾದ ನಿರ್ಧಾರ ಮಾಡಿ, ಇನ್ ಮುಂದೆ ಹಾರ್ಡ್ ವರ್ಕ್ ಮಾಡ್ತಾ ಹೋಗಿ. ಸಿಸ್ಟಮ್ ಅಲ್ಲಿ ಇರಿ, ಎಜುಕೇಶನ್ ಅಂಡ್ ಸೇವಾ ಮನೋಭಾವನೆಯಿಂದ ನೀವು ಮೋದಿ ಕೇರ್ ಮಾಡ್ಬೇಕು. ಪ್ರಾಡಕ್ಟ್ ರಿಸಲ್ಟ್ ಏನಿದೆ ಫಿನಾಮಿನಲ್. ಜೊತೆಗೆ ಸೊ ಅಪರ್ಚುನಿಟಿ, ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ಮೋದಿ ಕೇರ್ ಅವಕಾಶ, ಮೋದಿ ಕೇರ್ ಪ್ರಾಡಕ್ಟ್ ಸಂಜೀವಿನಿ ಅಮೃತ ಇದ್ದಾಗೆ. ಸೊ ಈ ಅವಕಾಶನ ಚೆನ್ನಾಗಿ ಬಳಸ್ಕೊಳ್ಳಿ. ಮಮತಾ DGದು ವಿಡಿಯೋ ನೆನ್ನೆ ಸಿಕ್ಕಾಬಟ್ಟೆ ಅದು ವೈರಲ್ ಆಗಿದೆ, ಅದು ಎಲ್ಲಾ ಕಡೆನೂ ಕೂಡ ಇದೆ ನಮ್ಮ ಯೂಟ್ಯೂಬ್ ಅಲ್ಲಿ. ಅದನ್ನು ಕೂಡ ನೀವು ನೋಡಿ, ಇನ್ನೂ ಡೀಟೇಲ್ ಆಗಿದೆ. ಅದರಲ್ಲಿ ಬರೀ ಫಾರಿನ್ ಟ್ರಿಪ್ ಬಗ್ಗೆ ಇಲ್ಲ, ಅಲ್ಲಿ ಕಲಿಕೆ ಇದೆ. ಲೀಡರ್ ಜೊತೆ ಯಾವ ತರ ಮಿಂಗಲ್ ಆಗ್ಬೇಕು, ಯಾವ ತರ ಫ್ರಂಟ್ ಅಲ್ಲಿ ಕುತ್ಕೊಳ್ಳೋ ತರ ಅಚೀವ್ ಆಗ್ಬೇಕು, ಟೀಮ್ ನ ಅಚೀವ್ ಮಾಡಿಸ್ಬೇಕು ಅನ್ನೋದು ಸಿಕ್ಕಾಬಟ್ಟೆ ಅಲ್ಲಿ ಎಂಜಾಯ್ ಮಾಡೋದ್ರ ಜೊತೆಗೆ ಡಿಸ್ಕಂಫರ್ಟ್ ಆಗಿದೆ. ಏನಕ್ಕೆ ಅಂದ್ರೆ ನಾನು ಇನ್ನೊಂದು ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿ. ಹಾಗಾಗಿ ಇದು ಟ್ರಿಪ್ ಅನ್ನೋದು ಬರೀ 4 ದಿನ 6 ದಿನ ಟ್ರಿಪ್ ಅಷ್ಟೇ ಅಲ್ಲ, ಅದರಲ್ಲಿ ಟೋಟಲ್ ಜೀವನ ಇದೆ, ಟೋಟಲ್ ಯಶಸ್ಸು, ಕೀರ್ತಿ ಎಲ್ಲದೂ ಇದೆ. ಇನ್ ಮುಂದೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ. 100% ಏನೀಗ ಒಂದು ಎಜುಕೇಶನ್ ಕೊಡ್ತಾ ಇದ್ದಾರೆ ಇವತ್ತು 6 ಜನ ಲೀಡರ್ಗಳು, 7 ಜನ ಲೀಡರ್ಗಳು ಸೇರ್ಕೊಂಡು. ಅದನ್ನ ಮತ್ತೆ ನಿಮ್ಮ ಲೀಡರ್ಗಳು, ಬೇರೆ ಟೀಮ್ನವರು ನಿಮ್ಮ ಲೀಡರ್ಗಳು ನಿಮಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಬಳಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೋಬೇಡಿ. ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅಂಡ್ 10ನೇ ತಾರೀಕಿಂದ ನೆಕ್ಸ್ಟ್ ಮಂತ್ ಸಮೀರ್ ಸರ್ ಈವೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಕಂಟಿನ್ಯೂಸ್ 4 ದಿನ. ಮತ್ತೆ ಅದಕ್ಕೆ ಫೋರ್ಸ್ ಮಾಡಿಸ್ಕೊಳ್ಳೋದು ಬೇಕಾಗಿಲ್ಲ, ಮತ್ತೆ ನೀವು ಮೋಟಿವೇಶನ್ ಬೇಕಾಗಿಲ್ಲ. ಟಿಕೆಟ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. 236 ರೂಪಾಯಿ ಟಿಕೆಟ್, ಆದ್ರೆ 2,02 ಕೋಟಿ ಬೆಲೆ ಬಾಳ್ತಕ್ಕಂಥದ್ದು. ಆರಾಧ್ಯ ದೈವ ಸಮೀರ್ ಸರ್ ಡೈರೆಕ್ಟ್ ಆಗಿ ನೋಡ್ತಕ್ಕಂಥ ಸೌಭಾಗ್ಯ. ಬೆಂಗಳೂರಿಂದ ಸ್ಟಾರ್ಟ್ ಆಗಿ ತುಮಕೂರು, ಶಿರಾ, ಅದಾದ ನಂತರ ಚಿತ್ರದುರ್ಗ, ದಾವಣಗೆರೆ, ರಾಣೆಬೆನ್ನೂರು, ಹಾವೇರಿ, ಹುಬ್ಳಿವರೆಗೂ ಚೈತ್ರ ಯಾತ್ರೆ ನಡೀತಾ ಇದೆ. ಸೊ ಅಶ್ವಮೇಧ ಕಂಟಿನ್ಯೂ ಆಗುತ್ತೆ. ಸೊ ಗೆಟ್ ರೆಡಿ. ಫಸ್ಟ್ ಬೆಂಗಳೂರಲ್ಲೇ ಇರ್ತದೆ. ಸೊ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನು ಸಿಕ್ಕಾಬಟ್ಟೆ ಇದೆ, ಕಲಿಕೆ ಮಾತ್ರ ಪರ್ಮನೆಂಟ್ ಆಗಿ ಮಾಡ್ತಾ ಹೋಗಿ. ದೊಡ್ಡ ವಿಷನ್ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ನಾವೆಲ್ಲ ಇದ್ದೀವಿ ಸಪೋರ್ಟ್ ಮಾಡ್ಲಿಕ್ಕೆ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಬ್ಯಾಕ್ ಟು ಯು ಗೋಪಿ. ಎಸ್ ಸರ್, ವೆರಿ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಒಂದು ಎಂತ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮಗೋಸ್ಕರ ಏನಾದ್ರೂ ಒಂದು ಟಿಪ್ಸ್ ಕೊಡ್ಬೇಕು ಅಂತ ಹೇಳಿ ಬರ್ತಾ ಇರ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್, ಎಲ್ಲ ತುಂಬಾ ಜನ ರೇಸ್ ಅಲ್ಲಿ ಇರ್ತಾರ. ರೇಸ್ ಅಲ್ಲಿ ಇದ್ರು ಏನ್ ಮಾಡ್ತಾರ, ಸುಮ್ನೆ ನನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಡೋದಲ್ಲ. ಏನೇ ಆಗ್ಲಿ, ಯಾಕಂದ್ರೆ ಇಲ್ಲಿ ನಾವು ಸಾಧನೆ ಮಾಡ್ಬೇಕಂದ್ರೆ ಸುಮ್ನೆ ಹಂಗೆ ಆಗಲ್ಲ. ಸಾಧನೆ ಮಾಡ್ಬೇಕು, ಕಷ್ಟಗಳು ಬಂದೇ ಬರ್ತದೆ. ನಿರ್ಭಯಾನಂದ ಸ್ವಾಮೀಜಿ ಹೇಳ್ತಾರಲ್ವಾ, ಯಾರಿಗೆ ಕಷ್ಟ ಬರಲ್ಲ, ಎಲ್ಲರಿಗೂ ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಮುಷ್ಟಿ ಹಿಡಿದು ಹೇಳಿ ನನ್ನ ಕೈಲಿ ಆಗೇ ಆಗತ್ತೆ ಅಂತ ನಿಂತ್ಕೊಂಡ್ರೆ ಹಾಗೆ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ನೆಕ್ಸ್ಟ್ ಇನ್ನೊಬ್ರು ಲೀಡ್ರು, ಅವ್ರು ಆಲ್ರೆಡಿ ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಅವರು ಯಾವ ರೀತಿ ಎಂಜಾಯ್ ಮಾಡಿದ್ರು, ಏನ್ ಅನಿಸ್ತಂತ ಅವರಿಂದಾನೆ ತಿಳ್ಕೊಳ್ಳೋಣ. ಎಸ್ ಸರ್, ಶ್ರೀನಿವಾಸ್ ಮೂರ್ತಿ ಸರ್, ವೆಲ್ಕಮ್ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ DG ರಾಜು ಸರ್ಗೆ, ಇಲ್ಲಿರೋ ಎಲ್ಲಾ ಲೀಡರ್ಸ್ಗೂ ಕೂಡ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್ ಗೋಪಿ ಸರ್. ಸರ್ ಆಕ್ಚುಲಿ ವಿಡಿಯೋ ನನಗೆ ಸಂಜೆ ನೈಟ್ ಮೆಸೇಜ್ ಬಂದಿದ್ದು ಸರ್. ನಾನು ಅಂದ್ರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ವಿಡಿಯೋ ಆನ್ ಮಾಡಿದ್ರೆ ಕ್ಲಾರಿಟಿ ಬರಲ್ಲ ವಾಯ್ಸ್. ಓಕೆ, ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಗೋಪಿ ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮೋದಿ ಕೇರ್ ಕಂಪನಿಗೆ, ಸಮೀರ್ ಮೋದಿ ಸರ್ಗೆ, ಜೊತೆಗೆ ನಾನು ಇಷ್ಟಪಡುವಂತಹ ಒಂದು ಗ್ರೇಟ್ ಲೀಡರ್ DG ರಾಜು ಸರ್ಗೆ
ಎಲ್ರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಫಸ್ಟ್ ಆಫ್ ಆಲ್ ನನ್ನ ದುಬೈಗೆ ಸೆಲೆಕ್ಟ್ ಮಾಡಿದ್ದಕ್ಕೆ, ದುಬೈಗೆ ಕಳ್ಸಿಕೊಟ್ಟಿದ್ದಕ್ಕೆ. ಬೇಸಿಕಲಿ ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ. ಓದಿದ್ದು IAS ಆಗ್ಬೇಕು ಅಂತ, ಆಗಿದ್ದು 5 ಗೌರ್ಮೆಂಟ್ ಜಾಬು. ರೈಟ್ ನೋ ಗೌರ್ಮೆಂಟ್ ಜಾಬ್ ಅಲ್ಲೇ ಇದ್ದೀನಿ. ಬಟ್ ಮೋದಿ ಕೇರ್ನ ಜಸ್ಟ್ ಪಾರ್ಟ್ ಟೈಮ್ ಅಲ್ಲಿ ನನ್ನ ತಾಯಿ ಹೆಸರಲ್ಲಿ ID ನ ಕ್ರಿಯೇಟ್ ಮಾಡಿದ್ದೀನಿ. ಮೋದಿ ಕೇರ್ನ ಮದರ್ ಕೇರ್ ಅಂತ ಮಾಡ್ತಿದ್ದೀನಿ. ಇದರ ಜೊತೆಗೆ ನನ್ನ ಫ್ಯಾಮಿಲಿಯಲ್ಲಿ ಇವತ್ತು ನನ್ನ ಹೆಂಡತಿ ಮೋದಿ ಕೇರ್ ಅಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ನಮ್ಮ ಅಣ್ಣ ಆನಂದ್ ಮೂರ್ತಿ ಅಂತ, ಅವರು ಕೂಡ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಜೊತೆಗೆ ನಮ್ಮ ತಾಯಿ ಆಲ್ಮೋಸ್ಟ್ ಅಲ್ಲಿ ಡಿಸೈಡ್ ಮಾಡಿದ್ದೀನಿ, ದುಬೈ ಲೀಡರ್ಶಿಪ್ ಕಾನ್ಫರೆನ್ಸ್ ಸೆಷನ್ ಅಲ್ಲಿ ಅಟೆಂಡ್ ಮಾಡಿದ್ಮೇಲೆ ಖಂಡಿತ ಮೋದಿ ಕೇರ್ನ ಆಲ್ ಓವರ್ ಇಂಡಿಯಾದಲ್ಲೇ ಕರ್ನಾಟಕನ ಟಾಪ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು 13 ವರ್ಷ ಎಕ್ಸ್ಪೀರಿಯನ್ಸ್ ಗೌರ್ಮೆಂಟ್ ಜಾಬ್ ಅಲ್ಲಿ. ಇದುವರೆಗೂ ಯಾವುದೇ ಒಂದು ಸಣ್ಣ ಟಿಪ್ಪು ಕೂಡ ಕಳ್ಸಿಲ್ಲ. ಬಟ್ ಮೋದಿ ಕೇರ್ ಅಲ್ಲಿ ಜಸ್ಟ್ ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕೇರ್ನ ಮಾಡಿದ್ದಕ್ಕೆ ಇವತ್ತು ಆಲ್ಮೋಸ್ಟ್ ಒಂದು ಮೋದಿ ಕೇರ್ ಆ ಒಂದು ದುಬೈ ಅನ್ನೋ ಕಾಸ್ಟ್ಲಿ ಸಿಟಿಗೆ, ನಿಜ ಹೇಳ್ಬೇಕು ಅಂದ್ರೆ ಭಾರತದಲ್ಲಿ ಇದ್ದು ದುಬೈನ ಕೇಳ್ತಿದ್ದೆ, ದುಬೈ ಹಂಗಿದೆ ಹಿಂಗಿದೆ, ಕಂಪ್ಲೀಟ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಕಂಟ್ರಿ ಅಂತ. ದುಬೈಗೆ ಹೋದಾಗ ಐ ಫೀಲ್ ಇಟ್ ದಟ್ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ದುಬೈ. ಜೊತೆಗೆ ಕಂಪ್ಲೀಟ್ ಯುನೈಟೆಡ್ ಅರಬ್ಸ್ ಅಂತ ಏನಿದೆ, ಟೋಟಲ್ 7 ಸ್ಟೇಟ್ಸ್ ಅಲ್ಲಿ ದುಬೈ ಒಂಥರ ಡಿಫ್ರೆಂಟ್. ಆ ದುಬೈ ಸ್ಟೇಟ್ ನಾನು ರೆಕಗ್ನೈಸ್ ಮಾಡಿದಾಗ ಮೋದಿ ಕೇರ್ ಕೂಡ ಇದೇ ತರ ಅಂತ. ಸೊ ನಾವು ಮೋದಿ ಕೇರ್ ಅಲ್ಲಿ ಯಾವಾಗ ಇಂಡಿಪೆಂಡೆಂಟ್ ಆಗ್ತೀವಿ ಖಂಡಿತ ಸಕ್ಸಸ್ ಆಗ್ತೀವಿ ಅನ್ನೋದು ನನಗೆ ದುಬೈಯಲ್ಲಿ ಕ್ಲಾರಿಟಿ ಸಿಕ್ತು. ಯಾಕೆಂದ್ರೆ ಅದ್ರದ್ದು ಕಂಪ್ಲೀಟ್ ಹಿಸ್ಟ್ರಿನ ನನಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರು ಕೋಚು. ಸೊ ಏನು ಅಂದ್ರೆ ಅಬುಧಾಬಿ ಅನ್ನೋದು ಇಟ್ ಈಸ್ ದ ರಿಚೆಸ್ಟ್ ಸ್ಟೇಟ್ ಇನ್ ದ ಓವರ್ ಆಲ್ ಯುನೈಟೆಡ್ ಅರಬ್ಸ್ ಅಲ್ಲಿ. ಬಟ್ ಇವ್ರು ದುಬೈ ಅವ್ರು ಏನ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಆಗ್ತಾರೆ. ಸೊ ಯಾವುದೇ ತರ ಸಪೋರ್ಟ್ ತಗೊಳ್ಳಲ್ಲ. ದೇ ಡಿಡ್ ಮಿರಾಕಲ್ಸ್ ಇನ್ ದ ಯುನೈಟೆಡ್ ಅರಬ್ಸ್. ಇವತ್ತು ಆ ದುಬೈಯಲ್ಲಿ ಕಂಪ್ಲೀಟ್ ಕಾಸ್ಟ್ಲಿ ಪ್ರತಿಯೊಂದು ಮನೆ ಆಗಿರ್ಬೋದು. ಸೊ ಆಗ್ಲೇ ತುಂಬಾ ಜನ ಲೀಡರ್ಸ್ ಹೇಳ್ತಿದ್ರು, ನಾಗರತ್ನಮ್ಮ ಮೇಡಮ್ ಆಗಿರ್ಬೋದು, ಅಲ್ಲಿ ಒಂದು ಸೌಂಡ್ ಇಲ್ಲ ಆಕ್ಚುಲಿ. ಒಂದೇ ಒಂದು ಆರನ್ ಸಿಗ್ನಲ್ ಕೇಳಿಲ್ಲ ನಾನು, ಪೊಲೀಸ್ನ ನೋಡ್ಲೇ ಇಲ್ಲ. ಸೊ ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಸೊ ಎಲ್ಲೂ ಪೊಲೀಸ್ನ ನೋಡ್ಲಿಲ್ಲ, ಸಿಗ್ನಲ್ ನೋಡ್ಲಿಲ್ಲ, ಒಂದೇ ಒಂದು ಪೀಸ್ ಆಫ್ ಪೇಪರ್ ಕೂಡ ಕಾಣಿಸಿಲ್ಲ ನನಗೆ. ಎಷ್ಟು ಕ್ಲೀನ್ ಆಗಿರುತ್ತೆ ಅಂದ್ರೆ ಆ ರೋಡು ಕೂಡ ನಮ್ಮ ಮನೆ ಒಳಗಡೆ ಇರೋ ಟೈಲ್ಸ್ ತರ ಇದೆ. ಸೊ ನಡ್ಕೊಂಡು ಹೋಗ್ತಿದ್ರೆ ಚಾಕ್ಲೇಟ್ ತಿನ್ಬಿಟ್ಟು ಕೆಳಗಡೆ ಹಾಕೋಣ ಇಂಡಿಯಾದಲ್ಲಿ ಅನ್ಕೊಳ್ಳೋ ತರ ಅನ್ಕೊಂಡು, ಬಟ್ ಇಲ್ಲಿ ಹಾಕಿದ್ರೆ ಸೊ ಇಷ್ಟು ಕ್ಲೀನ್ ಆಗಿದೆ, ಹೆಂಗ್ ಹಾಕೋದು ಅಂತ ಜೋಬಲ್ಲಿ ಇಟ್ಕೊಂಡು ಹೋಗ್ಬೇಕು, ನಮಗೆ ಆ ಫೀಲಿಂಗ್ ಬರುತ್ತೆ. ಅಷ್ಟು ಚೆನ್ನಾಗಿತ್ತು. ಬಟ್ ನಾನ್ ಲೈಫಲ್ಲಿ ದುಬೈಗೆ ಹೋಗ್ತೀನಿ, ಫಾರಿನ್ಗೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಮೋದಿ ಕೇರ್ ಕಂಪನಿ ನನ್ನನ್ನ ಫ್ರೀ ಆಗಿ ಫಾರಿನ್ ಟ್ರಿಪ್ಗೆ ಕಳ್ಸಿಕೊಡ್ತು. ಜೊತೆಗೆ ಆ ಮೋದಿ ಕೇರ್ ಆ ಒಂದು ದುಬೈಯಲ್ಲಿ ಮೋದಿ ಕೇರ್ ಅವ್ರನ್ನ ಮಾಡಿದಂತ ಟ್ರೀಟ್ಮೆಂಟ್ ಇದೆಯಲ್ಲ, ಸೊ ಈಗ್ಲೂ ಕೂಡ ನಮ್ಮ ಇಂಡಿಯಾ ತರ ಡೆಮೋಕ್ರಸಿ ಇಲ್ಲ ಅಲ್ಲಿ. ರೈಟ್ ನೋ ಸ್ಟಿಲ್ ಇನ್ನ ಕಿಂಗ್ಡಮ್ ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ಲಿ. ರಾಜಮನೆತನದವ್ರದ್ದು ಏನ್ ಅಡ್ಮಿನಿಸ್ಟ್ರೇಷನ್ ಇದೆ ಅದೇ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಡೆಯುತ್ತೆ. ಬಟ್ ನಮ್ಮನ್ನ ಮೋದಿ ಕೇರ್ ಅವ್ರನ್ನ ದುಬೈಯಲ್ಲಿ ರಾಜರನ್ನ ಹೆಂಗ್ ಟ್ರೀಟ್ ಮಾಡ್ತಾರೋ ಆ ತರ ಟ್ರೀಟ್ ಮಾಡಿ ನಮ್ಮನ್ನ ಕಳ್ಸಿಕೊಟ್ರು. ಸೊ ನನಗೆ ಅಲ್ಲಿ ಕುತ್ಕೊಂಡಾಗ ಯೋಚನೆ ಮಾಡ್ತಿದ್ದೆ, ಭಾರತ ದೇಶದಲ್ಲಿರ್ತಕ್ಕಂಥ, ಆಗ್ಲೇ ನನ್ನ ಡೌನ್ಲೈನ್ ಕಾವ್ಯ ಮೇಡಮ್ ಅಂತ ಮಾತಾಡಿದ್ರು, 7ನೇ ಕ್ಲಾಸ್ ಓದಿರ್ತಕ್ಕಂಥ ಲೇಡಿನ ನಾನು ಕರ್ಕೊಂಡು ಹೋಗಿದ್ದೆ. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಯಾಕೆ ಅಂದ್ರೆ ಮೋದಿ ಕೇರಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಓದ್ದೇ ಇರೋಂಥ ವ್ಯಕ್ತಿ ಕೂಡ ದುಬೈಯಲ್ಲಿ ರಾಜರ ತರ ರೆಸ್ಪೆಕ್ಟ್ ತಗೋಬಹುದು ಅಂತ. ರಾಜಮನೆತನದವ್ರಿಗೆ ಏನ್ ಗೌರವ ಕೊಡ್ತಾರೋ ಆ ತರ ಟ್ರೀಟ್ಮೆಂಟ್ ಕೊಟ್ರು. ಜೊತೆಗೆ ನಮ್ಮನ್ನ ಎಷ್ಟು ಕೇರ್ ಮಾಡಿದ್ರು ಅಂದ್ರೆ ಅಲ್ಲಿ, ಸೊ ಪ್ರತಿಯೊಂದರಲ್ಲೂ ಕೂಡ ಮೋದಿ ಕೇರ್ ಅವರು ಎಷ್ಟು ಇನಿಷಿಯೇಟಿವ್ ತಗೊಂಡ್ರು. ಬಸ್ಸಿಂದ ಇಳಿಸೋದ್ರಿಂದ ಆಗಿರ್ಬೋದು, ಹೋಟೆಲ್ಗೆ ಕರ್ಕೊಂಡು ಹೋಗೋದ್ರಿಂದ ಆಗಿರ್ಬೋದು. ಸೊ ಎಷ್ಟೋ ಜನ ಫ್ರೀಯಾಗಿ ಬಂದಿದ್ದಾರೆ ಬಿಡು, ಮೋದಿ ಕೇರ್ ಸೆಲೆಕ್ಷನ್ ಆಗಿದ್ದಾರೆ, ಹೆಂಗಂದ್ರೆ ಹಂಗೆ ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಕಂಪನಿ ತುಂಬಾ ಕೇರ್ ಮಾಡಿ ನಮ್ಮನ್ನ ಇಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಇಂದ ಟೇಕಪ್ ಮಾಡಿದಂತ ಕಂಪನಿ. ಸೊ ದುಬೈಗೆ ಹೋಗಿ ದುಬೈಯಲ್ಲಿ ಎಂಜಾಯ್ಮೆಂಟ್ ಮಾಡಿ ಒಂದೊಂದು ಪ್ಲೇಸು ಕೂಡ ನಮಗೆ ದುಬೈಯಲ್ಲಿ ಓಲ್ಡ್ ದುಬೈ ಮತ್ತೆ ನ್ಯೂ ದುಬೈ ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ಅವರ ಒಂದು ಸ್ಟ್ರಕ್ಚರು ನನ್ಗಲ್ಲಿ ಅನ್ಸಿದ್ದು ಏನು ಅಂದ್ರೆ, ನನ್ನ ಭಾರತ ದೇಶಕ್ಕೂ ದುಬೈಗೂ ಜಸ್ಟ್ ಒಂದು ಕಂಪ್ಯಾರಿಸನ್ ಏನ್ ಮಾಡ್ಕೊಂಡೆ ಅಂದ್ರೆ, ಆಲ್ರೆಡಿ ದುಬೈ ಅವರು ಪ್ಲಾನ್ ಮಾಡಿ ದೇಶ ಕಟ್ತಿದ್ದಾರೆ. ಬಟ್ ನಮ್ ದೇಶ ಏನಾಗೋಗಿದೆ, ಆಲ್ರೆಡಿ ದೇಶ ಕಟ್ಬಿಟ್ಟಿದೀವಿ, ಇವಾಗ ಪ್ಲಾನ್ ಮಾಡ್ತೀವಿ. ಒಂದು ದಿನ ಭಾರತ ದೇಶ 100% ಹೇಳ್ತೀನಿ, ನಮ್ಮ ಮೋದಿ ಕೇರವನ್ನ ದುಬೈಗೆ ಮತ್ತೆ 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 ಕಳಿಸಿದ್ರೆ ಭಾರತ ಕೂಡ ದುಬೈನ ಮೀರಿ ಬೆಳೆಯುತ್ತೆ. ಓನ್ಲಿ ಫಾರ್ ಮೋದಿ ಕೇರ್ ಕಂಪನಿಯಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಭಾರತದಲ್ಲಿ ಅನೇಕ ಡೈರೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು, ಬಟ್ ಮೋದಿ ಕೇರ್ ತರ ಸಿಗಲ್ಲ. ಜೊತೆಗೆ ಏನು ಅಂದ್ರೆ ಮೋದಿ ಕೇರ್ ಅಲ್ಲಿ ಇರ್ತಕ್ಕಂತಹ ಆ ಶಕ್ತಿ ಏನು ಅಂದ್ರೆ ಸಮೀರ್ ಮೋದಿ ಸರ್. ಆಕ್ಚುಲಿ ಸಮೀರ್ ಮೋದಿ ಸರ್
ಭಾರತ ದೇಶದಲ್ಲಿರುವಂತಹ ಒಬ್ಬ ಕಡು ಬಡವ ಕೂಡ ಶ್ರೀಮಂತಿಕೆ ಲೈಫ್ ನ ಎಂಜಾಯ್ ಮಾಡ್ಬೇಕು, ಜೀವನದಲ್ಲಿ ದುಡ್ಡು ಮಾಡ್ಬೋದು, ಎಲ್ಲೋದ್ರೂ ದುಡ್ಡು ಮಾಡ್ಬೋದು ಆಕ್ಚುಲಿ, ಬಟ್ ಶ್ರೀಮಂತಿಕೆ ಲೈಫ್ ನ ಎಂಜಾಯ್ ಮಾಡುವಂತಹ ಲೈಫ್ ಸ್ಟೈಲು ಮೋದಿಕೇರಲ್ಲಿ ಸಿಗುತ್ತೆ. ಐ ಫೀಲ್ ವೆರಿ ಹ್ಯಾಪಿ. ಜೊತೆಗೆ ಮೋದಿಕೇರಲ್ಲಿ ಎಂಜಾಯ್ಮೆಂಟ್ ಜೊತೆಗೆ ನನಗೆ ತುಂಬಾ ಇಷ್ಟ ಆಗಿದ್ದು ಲೀಡರ್ಶಿಪ್ ಕಾನ್ಫರೆನ್ಸ್. ಸೊ ಲೀಡರ್ಶಿಪ್ ಕಾನ್ಫರೆನ್ಸ್ ಅಲ್ಲಿ ಕೊಟ್ಟಂತಹ ಇನ್ಫಾರ್ಮೇಶನ್ ಜೊತೆಗೆ ಮೋದಿಕೇರ್ ಇವತ್ತೇನು 650+ ಪ್ರಾಡಕ್ಟ್ಸ್ ಇದೆ, ವೆರಿ ಶಾರ್ಟ್ಲಿ 1000 ಪ್ರಾಡಕ್ಟ್ಸ್ ಗೆ ರೀಚ್ ಆಗ್ತಿದೆ ಅಂದ್ರೆ ಸೊ ನಮ್ಗೆಲ್ಲ ಎಷ್ಟು ಖುಷಿ ಆಗುತ್ತೆ. ಒಂದು ಪ್ರಾಡಕ್ಟ್ ರಿಲೀಸ್ ಆದ್ರೂ ನಮ್ಮ ಇನ್ಕಮ್ ರೈಸ್ ಆಗುತ್ತೆ. ಸೊ ಅದ್ರ ಅರ್ಥ ಏನು ಅಂದ್ರೆ 7 ಪ್ರಾಡಕ್ಟ್ 8 ಪ್ರಾಡಕ್ಟ್ ಇದ್ದಾಗ ಡಾಕ್ಟರ್ ಸುರೇಖಾ ಬರ್ಗವ್ ಬಂದ್ರು, ಇವತ್ತು ಅವ್ರದ್ದು 1 ಕೋಟಿ ಮೇಲೆ ಇನ್ಕಮ್ ರೈಸ್ ಆಗಿದೆ. ನಮ್ಮ ಅದೃಷ್ಟ ಏನ್ ಗೊತ್ತಾ, 650 ಪ್ರಾಡಕ್ಟ್ ಗೆ ನಮ್ಗೆ ಮೋದಿಕೇರ್ ಸಿಕ್ಬಿಟ್ಟಿದೆ. ಸೀರಿಯಸ್ಲಿ ಹೇಳ್ತೀನಿ, ವಿ ಆರ್ ದ ಸೋ ಲಕ್ಕಿ ಪರ್ಸನ್. ಮೋದಿಕೇರ್ ವಿಷನ್ ಇರೋದು 4,500 ಪ್ರಾಡಕ್ಟ್ಸ್ ನ ರೀಚ್ ಮಾಡ್ಬೇಕು ಅಂತ. ಸಪೋಸ್ ಏನಾದ್ರು 4,500 ಪ್ರಾಡಕ್ಟ್ಸ್ ರೀಚ್ ಆದ್ರೆ ನಮ್ ಇನ್ಕಮ್ ಯಾವ ತರ ಇರುತ್ತೆ ಅಂತ ಜಸ್ಟ್ ಒಂದು ಇಮ್ಯಾಜಿನೇಷನ್. ಸೊ ಎಷ್ಟು ದುಬೈ ಟ್ರಿಪ್ಗಳು ಫ್ರೀಯಾಗಿ ಸಿಗಬಹುದು. ಭಾರತ ದೇಶ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರೋ ಎಷ್ಟು ಕಂಟ್ರಿಗಳನ್ನ ನಾವು ವಿಸಿಟ್ ಮಾಡ್ಬೋದು ಅನ್ನೋದು ನನಗೆ ದುಬೈಯಲ್ಲಿ ನಿಜವಾಗ್ಲೂ ಮೈಂಡ್ ಓಪನ್ ಆಯ್ತು. ಸೊ ಖಂಡಿತ ಈ ತರದ ಒಂದು ಫಾರಿನ್ ಟ್ರಿಪ್ ನ ಸಾಕಷ್ಟು ಜನಕ್ಕೆ, ಯಾಕೆ ಮೋದಿಕೇರ್ ಕಂಪನಿಯಲ್ಲಿ ಫಾರಿನ್ ಟ್ರಿಪ್ ವಿಶೇಷ ಅಂದ್ರೆ, ಸೊ ಹೊರಗಡೆ ನಾವೇನಾದ್ರೂ ದುಡ್ಡು ಕೊಟ್ಟು ಫಾರಿನ್ ಟ್ರಿಪ್ ಹೋದ್ರೆ ಸೊ ನಮ್ಮ ಲಿಮಿಟ್ಸ್ ಎಷ್ಟಿರುತ್ತೆ, ನಮ್ಮ ಕಮಿಟ್ಮೆಂಟ್ಸ್ ಎಷ್ಟಿರುತ್ತೆ, ನಮ್ಮ ಸಿಚುವೇಶನ್ಸ್ ಎಷ್ಟಿರುತ್ತೆ, ನಮ್ಮ ಮನಸ್ಥಿತಿ ಎಲ್ಲವೂ ನಂಗೆ ಗೊತ್ತಿದೆ. ಬಟ್ ಮೋದಿಕೇರ್ ಕಂಪ್ನಿ ಕರ್ಕೊಂಡು ಹೋದ್ಮೇಲೆ ಒಂದ್ ಸಿಂಗಲ್ ರೂಪಿ ನಮ್ ಕೈಲಿ ಖರ್ಚು ಮಾಡಿಸಿಲ್ಲ. ಪ್ರತಿಯೊಂದು ಕೂಡ ಕಂಪನಿಯವರೇ ನೋಡ್ಕೊಂಡ್ರು. ನಮಗ್ ಬೇಕಾಗಿರೋದು, ಇಷ್ಟಪಟ್ಟಿರೋದು ಮಾತ್ರ ನಾವು ದುಡ್ಡು ಕೊಟ್ಟು ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಸುಮ್ನೆ ಕ್ಯಾಶುಯಲ್ ಆಗಿ ಹೋಗ್ಬಿಟ್ಟು ಕಂಪನಿ ಕೊಟ್ಟಂತಹ ಹೋಟೆಲ್ ಅಲ್ಲಿ ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಹೋಗಿ ಸುಮ್ನೆ ಕೇಳ್ದೆ, ಸರ್ ಕಾಫಿ ಎಷ್ಟು ಅಂತ 500 ರೂಪೀಸ್ ಹೇಳಿದ್ರು. ಬಟ್ ಮೋದಿಕೇರ್ ಕಂಪನಿ ಎಲ್ಲಾ ರೀತಿಯ ಫುಡ್ ನ ಫೆಸಿಲಿಟೀಸ್ ಕೊಟ್ಟಿತ್ತು. ಒಂದ್ ಕಡೆ ವೆಜ್, ಇನ್ನೊಂದ್ ಕಡೆ ನಾನ್ ವೆಜ್, ಜೊತೆಗೆ ರಾಯಲ್ ಟ್ರೀಟ್ಮೆಂಟ್, ನಮಗೆ ಆದಂತ ಸ್ಪೆಷಲ್ ಫೋಕಸ್. ಸೊ ಅನ್ಕೊಂಡೆ, ವಾವ್, ಮೋದಿಕೇರ್ ಈಸ್ ಎವರ್ ಗ್ರೀನ್ ಅಂತ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೇ ಮೋದಿಕೇರ್ ಎವರ್ ಗ್ರೀನ್. ಜೊತೆಗೆ ಅನ್ಸಿದಿಷ್ಟೇ, ಮೋದಿಕೇರ್ ಇಷ್ಟೆಲ್ಲ ಕೊಟ್ಟಿದೆ ಅಂದ್ರೆ ಮೋದಿಕೇರ್ಗೆ ನಾವು ರಿಟರ್ನ್ ಮಾಡ್ಲೇಬೇಕು. ತುಂಬಾ ಜನ ಮೋದಿಕೇರ್ ನನಗೇನ್ ಕೊಟ್ಟಿದೆ ಅಂತ ಅನ್ಕೊಳ್ತಾರೆ, ಬಟ್ ಖಂಡಿತ ಮೋದಿಕೇರ್ ಇಷ್ಟು ಕೊಟ್ಟ ಮೇಲೆ ಮೋದಿಕೇರ್ಗೆ ರಿಟರ್ನ್ಸ್ ಬಿಸ್ನೆಸ್ ಮುಖಾಂತರ ಕೊಡ್ಬೇಕು. ಐ ಡಿಸೈಡೆಡ್ 2025 ನೆಕ್ಸ್ಟ್ ಫಾರಿನ್ ಟ್ರಿಪ್ ಒಳಗಡೆ ಸೊ DG ರಾಜು ಸರ್ ಟೀಮ್ ಅಲ್ಲಿ 100% GRDD ಖಂಡಿತ ಇರುತ್ತೆ. ಅದರಲ್ಲಿ ಶ್ರೀನಿವಾಸ ಮೂರ್ತಿ ಅನ್ನೋ ಹೆಸರಿರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಖುಷಿಯಾಗಿ ಇವತ್ತು DG ಸರ್ ಆಲ್ರೆಡಿ ಗ್ರೂಪ್ ಅಲ್ಲಿ ಇರೋದ್ರಿಂದ ನನಗೆ ತುಂಬಾ ಖುಷಿ ಆಯ್ತು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ನೆಕ್ಸ್ಟ್ ಫಾರಿನ್ ಟ್ರಿಪ್ ಗೆ ಹೋಗೋಷ್ಟೊತ್ತಿಗೆ GRDD ಆಗಿರುತ್ತೆ. ಸೊ ಇದಕ್ಕೆ ಕಾರಣ ದುಬೈಗೆ ಹೋಗಿದ್ದು ಒಂದು ರೀಸನ್, ಜೊತೆಗೆ ಅಲ್ಲಿ ಅಟೆಂಡ್ ಮಾಡಿದಂತ ಲೀಡರ್ಶಿಪ್ ಕಾನ್ಫರೆನ್ಸ್, ಮೋದಿಕೇರ್ ನನ್ನನ್ನ ಟ್ರೀಟ್ ಮಾಡಿದಂತ ರೀತಿ. ಸೊ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಗೋಪಿ ಸರ್ ಅವಕಾಶಕ್ಕಾಗಿ. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಒಂದು ಪ್ರೊಫೆಷನಲ್ ಶೇರಿಂಗ್ಸ್ ಇರ್ಬೋದು ಸರ್. ನಮ್ಗೆ ಕುತೂಹಲ ಇದೆ ನಿಮ್ ಬಗ್ಗೆ ತಿಳ್ಕೊಬೇಕಂತ ಹೇಳಿ. ನೀವು ಸರ್ ಯಾವ ಟೀಮ್ ಅವ್ರು ಸರ್? ನಿಮ್ಮ ಅಪ್ಲೈನ್ ಬಗ್ಗೆ ನಂಗೆ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಎಷ್ಟು ಚೆನ್ನಾಗಿ ಶೇರ್ ಮಾಡ್ಕೊಂತ ಇದ್ದೀರಾ. ಅನ್ಮ್ಯೂಟ್ ಮಾಡ್ಕೊಬೋದಾ ಸರ್? ಸರ್ ಆಕ್ಚುಲಿ ಮ್ಯೂಟ್ ಆಗಿತ್ತು. ಓಕೆ, ಖಂಡಿತ ಸರ್. ನನಗೆ ಪ್ರಭಾ ಮೇಡಮ್ ಶೇರ್ ಮಾಡಿದ್ರು ಸರ್, ನಿನ್ನೆ ನೈಟ್ ಮೆಸೇಜ್ ಬಂತು. ಸೊ ಯಾಕೆ ಅಂತ ಹೇಳಿದ್ರೆ ನನಗೆ ಈ ತರ ಶೇರಿಂಗ್ ಅವಕಾಶ ಸಿಕ್ಕೇ ಇರ್ಲಿಲ್ಲ ಸರ್. ಆನೆಸ್ಟ್ಲಿ ಹೇಳ್ತೀನಿ, ಮಿರಾಕಲ್ ಚಂದ್ರು ಸರ್. ಸರ್ ಹೌದು, ಪ್ರಭಾ ಮೇಡಮ್ ಟೀಮ್ ಅಲ್ಲಿ ನನಗೆ ಶೇರ್ ಮಾಡಿದ್ರು ಡೈಮಂಡ್ ಗ್ರೂಪ್ ಅಲ್ಲಿ ಸೆಷನ್ ಅಂತ. ಸೊ ನನಗೇನು ಅಂದ್ರೆ DG ರಾಜು ಸರ್ ಮೇಲೆ ಮೊದ್ಲಿಂದನೂ ಅಭಿಮಾನ ಸರ್, ಬಟ್ ನಮ್ಗೆ ಅವಕಾಶ ಸಿಕ್ತಿರ್ಲಿಲ್ಲ ಸರ್ ಜೊತೆ ಮಾತಾಡ್ಲಿಕ್ಕೆ. ಸೊ ಯಾಕೆ ಅಂತ ಹೇಳಿದ್ರೆ ಖಂಡಿತ ಸರ್ GRDD ಆಗುವಂತದ್ದು ವಿತ್ ಸಿಸ್ಟಮ್ಯಾಟಿಕ್ ಆಗಿ ನಾವು ಟೀಮ್ ನ ಕಟ್ಟೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ರೆಡಿ ಇದೀವಿ. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಗೋಪಿ ಸರ್ಗೆ ಮತ್ತೆ DG ರಾಜು ಸರ್ಗೆ, ಸಮೀರ್ ಮೋದಿ ಸರ್ಗೆ, ಜೊತೆಗೆ ನನಗೆ ಡೈಮಂಡ್ ಕ್ಲಾಸ್ ನ ಕೊಟ್ಟಂತಹ DG ವಿಜಯ್ ಸರ್ಗೂ ಹೃದಯಪೂರ್ವಕ ಹಾರ್ಟ್ಲಿ ನನ್ನ ಎಲ್ಲಾ ಟೀಮ್ ನ ಪರವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲು ನಿಮ್ಮ ಒಂದು ಶೇರಿಂಗ್ಸ್ ಕೇಳಿಸ್ಕೊಂಡ್ರೆ ಸರ್ ಯಾರಾದ್ರೂನು ಎಂತವ್ರುನು ಮೋದಿಕೇರ್ ನಾನ್ ಮಾಡ್ಲೇಬೇಕು, ಏನಕ್ಕೆ ಮಾಡ್ಬೇಕು ಮೋದಿಕೇರ್ ಅನ್ನೋದು ಅರ್ಥ ಆಗುತ್ತೆ ಸರ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಸಿದ್ದೀರಾ ನೀವು. ನೋಡಿ, ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ ಅವ್ರು ಸ್ಟಾರ್ಟ್ ಮಾಡಿದಾಗ ಬರೀ 8 ಪ್ರಾಡಕ್ಟ್ ಇತ್ತು. ಅವರು ಈಗ 1 ಕೋಟಿ ತಗೊಂತಾ ಇದಾರೆ. ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಈಗ ಆಲ್ರೆಡಿ 800 ಪ್ರಾಡಕ್ಟ್ಸ್ ಇದೆ. ಮುಂದೆ ಇನ್ನೊಂದು 10 ವರ್ಷಕ್ಕೆ ನೀವು ಎಲ್ಲಿ ರೀಚ್ ಆಗ್ತೀರಾ ಅನ್ನೋದು ಡ್ರೀಮ್ ಬಿಲ್ಡ್ ಮಾಡ್ಸಿದ್ದೀರಾ ಸರ್. ವಿಷನ್
ಯಾವ ತರ ಇರ್ಬೇಕು ಅನ್ನೋದು ಅರ್ಥ ಮಾಡ್ಸಿದೀರಾ. ಟ್ರಿಪ್ ಹೆಂಗಿರ್ಬೇಕು, ಯಾಕೆ ಮಾಡ್ಬೇಕು, ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ಎಲ್ಲೂ ಹೋಗಿರ್ಲಿಲ್ಲ, ಆದ್ರೆ ಮೋದಿ ಕೇರ್ಗೆ ಬಂದು ನೀವು ಔಟ್ ಆಫ್ ಕಂಟ್ರಿ ನೋಡ್ಕೊಂಡ್ ಬಂದಿದ್ದೀರಾ. ರಿಯಲಿ ಒನ್ ಆಫ್ ದ ಬೆಸ್ಟ್ ಶೇರಿಂಗ್ ಆಯ್ತು ಸರ್. ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ನನ್ನ ಕುತೂಹಲದಿಂದ ಕೇಳಿದ್ದು. ನೀವು ಯಾವ ಕಡೆಯಿಂದ ಅಂದ್ರೆ ಯಾವ ಟೀಮ್ ಅಂತ ಹೇಳಿ. ಮಿರಾಕಲ್ ಚಂದ್ರು ಸರ್, ರಿಯಲಿ ನಾನು ಚಂದ್ರು ಸರ್ ಕ್ಲಾಸ್ಮೇಟ್, ಬಟ್ ಈಗ ಅವ್ರಿಗೂ ನನಗೆ ಎಷ್ಟು ಅಜಗಜಾಂತರ ಇದೆ. ಇವತ್ತು ನೋಡಿ ಲೀಡರ್ಸ್, ಫೈನಲಿ ಹೇಳ್ಬೇಕಂದ್ರೆ ಇವತ್ತು ಯಾರ್ಯಾರು ಇಲ್ಲಿ ಬಂದು ಕೇಳಿಸ್ಕೊಂಡಿದ್ದೀರಾ, ಇನ್ನು ಇವಾಗಾದ್ರೂನು ಜಸ್ಟ್ ನೀವ್ ಹೇಳ್ಬೇಕಂದ್ರೆ ಯಾವುದೇ ಒಂದು ಟ್ರಿಪ್ ಬಿಡಕ್ ಹೋಗ್ಬೇಡಿ. ಈಗ ಕಣ್ಮುಂದೆ ಇರೋದು ಶ್ರೀಲಂಕಾ ಟ್ರಿಪ್. ಎಸ್, ನಾನು ಹೋಗ್ತೀನಿ ಅಂತ ಈಗ ಆಲ್ರೆಡಿ ರೇಸ್ ಅಲ್ಲಿ ಇರೋರು ಮೈಂಡ್ ಸೆಟ್ ಮಾಡಿ 100% ಆಗೇ ಆಗತ್ತೆ. ಓಕೆ, ಇಷ್ಟ ಹೇಳ್ತಾ ಈ ಒಂದು ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ ಒಂದ್ಸರಿ ಅಲ್ಲ. ಎಸ್ ಸರ್, ರಾಜು ಸರ್. ಗೋಪಿ, ಅದೇ ಇನ್ನೊಂದು ಶ್ರೀನಿವಾಸ್ ಮೂರ್ತಿ ಅವರ ಅದ್ಭುತ ಅನುಭವ ಚೆನ್ನಾಗಿತ್ತು, ತುಂಬಾ ಹೈ ಓಪನಿಂಗ್ ಇದೆ. ಥ್ಯಾಂಕ್ ಯು. ಅಂಡ್ ನಾಳೆ ಬೆಳಗ್ಗೆ ಲೀಡರ್ಗಳು ಯಾರೆಲ್ಲ ಇದ್ದೀರಾ ಅವ್ರಿಗೆ ಇರ್ತದೆ ಲೀಡರ್ಸ್ ಸತ್ಸಂಗಲ್ಲಿ ಅದ್ಭುತವಾದ ಸೆಷನ್. ಅಂಡ್ ನಾಳೆ ನೈಟು ಪಬ್ಲಿಕ್ ಎಲ್ರಿಗೂ ಇರ್ತದೆ. ಇನ್ನು ದೊಡ್ಡ ದೊಡ್ಡ ಬಿಗ್ ಲೀಡರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಅದು ಸಂತೋಷ್ ಶೆಟ್ಟಿ ಆಗ್ಬೋದು, ಇನ್ನು ಯಾರು ಇವರು ಬಿಲ್ಲಳ್ಳಿ ಲೋಹಿತ್ ಬಿಲ್ಲಳ್ಳಿ ಆಗಿರ್ಬೋದು, ಇನ್ನು ದೊಡ್ಡ ದೊಡ್ಡ ಮಹಾನ್ ಲೀಡರ್ಗಳು ಬರ್ತಾ ಇದಾರೆ. ಸೊ ಐ ಥಿಂಕ್ ಇವ್ರದಿರಲ್ಲ, ಇವ್ರದ್ದು ಈಗ ಅಲ್ಲಿ ಕವರ್ ಆಗಿದೆ. ಬೇರೆ ಮಹಾನ್ ಲೀಡರ್ಗಳು ತುಂಬಾ ಎಂಜಾಯ್ ಮಾಡಿರ್ತಾರೆ. ರಾಮೂರ್ತಿ ಇಂಥ ದೊಡ್ಡ ಲೀಡರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಲೀಡರ್ಸ್ ಸತ್ಸಂಗಲ್ಲಿ ಇದ್ದವರು ಬೆಳಿಗ್ಗೆ ಅಟೆಂಡ್ ಆಗಿ, ನೈಟ್ ಕೂಡ ಎಲ್ರಿಗೂ ಇದೆ, ಲೀಡರ್ಗಳು ಅಟೆಂಡ್ ಆಗ್ಬೇಕು. ಸೊ ಬನ್ನಿ, ಅದ್ಭುತವಾದ ಸೆಷನ್ ಇದೆ. ಅಂಡ್ ಗೋಪಿ ಹೇಳ್ದಂಗೆ ಇದು ರೆಕಾರ್ಡಿಂಗ್ ಕೂಡ ಚೆನ್ನಾಗಿ ಬಳಸ್ಕೊಳ್ಳಿ. ಲೆಂತ್ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ, ತುಂಬಾ ಕಲಿಕೆ ಇದೆ. ಗೆಟ್ ರೆಡಿ ಫಾರ್ ದಟ್. ಎಸ್ ಗೋಪಿ, ಕ್ಲೋಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಎಸ್ ನೋಡಿ, ಸರ್, ಇವತ್ತಿನ ಕ್ಲಾಸ್ ಕಂಪಲ್ಸರಿ ಇವ್ರದ್ದು ಏನ್ ಎಕ್ಸ್ಪೀರಿಯನ್ಸ್ ಅನಿಸ್ತು, ಓಕೆ ಅಂತ ಎಲ್ಲ ಏನ್ ಗೊತ್ತಾರಿ, ಇವತ್ತು ಅನುಭವನೇ ಎಲ್ಲಾ ಗ್ರೂಪ್ ಅಲ್ಲಿ ಶೇರ್ ಆಗ್ಬೇಕು ಸರ್. ಅದನ್ನ ಸ್ವಲ್ಪ ಹೇಳ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಗೋವಿಂದರಾಜ್ ಸರ್. ಓಕೆ, ಈ ಒಂದು ರೆಕಾರ್ಡಿಂಗ್ ಪ್ರತಿಯೊಂದು ಗ್ರೂಪ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈ ರೆಕಾರ್ಡಿಂಗ್ ನ ಯಾರು ಆಗಲ್ಲ ಮೋದಿ ಕೇರು ಮತ್ತೆ ನನ್ಗೆ ಇಷ್ಟ ಇಲ್ಲ ಅನ್ನೋರ್ಗೆ ಕುತ್ಕೊಂಡು ಕೇಳಿಸಿ ಇದನ್ನ 100% ರೈತ್ ಬರ್ತಾರೆ. ಓಕೆ, ಇಷ್ಟ ಹೇಳ್ತಾ ಈ ಕಾಲ್ ನಲ್ಗೆ ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಲೀಡರ್ಸ್, ನನ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್, ಥ್ಯಾಂಕ್ ಯು ಸರ್. ಗೋವಿಂದರಾಜ್ ಸರ್ ಹೇಳ್ದಂಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಎಲ್ಲಾ ಟೀಮಲ್ಲೂ ಹಂಚ್ಕೊಳ್ಳಿ. ಒಂದು ಫೀಡ್ಬ್ಯಾಕ್ ಏನು ರಿಯಲೈಸೇಷನ್ ಆಯ್ತು ಅಂತ ನೀವು ಡೈರಿನಲ್ಲೂ ಬರ್ಕೊಳ್ಳಿ, ನೀವು ಅಪ್ಲೈನ್ ಕಾಲ್ ಅಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ, ಅಂಡ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಬಾಯ್. ಸ್ವಾಮಿ ಸರ್, ಎಂಡ್ ಮಾಡಿ ಸರ್.